ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಋಗ್ಯಜುಸ್ಸಾಮರೂಪಾಯ ವೇದಾಹರಣಕರ್ಮಣೆ ಪ್ರಣವೋದ್ಗೀತ ವಪುಷೇ ಮಹೋಶ್ವಶಿರಸೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪೂಜ್ಯರಾದ ಭಗವದ್ ಬಂಧುಗಳೇ, ಹೋದ ತಿಂಗಳು ನಾವು ಪ್ರವಚನವನ್ನು ಮಾಡ್ಕೊಳಕ್ಕಾಗಲಿಲ್ಲ, ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ಗ್ಯಾಪ್ ಆಯಿತು. ಇವತ್ತು ನಾವು ನಾರದ ಭಕ್ತಿ ಸೂತ್ರದಲ್ಲಿ 66ನೆಯ ಸೂತ್ರದಿಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. ಹಿಂದಿನ ಒಂದು ಸೂತ್ರ 65ನೆಯ ಸೂತ್ರ, ತದರ್ಪಿತ ಅಖಿಲಾಚಾರ ಸನ್ ಕಾಮಕ್ರೋಧ ಅಭಿಮಾನಾಧಿಕಂ ತಸ್ಮಿನ್ನೇವ ಕರಣೀಯಂ ಅಂತ ಹೇಳ್ಬಿಟ್ಟು ನಾರದರು ಹೇಳಿದರು. ಅಂದರೆ ಕಾಮ, ಕ್ರೋಧ, ಅಭಿಮಾನ, ಅಹಂಕಾರ ಇಂಥವೇನನ್ನು ನಮಗೆ ವ್ಯಕ್ತ ಆಗೋದಾದರೆ ಅದನ್ನು ಭಗವಂತನ ಕಡೆಗೆ ತಿಪ್ಪ್ರಿ ಅಂತ. ಮನುಷ್ಯರ ಕಡೆಗೆ ತಿಪ್ಪಬೇಡಿ, ಪ್ರಪಂಚದ ಕಡೆಗೆ ತಿಪ್ಪಬೇಡಿ. ಕೋಪ ಬಂದರೆ ಭಗವಂತನ ಬೈರಿ, ಕಾಮಿಸೋದಾದರೆ ಭಗವಂತನ ಕಾಮಿಸಿ, ಮೋಹಿಸೋದಾದರೆ ಭಗವಂತನ ಮೋಹಿಸಿ. ಆಮೇಲೆ ಅಹಂಕಾರ ಪಡೋದಾದರೆ ನಾನು ಭಕ್ತ ಅಂತ ಹೇಳ್ಬಿಟ್ಟು ಅಹಂಕಾರನ ಪಡ್ರಿ. ಈ ಥರ ಏನೇ ನಾವು ಮಾಡಬೇಕಾಗಿದ್ರು ಕೂಡ ನಮ್ಮ ಎಲ್ಲ ಭಾವನೆಗಳನ್ನು ಕೂಡ ಭಗವಂತನ ಕಡೆಗೆ ತಿರುಗಿಸ್ಬಿಡ್ರಿ ಅಂತಕ್ಕಂಥದ್ದನ್ನು ನಾರದರು 65ನೇ ಸೂತ್ರದಲ್ಲಿ ಹೇಳಿದರು. ಹಿಂದಿನ ತಿಂಗಳು ನಾವು ಅದು 2 ತಿಂಗಳ ಕೆಳಗೆ ನಾವು ಅದನ್ನು ಪ್ರವಚನ ಮಾಡ್ಕೊಂಡಿದ್ವಿ. ಭಾವಮುಲೋನ ಬಾಹ್ಯಮುನಂದುನ ಗೋವಿಂದ ಗೋವಿಂದ ಅನಿಕೊಲುವವೋ ಮನಸ ಅಂತ ಹೇಳ್ತಾರೆ ಅನ್ನಮಾಚಾರ್ಯರು. ಭಾವಮುಲೋನ ಬಾಹ್ಯಮುನಂದುನ. ಭಾವಮುಲೋನ ಅಂತಂದರೆ ನಮ್ಮ ಒಳಗಡೆ ಎದ್ದೇಳ್ತಕ್ಕಂಥ ಪ್ರತಿ ಭಾವನೆಯಲ್ಲೂ ಕೂಡ ಭಗವಂತನ ಸ್ಮರಣೆ ಅಂತಕ್ಕಂಥದ್ದು ಇರಬೇಕು. ಬಾಹ್ಯಮುಲಂದುನ, ನಾವು ನಾಚಿಕೆ ಅನ್ನೋದು ಪಡಬಾರ್ದು. ಗೋವಿಂದ ನಾರಾಯಣ ಅನ್ನೋದಕ್ಕೆಲ್ಲ ನಾಚಿಕೆ ಪಡಬಾರ್ದು. ಜೋರಾಗಿ ನಾವು ಗಟ್ಟಿಯಾಗಿ ಅದನ್ನು ಕೂಗಿ ಕರೀಬೇಕು. ಈಗ ಧನುರ್ಮಾಸ ಬರ್ತಾ ಇದೆ, ಮುಂದಿನ ಒಂದು 14ನೇ ತಾರೀಕಿನಿಂದ ಧನುರ್ಮಾಸ ಬರ್ತಾ ಇದೆ. ಆ ಧನುರ್ಮಾಸದಲ್ಲಿ ಏನಾಗುತ್ತೆ ಅಂತಂದರೆ, ಈ ಭೂವರಾಹ ಸ್ವಾಮಿ ಅಂದರೆ ಭೂಮಿಯನ್ನು ಉದ್ಧರಿಸೋದಂತೆ ವರಾಹ ರೂಪದಲ್ಲಿ ಉದ್ಧರಿಸಿದ್ರೆ ಭೂಮಿ ಎಲ್ಲ ಉದ್ಧರಿಸಿದ್ದೆಲ್ಲ ಆದಮೇಲೆ ಜೋರಾಗಿ ಅಳೋಕ್ಕೆ ಶುರು ಮಾಡೋದಂತೆ. ವರಾಹ ಕೇಳದಂತೆ, ನಾನು ನಿನ್ನನ್ನು ಉದ್ಧರಿಸಿ ಆಯ್ತಲ್ಲ, ಇನ್ಯಾಕೆ ನೀನು ತಲೆ ಕೆಡಿಸ್ಕೊತಾ ಇದ್ದೀಯಾ ಅಂತ ಹೇಳ್ಬಿಟ್ಟಂತೆ. ಆವಾಗ ಭೂಮಿ ಹೇಳದಂತೆ, ಅಪ್ಪ ನನ್ನನ್ನೇನೋ ನೀನು ಉದ್ಧರಿಸ್ಬಿಟ್ಟೆ, ಆದರೆ ನನ್ನ ಮೇಲೆ ವಾಸ ಮಾಡ್ತಾ ಇರ್ತಕ್ಕಂಥ ಜೀವಿಗಳನ್ನು ಹೇಗೆ ಉದ್ಧರಿಸ್ತೀಯ ನೀನು, ಅದ್ರದ್ದು ಏನನ್ನ ಮಾರ್ಗ ಹೇಳು ಅಂತ ಹೇಳ್ಬಿಟ್ಟಂತೆ. ಆಯಿತು, ಅವರನ್ನು ಉದ್ಧರಿಸ್ತೀನಿ ಅಂತ ಹೇಳದಂತೆ. ಹಾಗಾದ್ರೆ ಅದಕ್ಕೆ ಏನನ್ನ 3 ಮಾರ್ಗಗಳನ್ನು ಹೇಳು ಅಂತ ಹೇಳ್ಬಿಟ್ಟಂತೆ. ಈ ಹಿಂದಿನ ಕಾಲದಲ್ಲಿ ಹೆಂಗಸ್ರೇನು ಅಂತಂದರೆ, ಏನನ್ನ ಮಾತು ಕೊಟ್ಟರೆ ಅದನ್ನು ಸೆರಗಲ್ಲಿ ಗಂಟು ಹಾಕ್ಕೊಳೋರಂತೆ. ಸೆರಗಲ್ಲಿ ಗಂಟು ಹಾಕಿದ್ರೆ ಅಲ್ಲಿಗೆ ಅದು ನನಗೆ ಮಾತು ಪಕ್ಕ ಅಂತ ಹೇಳ್ಬಿಟ್ಟು ಅಂತ, ಅಂದರೆ ಭಾಷೆ ಕೊಟ್ಟ ಅಂತ ಹೇಳ್ಬಿಟ್ಟು ಅಂತ. ವರಾಹ ಸ್ವಾಮಿ ಹೇಳದಂತೆ, ಮೊದಲನೇ ಕಂಡೀಷನ್ ಏನು ಅಂತಂದರೆ, ಯಾರು ನನ್ನನ್ನು ಗಟ್ಟಿಯಾಗಿ ಕೂಗಿ ಕರೀತಾರೆ ಅಂತ ಅವರನ್ನು ನಾನು ಉದ್ಧರಿಸ್ತೀನಿ. ನಾಚಿಕೆ, ಅಭಿಮಾನ ಇವ್ಯಾವುದೂ ಇಲ್ದಿರ ಯಾರು ಜೋರಾಗಿ ಗಟ್ಟಿಯಾಗಿ ಕೂಗಿ ಕರೀತಾರೆ ಅವರನ್ನು ನಾನು ಉದ್ಧರಿಸ್ತೀನಿ ಅಂತ. ನಮಗೇನು ಅಂತಂದರೆ, ದೇವಸ್ಥಾನಕ್ಕೆ ಹೋದರೆ ಗೋವಿಂದ ನಾರಾಯಣ ಅಂತ ಹೇಳೋದಕ್ಕೆ ನಾಚಿಕೆ ಪಡ್ತೀವಿ ನಾವು.
ಯಾಕೆಂದರೆ ನಮಗೆ ಒಂದು ನಮ್ಮ ರೂಪ ಅಡ್ಡ ಬರುತ್ತೆ, ಸಮಾಜದಲ್ಲಿ ನಮ್ಮ ಸ್ಥಾನ ಅಡ್ಡ ಬರುತ್ತೆ, ನಾವು ಓದಿರ್ತಕ್ಕಂಥ ವಿದ್ಯೆ ಅಡ್ಡ ಬರುತ್ತೆ, ನಮ್ಮ ಅಧಿಕಾರ ಅಡ್ಡ ಬರುತ್ತೆ. ಇವೆಲ್ಲ ಕೂಡ ನಮ್ಗೆ ಅಡ್ಡ ಬರುತ್ತೆ. ಏನು ಅನ್ಕೊಂತಾರೆ ಜನಗಳು ನಾವು ಈ ಥರ ಕೂಗಿದ್ರೆ ಅಂತ ಹೇಳ್ಬಿಟ್ಟು. ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ ಅಂತ ಹೇಳ್ತಾರೆ ಪುರಂದರದಾಸರು. ನಾಚಿಕೆಯನ್ನು ಬಿಟ್ಟು ಕುಣಿದಾಡ್ರಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನಾವು ಅದನ್ನು ಗಟ್ಟಿಯಾಗಿ ಕೂಗಿ ಕರಿಬೇಕು ಅಂತ ಹೇಳ್ಬಿಟ್ಟು ಅಂತ. ಇದು ಮೊದಲನೇ ಕಂಡೀಷನ್, ವರಾಹಸ್ವಾಮಿ ಭೂದೇವಿಗೆ ಕೊಟ್ಟಿರ್ತಕ್ಕಂಥ ಭಾಷೆ. ಎರಡನೇ ಭಾಷೆ ಏನು ಅಂತಂದರೆ, ನನಗೆ ಶರಣಾಗತಿ ಮಾಡ್ರಿ. ಶರಣಾಗತಿಗಿಂತ ದೊಡ್ಡ ಆರಾಧನೆ ಯಾವುದೂ ಇಲ್ಲ. ಅಕ್ಸೆಪ್ಟೆನ್ಸ್ ಈಸ್ ದ ಸರೆಂಡರ್ ಅಂತ ಹೇಳ್ಬಿಟ್ಟು ಅಂತ. ಶರಣಾಗತಿ ಅಂದರೆ ಏನು ಅಂದರೆ, ಎರಡು ಕಾಲು ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟು ಸ್ವಾಮಿ ಇವತ್ತಿಂದ ನಾನು ಶರಣಾಗ್ಬಿಟ್ಟಿದ್ದೀನಿ, ನನ್ನ ಭಾರ ನಿಂದೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು ಶರಣಾಗತಿ ಅಂತ ತಿಳ್ಕೊಬಾರ್ದು. ಶರಣಾಗತನ ಲಕ್ಷಣ ಏನು ಅಂತಂದರೆ, ಭಗವಂತ ಹೇಗಿಟ್ರೆ ಹಾಗಿರಬೇಕು, ಏನು ಕೊಟ್ಟರೆ ಅದನ್ನು ತಿನ್ನಬೇಕು, ಎಲ್ಲಿ ಮಲಗಿಸಿದ್ರೆ ಅಲ್ಲಿ ಮಲ್ಕೋಬೇಕು, ಯಾವುದನ್ನು ಪ್ರಶ್ನೆ ಮಾಡೋ ಹಂಗಿಲ್ಲ. ಕಷ್ಟ ಬಂದರೆ ಭಗವಂತನ ಹತ್ರಕ್ಕೆ ಹೋಗಿ ಜಗಳ ಮಾಡೋ ಹಂಗಿಲ್ಲ, ನೀನು ನನಗೆ ಕಷ್ಟ ಕೊಟ್ಬಿಟ್ಟಿದ್ಯಾ ಅಂತ ಜಗಳ ಮಾಡೋ ಹಂಗಿಲ್ಲ. ಸುಖ ಕೊಟ್ಟಾಗ ಕಾಲರ್ ಎಗರಾಕೋ ಹಂಗಿಲ್ಲ, ನಂಗೆ ಸುಖ ಬಂದಿದೆ ನನ್ನ ಸಮಾನ ಇಲ್ಲ ಅಂತ ಕಾಲರ್ ಎಗರಾಕೋ ಹಂಗಿಲ್ಲ. ಇದನ್ನು ಶರಣಾಗತಿ ಅಂತ ಕರೀತಾರೆ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತೇಳಿ ಭಗವಂತ ಏನೇ ಕೊಟ್ಟರು ಕೂಡ ಅದು ಪ್ರಸಾದ ರೂಪವಾಗಿ ಸ್ವೀಕರಿಸ್ತಕ್ಕಂಥದ್ದು ಶರಣಾಗತಿ ಅಂತ ಹೇಳ್ಬಿಟ್ಟು. ಇದು ಎರಡನೇ ಸಾಧನೆ, ವರಾಹಸ್ವಾಮಿ ಭೂದೇವಿಗೆ ಹೇಳ್ತಾ ಇರ್ತಕ್ಕಂಥ ಎರಡನೇ ಸಾಧನೆ ಶರಣಾಗತಿ ಮಾಡ್ತಕ್ಕಂಥದ್ದು. ಮೂರನೇದೇನು ಅಂತಂದರೆ ಆತ್ಮ ಸಮರ್ಪಣೆ ಮಾಡ್ಕೊಳ್ತಕ್ಕಂಥದ್ದು. ಮೂರನೇ ಸಾಧನೆ ಆತ್ಮ ಸಮರ್ಪಣೆ ಮಾಡ್ಕೊಳ್ತಕ್ಕಂಥದ್ದು ಏನು ಅಂದರೆ, ನನ್ನದು ಅಂತ ಏನೂ ಇಲ್ಲ, ಎಲ್ಲವೂ ನಿನ್ನದೇ. ನನ್ನ ಮಾನ ಅವಮಾನ, ನನ್ನ ಜೀವನ ಮರಣ ಎಲ್ಲ ಕೂಡ ನಿನಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ, ನನ್ನದು ಅಂತ ಏನೂ ಇಲ್ಲ ಅಂತ. ಯಾವಾಗ ನಮ್ಮನ್ನು ಕೊಟ್ಟುಬಿಟ್ಟ ಮೇಲೆ ಇನ್ನು ಯೋಚನೆ ಮಾಡಿ ಪ್ರಯೋಜನ ಏನು? ಹಿಂದಿನ ಸೂತ್ರದಲ್ಲಿ ನಾವು ಅಧ್ಯಯನ ಮಾಡ್ಕೊಂಡಿದ್ವಿ, ಒಂದು ಹಸುವನ್ನ ಒಬ್ಬರಿಗೆ ಯಾರಿಗೋ ಮಾರ್ಬಿಟ್ಟಿದ್ದೀವಿ ನಾವು. ಆಮೇಲೆ ನಾವು ಚಿಂತೆ ಮಾಡ್ತೀವ, ಆ ಹಸು ಹುಲ್ ತಿಂತೋ ನೀರು ಕುಡಿತೋ, ಆ ಯಜಮಾನ ಹೆಂಗೆ ನೋಡ್ಕೊತದ್ರೋ ಚಿಂತೆ ಮಾಡಲ್ಲ, ಮಾರ್ಬಿಟ್ಟ ಮೇಲೆ ಮುಗಿದೋಯ್ತು. ಅದೇ ಥರನೇ ಒಂದ್ಸಲಿ ನಾವು ಭಗವಂತನಿಗೆ ಅಂತ ನಮ್ಮನ್ನು ಸಮರ್ಪಣೆ ಮಾಡ್ಕೊಂಡು ಬಿಟ್ಮೇಲೆ ಜವಾಬ್ದಾರಿ ಎಲ್ಲ ಭಗವಂತನದ್ದು, ನಮ್ದಲ್ಲ. ನನು ಕಾಪಾಡಿ ನೀ ಬಿರುದ ಮುನು ನಿನುಪುಕೊಂಡಿವ ಶ್ರಿತಮಂದಾರ ಅಂತ ಹೇಳ್ಬಿಟ್ಟು ಅಂತ. ನನ್ನನ್ನು ನೀನು ಕಾಪಾಡಿಕೊಂಡ್ರೆ ನಿನ್ನ ಬಿರುದುಗಳು ನಿನ್ಗೆ ಉಳಿಯುತ್ತೆ, ಇಲ್ಲ ಅಂತಾರೆ ನಿನ್ನನ್ನೇ ಬೇರೆಯವರು ಆಡ್ಕೊತಾರೆ. ಇವಾಗ ಮನೆಯಲ್ಲಿ ಮಕ್ಕಳೇನನ್ನ ತಪ್ಪು ಮಾಡಿಬಿಟ್ರೆ ಮಕ್ಕಳನ್ನ ಯಾರೂ ಬೈಯೋದಿಲ್ಲ. ಸಮಾಜದಲ್ಲಿ ಏನು ಬೈತಾರೆ? ನಿಂಗೆ ಪಾಠ ಹೇಳ್ಕೊಟ್ಟು ಬೇಸ್ಟ್ ಯಾರೋ, ನಿನ್ನ ಹೆತ್ತಿರೋ ಅಪ್ಪ ಅಮ್ಮ ಯಾರೋ ಅಂತ ಬೈತಾರೆ. ಹಂಗೇನೆ ಒಬ್ಬ ಭಕ್ತನಿಗೆ ಏನನ್ನ ತೊಂದರೆ ಆದರೆ, ಭಕ್ತನಿಗೆ ಅವಮಾನ ಆದರೆ, ಆ ಅವಮಾನ ಯಾರ್ದು? ನಮ್ಮದಲ್ಲ, ಭಗವಂತಂದು. ನಾವು ಯಾರನ್ನು ನಂಬ್ಕೊಂಡಿದ್ದೀವೋ ಆ ಭಗವಂತಂದು ಅದು. ಹಾಗಾಗಿ ನಾವು ಯಾಕೆ ಯೋಚನೆ ಮಾಡಬೇಕು? ಮಾನ ಅವಮಾನ ಕಷ್ಟ ನಷ್ಟ ಎಲ್ಲ ಪರಮಾತ್ಮಂದೇ ಅಂತ ಬಿಟ್ಬಿಡೋದು. ಇದನ್ನು ಆತ್ಮ ಸಮರ್ಪಣೆ ಅಂತ ಕರೀತಾರೆ. ಈ ಮೂರು ಸಾಧನೆಯನ್ನು ವರಾಹಸ್ವಾಮಿ ಭೂದೇವಿಗೆ ಹೇಳ್ತಾರೆ. ಇದೇ ಭೂದೇವಿನೇ ಕಲಿಯುಗದಲ್ಲಿ ಏನು ಮಾಡ್ತಾಳೆ, ಭಗವಂತನ ಒಂದೊಂದು ಪಾರ್ಷದರು ಒಂದೊಂದು ಆಭರಣಗಳು ಕೂಡ ಒಂದೊಂದು ಅವತಾರ ಎತ್ತಿ ಬರುತ್ತೆ. ಕುಲಶೇಖರ ಆಳ್ವಾರರು, ನಮ್ಮ ಆಳ್ವಾರರು, ಈ ಥರ ಎಲ್ಲ ಆಳ್ವಾರಗಳಾಗಿ ಅವತಾರ ಎತ್ತಿ ಬರುತ್ತೆ. ಅದರಲ್ಲಿ ಭೂದೇವಿ ಎತ್ತಿದ ಅವತಾರನೇ ಆಂಡಾಳ್ ಗೋದಾದೇವಿ ಅಂತ. ಕೇಳಿದ್ರೆ ಹೆಸರೆಲ್ಲ ಆಂಡಾಳ್ ಗೋದಾದೇವಿ ಅಂತ ಹೇಳ್ಬಿಟ್ಟು. ಆಕೆ ಹೆಸರಿನಲ್ಲೇ ನಾವು ಧನುರ್ಮಾಸ ಅಂತಕ್ಕಂಥದ್ದನ್ನು ಮಾಡ್ತೀವಿ. ಆಕೆ ತಿರುಪ್ಪಾವೈ ಅಂತಕ್ಕಂಥ ಒಂದು ವ್ರತನ ಬರೀತಾರೆ. 30 ಪಾಶುರಗಳಿದೆ ಅದರಲ್ಲಿ. ಪಾಶುರ ಅಂದರೆ ಪದ್ಯ. 30 ಪದ್ಯಗಳಿರ್ತಕ್ಕಂಥ ತಿರುಪ್ಪಾವೈ ಅಂತಕ್ಕಂಥದ್ದನ್ನು ಬರೀತಾರೆ. ಆ ತಿರುಪ್ಪಾವೈ ಪದ್ಯದಲ್ಲಿ ಆಂಡಾಳ್ ಗೋದಾದೇವಿ ಭೂದೇವಿಯ ಅವತಾರ. ಆಕೆ ವರಾಹಸ್ವಾಮಿಯಿಂದ ಏನು ಮಾತು ತಗೊಂಡಿದ್ಲೋ ಅದನ್ನು ಭಕ್ತರಿಗೆಲ್ಲ ಪ್ರಚಾರ ಮಾಡ್ತಾಳೆ ಈ ಧನುರ್ಮಾಸದಲ್ಲಿ. ಅದಕ್ಕೆ ಧನುರ್ಮಾಸ ವ್ರತ ಅಂತ ಮಾಡ್ತಕ್ಕಂಥದ್ದು, 1 ತಿಂಗಳ ಕಾಲ ಮಾಡ್ತಕ್ಕಂಥದ್ದು. ಮೋಕ್ಷಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ವ್ರತ ಅದು ಅಂತ ಹೇಳ್ಬಿಟ್ಟು ಅಂತ. ಅದರಲ್ಲಿ ಮೊದಲ 10 ಪಾಶುರದಲ್ಲಿ ನಮಗೆಲ್ಲ ಏನು ಸಂದೇಶ ಕೊಡ್ತಾಳೆ ಆಂಡಾಳ್ ಗೋದಾದೇವಿ ಅಂದರೆ, ಗಟ್ಟಿಯಾಗಿ ಕೂಗಿ ಕರೆಯಿರಿ, ಭಗವಂತನನ್ನು ಗಟ್ಟಿಯಾಗಿ ಕೂಗಿ ಕರೆಯಿರಿ ಅಂತ ಹೇಳ್ತಾಳೆ. ಎರಡನೇ 10 ಪಾಶುರಗಳಲ್ಲಿ ಅಂದರೆ 20ನೇ ಪಾಶುರದವರೆಗೂ ಆಂಡಾಳ್ ಗೋದಾದೇವಿ ಏನು ಹೇಳ್ತಾಳೆ ಅಂತಂದರೆ, ಶರಣಾಗತಿ ಮಾಡ್ರಿ ಭಗವಂತನಿಗೆ. 3ನೇ 10 ಪಾಶುರದಲ್ಲಿ ಏನು ಹೇಳ್ತಾಳೆ ಅಂತಂದರೆ, ಆತ್ಮ ಸಮರ್ಪಣೆ ಮಾಡ್ಕೊಳ್ಳಿ ಭಗವಂತನಿಗೆ. ಅಂದರೆ ಎಲ್ಲ ಜವಾಬ್ದಾರಿನೂ ಪರಮಾತ್ಮನಿಗೆ ಕೊಟ್ಬಿಡ್ತಕ್ಕಂಥದ್ದು. ಇವಾಗ ನೋಡಿ, ನಾವೊಂದು ಬಸ್ನಲ್ಲಿ ಕೂತ್ಕೊತೀವಿ, ಬೆಂಗಳೂರಿಗೆ ಹೋಗ್ಬೇಕಾಗಿರುತ್ತೆ, ಬಸ್ನಲ್ಲಿ ಕೂತ್ಕೊತೀವಿ. ಡ್ರೈವರು ನಮಗೆ ಪರಿಚಯ ಇರೋದಿಲ್ಲ, ಹೊಸಬ. ಡ್ರೈವರ್ ಹೆಂಗೆ ಡ್ರೈವ್ ಮಾಡ್ತಾರೆ, ಅವ್ರ ಡ್ರೈವಿಂಗ್ ಲೈಸೆನ್ಸ್ ಏನು, ನಾವೆಲ್ಲ ಚೆಕ್ ಮಾಡೋಕೆ ಹೋಗ್ತೀವಾ? ಏನೂ ಇಲ್ಲ. ಒಂದು ನಂಬಿಕೆ ಏನು ಅಂದರೆ, ಡ್ರೈವರು ಕರೆಕ್ಟಾಗಿ ಕರ್ಕೊಂಡೋಗಿ ಬೆಂಗಳೂರಿಗೆ ಮೆಜೆಸ್ಟಿಕ್ಗೆ ತಲುಪಿಸ್ತಾರೆ ಅಂತ ಹೇಳ್ಬಿಟ್ಟು ಹತ್ತಿ ಕೂತ್ಕೊತೀವಿ, ಟಿಕೆಟ್ ತೊಗೊಂಡು ಜಾಬ್ಗೆ ಇಟ್ಕೊತೀವಿ. ಡ್ರೈವರು ಸ್ಟಾರ್ಟ್ ಮಾಡ್ತಾರೆ, ಗಾಡಿನ ಪ್ರಾರಂಭ ಮಾಡ್ತಾರೆ, ಅಷ್ಟೇ. ಆರಾಮಾಗಿ ಹಿಂಗೆ ಹೊರಗೆ ನಿದ್ದೆ ಮಾಡಿದ್ರೆ ಎಷ್ಟು ಕೂಲಾಗಿ ನಾವು ಬೆಂಗಳೂರಿಗೆ ಎದ್ದೇಳ್ತೀವ. ಎಷ್ಟು ನಂಬಿಕೆ ಆ ಡ್ರೈವರ್ ಮೇಲೆ, ಎಷ್ಟು ನಂಬಿಕೆ.
ಅಂದರೆ ನಮ್ಮನ್ನು ಕರೆಕ್ಟಾಗಿ ಗುರಿ ಮುಟ್ಟಿಸ್ತಾರೆ ಡ್ರೈವರು ಅಂತ ಹೇಳ್ಬಿಟ್ಟು ಅಂತ. ಅದೇ ನಂಬಿಕೆ ನಮಗೆ ಭಗವಂತನ ಮೇಲೆ ಇರಬೇಕು. ಅಂದರೆ ಭಗವಂತ ನಮ್ಮನ್ನು ನಡೆಸ್ತಾ ಇದ್ದಾನೆ, ಗುರಿ ಅಂತೂ ಮುಟ್ಟಿಸ್ತಾನೆ. ಅದಕ್ಕೆ ಅಂಬಿಗಾ ನಾನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಅವನು ಮುಟ್ಟಿಸ್ತಾನೆ ಗುರಿ ಅಂತ. ಇದನ್ನು ಆತ್ಮಸಮರ್ಪಣೆ ಅಂತ ಕರೀತಾರೆ. ಈ ಮೂರನ್ನ ಹೇಳ್ತಾರೆ. ಅದನ್ನೇ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ, ತದರ್ಪಿತ ಅಖಿಲಾಚಾರ ಸನ್ ಕಾಮಕ್ರೋಧಾಭಿಮಾನಾಧಿಕಂ ತಸ್ಮಿನ್ನೇವ ಕರಣೀಯಂ ಅಂತ. ನಿಮಗೆ ಕೋಪ ಬರಲಿ, ಕಾಮ ಬರಲಿ, ಮೋಹ ಬರಲಿ, ದಂಭ, ಮದ ಏನೇ ಬಂದರೂ ಕೂಡ ಭಗವಂತನ ಕಡೆ ತಿಪ್ಪಿಬಿಡ್ರಿ. ಅದನ್ನು ನೀವು ಪ್ರಪಂಚದ ಕಡೆ, ಸಮಾಜದ ಕಡೆ ತಿಪ್ಪಬೇಡ್ರಿ, ಅಥವಾ ನಿಮ್ಮ ಕಡೆನೂ ತಿಪ್ಕೋಬೇಡಿ, ಭಗವಂತನ ಕಡೆ ತಿಪ್ಪಿಬಿಡಿ. ಆವಾಗ ಏನಾಗುತ್ತೆ, ನಿಮ್ಮ ಎಲ್ಲ ದುರ್ಗುಣಗಳು ಕೂಡ ಭಗವಂತ ನ್ಯೂಟ್ರಲ್ ಮಾಡಿಬಿಡ್ತಾನೆ. ಇದು ನಮಗೆ ಒಂದು ಕೊಡ್ತಾ ಇರ್ತಕ್ಕಂಥ, ನಾರದರು ಕೊಡ್ತಾ ಇರ್ತಕ್ಕಂಥ ಒಂದು ಸಾಧನೆ, ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಇದನ್ನು ನಾವು ಹಿಂದಿನ ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಂಡಿದ್ವಿ. ಈ 65ನೇ ಅಧ್ಯಾಯ, 65ನೇ ಸೂತ್ರ. ಈಗ 66ನೆಯ ಸೂತ್ರ ಮುಂದುವರೆದು ನಾರದರು ಹೇಳ್ತಾ ಇದ್ದಾರೆ. 66ನೆಯ ಸೂತ್ರ, ತ್ರಿರೂಪ ಭಂಗಪೂರ್ವಕಂ ನಿತ್ಯ ದಾಸ್ಯ ನಿತ್ಯಾಕಾಂತ ಭಜನಾತ್ಮಕಂ ಪ್ರೇಮ ಕಾರ್ಯಂ ಪ್ರೇಮೈವ ಕಾರ್ಯಂ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಹೇಳ್ತಾ ಇದ್ರೆ. ನೀವು ಯೋಗ ಮಾಡಿ, ಅಷ್ಟಾಂಗ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಉಪವಾಸ ಮಾಡಿರಿ, ಮನೆ ಬಿಟ್ಟು ಹೋಗ್ರಿ, ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ಇಲ್ಲ ಗುಹೆಗಳಲ್ಲಿ ಕೂತ್ಕೊಂಡು ತಪಸ್ ಮಾಡಿ ನಾರದ್ರು ಹೇಳ್ತಾ ಇಲ್ಲ. ನಿಮ್ಮಲ್ಲಿ ಸಹಜವಾಗಿ, ಅಂದರೆ ನಮ್ಮಲ್ಲಿ ಏನಿದೆ, ಹೃದಯದಲ್ಲಿ ಸಹಜವಾಗಿ ಏನಿದೆ, ಪ್ರೇಮ ಅಂತಕ್ಕಂಥದ್ದಿದೆ. ತಾಯಿಗೆ ಮಗು ಮೇಲೆ ಪ್ರೇಮ ಇದೆ, ತಂದೆ ತಾಯಿ ಮೇಲೆ ಮಕ್ಕಳಿಗೆ ಪ್ರೇಮ ಇದೆ, ಮಕ್ಕಳ ಮೇಲೆ ತಂದೆ ತಾಯಿಗೆ ಪ್ರೇಮ ಇದೆ, ಅಣ್ಣ ತಮ್ಮಂದ್ರಿಗೆ ಪ್ರೇಮ ಇದೆ, ಅಕ್ಕ ತಂಗಿಯರಿಗೆ ಪ್ರೇಮ ಇದೆ, ಸ್ನೇಹಿತರ ಮಧ್ಯದಲ್ಲಿ ಪ್ರೇಮ ಇದೆ, ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೇಮ ಇದೆ. ಆ ಥರದ ಒಂದು ಪ್ರೇಮನ್ನು, ಅದೇ ಪ್ರೇಮನ್ನು, ಆ ಥರದ ಪ್ರೇಮ ಅಲ್ಲ, ಅದೇ ಪ್ರೇಮನ್ನು ಭಗವಂತನ ಕಡೆ ತಿಪ್ಪುಬಿಡಿ. ಭಗವಂತನ ಕಡೆ ತಿಪ್ಪಿಬಿಟ್ಟು ನೀವು ಯಾವ ಸಾಧನೆಯನ್ನು ಮಾಡಬೇಡ್ರಿ. ಪ್ರೀತಿಸಿ ಪ್ರೀತಿಸಿ ಪ್ರೀತಿಸಿ, ಭಗವಂತನನ್ನೇ ಪ್ರೀತಿಸಿ. ಹಂಗೆ ಮಾಡಿದ ಪಕ್ಷದಲ್ಲಿ ಭಗವಂತ ನಿಮಗೆ ಸಾಕ್ಷಾತ್ಕಾರ ಆಗ್ತಾನೆ, ನಮ್ಮ ಕೈಗೆ ಅಂಗೈನಲ್ಲಿರತಕ್ಕಂಥ ನಲ್ಲಿಕಾಯಿ ಥರ ನಮಗೆ ಒದಗಿ ಬರ್ತಾನೆ ಅಂತಕ್ಕಂಥ ಸಾಧನೆಯನ್ನು ನಾರದರು ಇಲ್ಲಿ ಹೇಳ್ತಾ ಇದ್ದಾರೆ 66ನೇ ಸೂತ್ರದಲ್ಲಿ. ತ್ರಿರೂಪ ಭಂಗ ಪೂರ್ವಕಂ ಅಂತ ಹೇಳ್ತಾರೆ. ತ್ರಿರೂಪ ಭಂಗ ಅಂತಂದರೆ ಏನು ಅಂದರೆ, ಭಕ್ತಿನಲ್ಲಿ 3 ಭಕ್ತಿಗಳಿದೆ. ಒಂದು ಸಾತ್ವಿಕ ಭಕ್ತಿ, ಒಂದು ರಾಜಸಿಕ ಭಕ್ತಿ, ಒಂದು ತಾಮಸಿಕವಾಗಿರ್ತಕ್ಕಂಥ ಭಕ್ತಿ. ಸಾತ್ವಿಕ ಭಕ್ತಿಗೆ ಉದಾಹರಣೆ ಏನು ಅಂತಂದರೆ ಜಿಜ್ಞಾಸೆ, ಅಂದರೆ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಜ್ಞಾನಿ ಅಂತಕ್ಕಂಥ ಅವನು ತ್ರಿಗುಣಾತೀತನಾಗಿರ್ತಕ್ಕಂಥ ಭಕ್ತ. ಈ ಜಿಜ್ಞಾಸು ಇದಾನಲ್ಲ, ಅಂದರೆ ಭಗವಂತ ಹೇಗಿದ್ದಾನೆ, ಏನಾಗಿದ್ದಾನೆ ಅಂತ ತಿಳ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ಸಾತ್ವಿಕ ಭಕ್ತಿ. ಇನ್ನು ಅರ್ಥಾರ್ಥಿ ಅಂದರೆ ನನಗೆ ಐಶ್ವರ್ಯ ಕೊಡು, ಸಮಾಜದಲ್ಲಿ ಒಳ್ಳೆ ಗೌರವ ಕೊಡು, ನನಗೆ ವಾಹನ ಸೌಖ್ಯಗಳು, ಆರೋಗ್ಯ, ಆಯುಷ್ಯ ಇವನ್ನೆಲ್ಲ ಕೊಡು ಅಂತ ನಾವೇನು ಕೇಳ್ಕೊತಾ ಇದ್ದೀವಿ, ಅದು ರಾಜಸಿಕವಾಗಿರ್ತಕ್ಕಂಥ ಭಕ್ತಿ. ಆ ರಾಜಸಿಕವಾಗಿರ್ತಕ್ಕಂಥ ಭಕ್ತಿಯನ್ನು ಬಿಟ್ಬಿಡ್ರಿ, ಸಾತ್ವಿಕವಾಗಿರ್ತಕ್ಕಂಥ ಭಕ್ತಿಯನ್ನು ಬಿಟ್ಬಿಡ್ರಿ. ಇಲ್ಲಿ ನಾರದ್ರು ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದಲ್ಲ. ಗಾಬರಿ ಬಿಡ್ಬೇಡ್ರಿ, ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಇನ್ನು ಆರ್ತರು ಇದ್ದಾರೆ. ಆರ್ತರು ಅಂದರೆ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಕೂಗ್ತಕ್ಕಂಥವ್ರು. ಕಷ್ಟ ಬಂದಾಗ ಮಾತ್ರ ದೇವ್ರ ಜ್ಞಾಪಕಕ್ಕೆ ಬರ್ತಾರೆ. ಅವ್ರಿಗೆ ಬೇರೆ ಟೈಮ್ನಲ್ಲಿ ದೇವ್ರ ಜ್ಞಾಪಕಕ್ಕೆ ಬರಲ್ಲ. ಇವರನ್ನ ಆರ್ತರು ಅಂತ ಕರೀತಾರೆ. ಇವಾಗ ದ್ರೌಪದಿ, ಗಜೇಂದ್ರ ಇವರೆಲ್ಲ ಕೂಡ ಅದಕ್ಕೆ ಉದಾಹರಣೆಗಳು, ಅಂದರೆ ಆರ್ತ ಭಕ್ತಿಗೆ ಉದಾಹರಣೆಗಳು. ಇದು ತಾಮಸವಾಗಿರ್ತಕ್ಕಂಥ ಭಕ್ತಿ. ಯಾಕೆಂದರೆ ಆ ಟೈಮಿಗೆ ಮಾತ್ರ ನಾವು ಕರಿತೀವಿ. ಬನ್ನಿ ಒಳಗೆ ಬನ್ನಿ, ಕೂತ್ಕೊಳ್ಳಿ. ಆ ಟೈಮ್ನಲ್ಲಿ ಮಾತ್ರ ಕರಿತೀವಿ ನಾವು, ಬೇರೆ ಟೈಮ್ನಲ್ಲಿ ನಾವು ಅದನ್ನು ನೆನೆಸ್ಕೊಳೋದಕ್ಕೆ ಹೋಗೋದಿಲ್ಲ. ಇದು ತಾಮಸಿಕವಾಗಿರ್ತಕ್ಕಂಥ ಭಕ್ತಿ. ಹೀಗೆ ಒಂದೊಂದು ಗುಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಕ್ತಿಗಳು 3 ವಿಧದಲ್ಲಿದೆ. ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ ಬಿಟ್ಟು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಇಲ್ಲಿ ನಾರದ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ತ್ರಿರೂಪ ಭಂಗಪೂರ್ವಕಂ. ನನಗೆ ಬೇಡ ಸಾತ್ವಿಕ ಭಕ್ತಿನೂ ಬೇಡ, ರಾಜಸಿಕ ಭಕ್ತಿನೂ ಬೇಡ, ತಾಮಸಿಕ ಭಕ್ತಿನೂ ಬೇಡ. ಅಂದರೆ ಕಷ್ಟ ಬಂದಾಗ ನಾನು ಭಗವಂತನ ಕೂಗೋದು ಬೇಡ, ದುಡ್ಡುಗೋಸ್ಕರ ಅಥವಾ ನನಗೆ ಸ್ಥಾನಮಾನಗಳಿಗೋಸ್ಕರ, ಆರೋಗ್ಯ ಐಶ್ವರ್ಯಗಳಿಗೋಸ್ಕರ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳೋದು ಬೇಡ. ಆಮೇಲೆ ಭಗವಂತ ಹೇಗಿದ್ದಾನೆ, ಆ ತತ್ವ ಹೇಗಿದೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನವೂ ಬೇಕಾಗಿಲ್ಲ. ಭಗವಂತ ಅಂತಕ್ಕಂಥ ಅವನಿದ್ದಾನೆ, ಕರೆದ್ರೆ ಬರ್ತಾನೆ, ಕರಿಬೇಕು. ಇಷ್ಟೇ ನಮ್ಮದು ಜೀವನದ ಧ್ಯೇಯ ಆಗಿರಬೇಕು. ಆ ಕರಿಬೇಕಾದ್ರೆ ಏನು ಮಾಡಬೇಕು? ಪ್ರೇಮಪೂರ್ವಕವಾಗಿ ಕರಿಬೇಕು, ಪ್ರೀತಿಪೂರ್ವಕವಾಗಿ ಕರಿಬೇಕು.
ಭಗವಂತನು ಏನು ಹೇಳ್ತಾನೆ ಅಂದರೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿದೋರ್ಜುನ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಅಂದರೆ ಭಕ್ತಿಯಿಂದ ಮಾತ್ರ ನನ್ನನ್ನು ಈ ರೀತಿ ತಿಳಿಯೋದಕ್ಕೆ, ಪ್ರವೇಶಿಸೋದಕ್ಕೆ, ಒಂದಾಗೋದಕ್ಕೆ ಸಾಧ್ಯ ಅರ್ಜುನ. ಬೇರೆ ಯಾವುದರಿಂದ ಕೂಡ ಸಾಧ್ಯ ಇಲ್ಲ. ಯಾವ ಯಜ್ಞಗಳಿಂದಾಗಲಿ, ಯಾವ ತಪಸ್ಸಿನಿಂದಾಗಲಿ, ಯಾವ ದಾನದಿಂದಾಗಲಿ ಭಗವಂತ ನಮಗೆ ಕೈಗೆ ಎಟಕು ಬರೋದಿಲ್ಲ. ಭಕ್ತಿಯಿಂದ ಮಾತ್ರ ಎಟಕ್ಕೆ ಬರ್ತಾನೆ. ಈ ಭಕ್ತಿ ಅಂದರೆ ಏನು ಅಂತಂದರೆ, ಸಂಸ್ಕೃತದಲ್ಲಿ ಭಕ್ತಿನ ನಾವು ಆಡು ಭಾಷೆಯಲ್ಲಿ ಏನಂತ ಕರಿತೀವಿ, ಈಗ ಆಲ್ರೆಡಿ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಏನಂತ ಕರಿತೀವಿ? ಪ್ರೀತಿ, ಪ್ರೇಮ ಅಂತ ಕರಿತೀವಿ. ನಾವು ಲೌಕಿಕವಾಗಿರ್ತಕ್ಕಂಥ ಭಾಷೆಯಲ್ಲಿ ಪ್ರೀತಿ, ಪ್ರೇಮ ಅಂತ ಏನು ಕರಿತೀವಿ, ಸಂಸ್ಕೃತದಲ್ಲಿ ಅದನ್ನೇ ಭಕ್ತಿ ಅಂತ ಕರೀತಾರೆ. ಇಲ್ಲಿ ನಾರದರು ಏನು ಹೇಳ್ತಾರೆ ಅಂದರೆ, ನಿತ್ಯ ದಾಸ್ಯ, ನಾನು ದಾಸ, ನೀನು ಯಜಮಾನ. ಇದು ಒಂದು ಥರದ ಭಕ್ತಿ. ಆಂಜನೇಯನಿಗೆ ಆ ಭಕ್ತಿ ಇತ್ತು ಅಲ್ವಾ, ನಮಗೆಲ್ಲ ಗೊತ್ತಿದೆ. ಹನುಮಂತನಿಗೆ ಆ ವಿಧದ ಒಂದು ಭಕ್ತಿ ಇತ್ತು. ಒಂದ್ಸಲಿ ಹನುಮಂತನ ಯಾರೋ ಕೇಳಿದ್ರಂತೆ, ಹನುಮಂತ ನಿನ್ನ ಭಕ್ತಿ ಎಂಥದ್ದು ಅಂತ ಹೇಳ್ಬಿಟ್ಟಂತ. ಅಪ್ಪ, ನಾನು ದೇಹ ಅಂತಕ್ಕಂಥ ಭಾವನೆ ಇದ್ದಾಗ ನಾನು ದಾಸ, ರಾಮ ನನ್ನ ಒಡೆಯ, ಯಜಮಾನ ಅಂತ ತಿಳ್ಕೊತೀನಿ. ನಾನು ಜೀವಾತ್ಮ ಅಂತಕ್ಕಂಥ ಭಾವನೆ ನನಗೆ ಬಂದಾಗ ನಾನು ಅಂಶ, ಅಂದರೆ ಪರಮಾತ್ಮನಾಗಿರ್ತಕ್ಕಂಥ ರಾಮ ಪರಮಾತ್ಮ, ನಾನು ಅವನ ಅಂಶ, ತ್ವದಂಶಕಂ ಅಂತ ಹೇಳ್ಬಿಟ್ಟು ಅಂತ. ಒಂದು ವೇಳೆ ಆ ತತ್ವದ ಒಂದು ಅಧ್ಯಯನದಲ್ಲಿ, ಅಂದರೆ ನಾನು ಭಗವತ್ ತತ್ವದ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇರ್ತಕ್ಕಂಥ ಆಗ ತ್ವಮೇವ ಅಹಂ ನ ಸಂಶಯ ಅಂತ ಹೇಳ್ತಾನೆ. ನಾನೇ ರಾಮ, ರಾಮನೇ ನಾನು ಅಂತ ಹೇಳ್ಬಿಟ್ಟಂತ. ಇದು ಭಕ್ತಿಯ ಪರಾಕಾಷ್ಠೆ ಅಂತ ಕರೀತಾರೆ. ಹಾಗಾಗಿ ಯಾವಾಗ ಇದು ಬರುತ್ತೆ ಅಂದರೆ, ಪ್ರೇಮ ಹೆಚ್ಚಾಗಿದ್ದಾಗ ಈ ಭಕ್ತಿ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಪ್ರೇಮ ಕಾರ್ಯಂ ಪ್ರೇಮ ಇವ ಕಾರ್ಯಂ ಅಂತ ಹೇಳ್ತಾರೆ. ನೀವು ಇನ್ನೇನು ಸಾಧನೆಯೂ ಮಾಡಬೇಡಿ, ನಾರದರು ಹೇಳ್ತಾ ಇರ್ತಕ್ಕಂಥದ್ದು ಭಗವಂತನನ್ನು ಪ್ರೀತಿಸೋದನ್ನು ಕಲೀರಿ. ಮಗು ಥರ ಪ್ರೀತಿಸ್ಬೋದು, ಗಂಡನ ಥರ ಪ್ರೀತಿಸ್ಬೋದು, ಪ್ರೇಮಿಕನ ಥರ ಪ್ರೀತಿಸ್ಬೋದು, ಸ್ನೇಹಿತನ ಥರ ಪ್ರೀತಿಸ್ಬೋದು, ಹೌದಲ್ವಾ? ಇದೆಲ್ಲ ಕೂಡ ನವವಿಧ ಭಕ್ತಿಗಳು ಅಂತ ಕರೀತಾರೆ. ಹಾಗಾಗಿ ಈ ವಿಧದಲ್ಲಿ ನೀವು ಪ್ರೀತಿಸೋದನ್ನು ಕಲೀರಿ. ನಿತ್ಯ ಕಾಂತ ಭಜನಾತ್ಮಕಂ, ಹೇಗೆ ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ, ಗಂಡನಿಗೆ ಸೇವೆ ಮಾಡ್ತಾಳೆ, ಪ್ರತಿನಿತ್ಯ ಪರಮಾತ್ಮನಿಗೆ ಆ ರೀತಿಯ ಸೇವೆಯನ್ನು ಮಾಡೋದನ್ನು ಕಲ್ತ್ಕೊಳ್ರಿ. ಪ್ರೀತಿಸೋದನ್ನು ಕಲ್ತ್ಕೊಳ್ರಿ ಅಂತ ಹೇಳ್ತಾರೆ. ಹೇಗೆ ಪ್ರೀತಿ ಮಾಡೋದು? ಪ್ರೀತಿಸೋದನ್ನು ಕಲ್ತ್ಕೊಳ್ಳಿ ಅಂತೇನೋ ಹೇಳ್ಬಿಟ್ರು. ಪ್ರೀತಿ ಮಾಡೋದು ಹೆಂಗೆ? ನಮಗೆ ನಾಯಿಗಳನ್ನು ಪ್ರೀತಿ ಮಾಡಿ ಗೊತ್ತು, ಬೆಕ್ಕುಗಳನ್ನು ಪ್ರೀತಿ ಮಾಡಿ ಗೊತ್ತು, ಮನೆ ಮುಂದೆ ಇರತಕ್ಕಂಥ ಗಿಡಗಳನ್ನು ಪ್ರೀತಿ ಮಾಡಿ ಗೊತ್ತು. ಆದರೆ ಭಗವಂತನನ್ನು ಪ್ರೀತಿ ಮಾಡೋದು ಹೇಗೆ ಅಂತಲೇ ಗೊತ್ತಿರೋದಿಲ್ಲ. ಹೇಗೆ ಅಂತಂದರೆ, ಏನೂ ಅಪೇಕ್ಷೆ ಪಡೋದಿಲ್ಲ. ಒಬ್ಬ ತಾಯಿ ಏನನ್ನು ಅಪೇಕ್ಷೆ ಪಡ್ತಾಳ? ಮಗುವಿಂದ ಏನೂ ಅಪೇಕ್ಷೆ ಪಡೋದಿಲ್ಲ. ಮಗುಗೆ ಸೇವೆ ಮಾಡಬೇಕು. ಮಗುವನ್ನ ಪ್ರೀತಿಯಾಗಿ ಕಾಣಬೇಕು. ಯಾವ ಟೈಮಿಗೆ ತಿನ್ನಿಸ್ತಕ್ಕಂಥದ್ದು, ಸ್ನಾನ ಮಾಡಿಸ್ತಕ್ಕಂಥದ್ದು, ಅದೆಲ್ಲ ಕೂಡ ಪ್ರೀತಿ ಅಂತ ಅನ್ನಿಸ್ಕೊಳುತ್ತೆ. ಪ್ರೀತಿಯ ಪರಾಕಾಷ್ಠೆ ಅವೆಲ್ಲ ಕೂಡ. ಭಗವಂತನ ಕಡೆ ಈ ರೀತಿಯ ಪ್ರೀತಿಯನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಯಾವ ರೀತಿ ಪ್ರೀತಿ ಮಾಡಬೇಕು ಅಂತಂದರೆ, ಒಂದ್ಸಲಿ ಅರ್ಜುನ, ಕೃಷ್ಣ ಇಬ್ಬರು ಕೂಡ ಗಂಗಾ ನದಿ ತೀರದಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ಅಂದರೆ ಏನೋ ಒಂದು ವಿಹಾರ ಮಾಡ್ತಾ ಇರಬೇಕಾಗಿದ್ರೆ ಏನಾಗುತ್ತೆ ಅಂತಂದರೆ, ಅರ್ಜುನಂಗೆ ನಿದ್ದೆ ಬರುತ್ತೆ. ನಿದ್ದೆ ಬಂದಾಗ ಏನಾಗುತ್ತೆ, ಭಾವನೆ ತಾನೆ ಶ್ರೀಕೃಷ್ಣ ಪರಮಾತ್ಮ, ಅಪ್ಪ ನಿನ್ನ ತೊಡೆ ಮೇಲೆ ನಾನು ಸ್ವಲ್ಪ ಮಲ್ಕೊತೀನಿ ಅಂತ ಹೇಳ್ತಾನೆ. ಆಯಿತು ಮಲಕ್ಕೋ ಅಂತ ಹೇಳ್ಬಿಟ್ಟು ತೊಡೆ ಕೊಡ್ತಾನೆ ಕೃಷ್ಣ. ತೊಡೆ ಮೇಲೆ ತಲೆ ಇಟ್ಕೊಂಡು ಅರ್ಜುನ ಮಲ್ಕೊತಾನೆ. ಇದ್ದಕ್ಕಿದ್ದಂಗೆ ಕೃಷ್ಣನಿಗೆ ಎಲ್ಲಿಂದಲೋ ಒಂದು ಥರದ ಒಂದು ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಏನಂತ ಅಂದರೆ, ಕೃಷ್ಣ 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 ಅಂತ ಯಾರೋ ಒದರ್ತಾ ಇದ್ದಾರೆ, ಅಂದರೆ ಹೇಳ್ತಾ ಇದ್ದಾರೆ. ಯಾರು, ಎಲ್ಲಿಂದ ಬರ್ತಾ ಇದೆ ಈ ಶಬ್ದ ಅಂತ ಕೃಷ್ಣ ಫಸ್ಟು ಸುತ್ತಮುತ್ತ ನೋಡ್ತಾನೆ, ಹಿಂದೆ ಮುಂದೆ ನೋಡ್ತಾನೆ. ಯಾರು ಹೇಳ್ತಾ ಇದ್ದಾರೆ, ಯಾರು ನನ್ನ ನಾಮನ್ನು ಜಪಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಾಗೋ ಅಷ್ಟೊತ್ತಿಗೆ ಆರಾಮಾಗಿ ಅರ್ಜುನನ ಕಡೆ ನೋಡ್ತಾನೆ. ಅರ್ಜುನ ನಿದ್ದೆ ಮಾಡ್ತಾ ಇರ್ತಾನೆ. ಅಲ್ಲ, ಯಾರು ನನ್ನ ಹೆಸರು ಯಾರೋ ಕೂಗ್ತಾ ಇದಾರಲ್ಲ, ಕೃಷ್ಣ ಕೃಷ್ಣ ಅಂತೇಳ್ಬಿಟ್ಟು ಅಂತ. ಸ್ವಲ್ಪ ತಾಗೋ ಅಷ್ಟೊತ್ತಿಗೆ ಅರ್ಜುನನ ತೊಡೆ ಮೇಲೆ ಇರ್ತಕ್ಕಂಥ ಅರ್ಜುನನ ತಲೆ ಮೇಲೆ ಈತ ಕಿವಿ ಇಡ್ತಾನೆ. ಯಾರು? ಶ್ರೀಕೃಷ್ಣ ಪರಮಾತ್ಮ. ನೋಡೋಣ ಈತನಿಂದ ಏನನ್ನ ಕೃಷ್ಣ ಅಂತ ಬರ್ತಾ ಇದೆಯಾ ಅಂತ ನೋಡಿದ್ರೆ, ಆತನ ತಲೆಯಿಂದ ಕೃಷ್ಣ 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 ಅಂತ ಅನವರತವಾಗಿ ಬರ್ತಾ ಇದೆ. ಅಂದರೆ ಅಷ್ಟು ಪ್ರೀತಿ ಕೃಷ್ಣನ ಮೇಲೆ ಅರ್ಜುನನಿಗೆ. ಏನು ಮಾಡ್ತಾನೆ ಕೃಷ್ಣ, ನಿಧಾನಕ್ಕೆ ಅವನ ತೊಡೆ ಮೇಲೆ ಇದ್ದಿದ್ದ ತಲೆಯನ್ನು ಪಕ್ಕಕ್ಕೆ ತೆಗೆದಿಟ್ಟು ಅರ್ಜುನನ ಹೃದಯದ ಮೇಲೆ ಕಿವಿ ಇಡ್ತಾನೆ. ಅಲ್ಲೂ ಕೃಷ್ಣ 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 ಅಂತ ಬರ್ತಾ ಇರುತ್ತೆ. ಕಡೆಗೆ ಏನಾಗುತ್ತೆ ಗೊತ್ತಾ, ಹಾಗೆ ಒಂದೊಂದು ಪಾರ್ಟ್ ಮೇಲೆ ಕಿವಿ ಇಟ್ಕೊಂಡು ಬರ್ತಾನೆ ಕೃಷ್ಣ. ಕಡೆಗೆ ಅಂಗಾಲ್ ಇರುತ್ತಲ್ಲ, ಅಂಗಾಲ್ ಹತ್ರ ಬಂದು ಅಂಗಾಲಲ್ಲಿ ಹಿಂಗೆ ಕಿವಿ ಇಡ್ತಾನೆ ಕೃಷ್ಣ. ನೋಡಿ ಎಂಥ ಭಾಗ್ಯ ಅರ್ಜುನಂದು. ಅಲ್ಲೂ ಕೂಡ ಕೃಷ್ಣ 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 ಅಂತ ಬರ್ತಾ ಇರುತ್ತೆ. ಆವಾಗ ಕೃಷ್ಣನಿಗೆ ಅರ್ಥ ಆಗುತ್ತೆ, ಅರ್ಜುನನ ಶರೀರದ ಅಣುವು ಕೂಡ ಶ್ರೀಕೃಷ್ಣ ಸ್ಮರಣೆ ಮಾಡ್ತಾ ಇದೆ.
ಈ ಸ್ಮರಣೆ ಎಲ್ಲಿಂದ ಬಂತು? ಪ್ರೀತಿಯಿಂದ ಬಂತು. ಹಾಗಾಗಿ ಯಾರು ಹೆಚ್ಚು ಪ್ರೀತಿ ಮಾಡ್ತಾರೋ ಅಲ್ಲಿ ಆ ತತ್ವ ಅಂತಕ್ಕಂಥದ್ದು ನಮಗೆ ಒದಗೋಕ್ಕೆ ಚಾನ್ಸಸ್ ಇರುತ್ತೆ. ನೋಡಿ, ನಮಗೆ ಒಂದು 10 ನಿಮಿಷ ಎಲ್ಲನ ಕೂತ್ಕೊಂಡು ಕಣ್ಣು ಮುಚ್ಕೊಂಡ್ಬಿಟ್ರೆ ಸಾಕು, ನಮ್ಮ ಪ್ರೀತಿಯ ವಸ್ತು ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಒಂದು 10 ನಿಮಿಷ ಏಕಾಂತದಲ್ಲಿ ಕಣ್ಣು ಮುಚ್ಕೊಂಡಾಗ ನಮ್ಗೇನೆಲ್ಲ ನೋಟುಗಳು ಕಾಸುಗಳು ಕಂಡ್ರೆ ನಮ್ಮ ಪ್ರೀತಿ ಎಲ್ಲಿದೆ ಅಂತ ಅರ್ಥ? ಕಾಸು ಮೇಲಿದೆ ಅಂತ ಅರ್ಥ. ನೀವು ಪರೀಕ್ಷೆ ಮಾಡ್ಕೋಬೋದು ನಮ್ಗೆ ಯಾವುದ್ರ ಮೇಲೆ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಕೂತ್ಕಿರೋವಾಗ ಏನೋ ವ್ಯವಹಾರ, ಏನೋ ಗಲಾಟೆ ಬಂತು ಅಂದರೆ ವ್ಯವಹಾರದಲ್ಲಿ ನಮ್ಮ ಮನಸ್ಸಿದೆ ಅಂತ. ಯಾರೋ ಜ್ಞಾಪಕಕ್ಕೆ ಬಂದರು ಅಂದರೆ ಅವ್ರ ಮೇಲೆ ನಮ್ಮ ಮನಸ್ಸಿದೆ ಅಂತ ಹೇಳ್ಬಿಟ್ಟು ಅಂತ. ಹಾಗೆ ನಾವು ಕೂತ್ಕೊಂಡಾಗ ಒಂದು 10 ನಿಮಿಷ ಏಕಾಂತವಾಗಿ ಕೂತ್ಕೊಂಡಾಗ ಆಟೋಮೆಟಿಕ್ಕಾಗಿ ಸಹಜವಾಗಿ ನಮಗೇನ ಭಗವಂತನ ಸ್ಮರಣೆ ಬಂತು ಅಂತಂದರೆ ಭಗವಂತನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ. ಹಾಗಾಗಿ ಅಪಾರವಾದ ಪ್ರೀತಿ ಅಂತಕ್ಕಂಥದ್ದನ್ನು ಇಟ್ಕೊಂಡಿರ್ಬೇಕು. ನೋಡಿ, ನಿಜವಾದ ಭಕ್ತ ಭಗವಂತನನ್ನು ಡಿಸ್ಟರ್ಬ್ ಮಾಡೋದಿಲ್ವಂತೆ, ಯಾವತ್ತಿಗೂ ಕೂಡ ಕಷ್ಟ ಬಂದಾಗ ಕರೆಯೋದಕ್ಕೆ ಹೋಗೋದಿಲ್ವಂತೆ. ಶ್ರೀರಾಮಕೃಷ್ಣರು ಒಂದು ಕಡೆ ಹೇಳ್ತಾರೆ, ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಕಾಡಲ್ಲಿ ಹೋಗ್ತಾ ಇರಬೇಕಾಗಿದ್ರೆ ಫೋನ್ ಯಾರನ್ನ ಇದ್ರೆ ನೋಡಿ ಸ್ವಿಚ್ ಆಫ್ ಮಾಡಿ, ದಯವಿಟ್ಟು ಸ್ವಿಚ್ ಆಫ್ ಮಾಡ್ಕೊಳ್ಳಿ ಫೋನನ್ನು. ಕಾಡಲ್ಲಿ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ, ಇದ್ದಕ್ಕಿದ್ದಂಗೆ ಹುಲಿ ಅಟ್ಟಿಸ್ಕೊಂಬಂದ್ಬಿಡುತ್ತೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತಕ್ಕಂಥ 3 ಭಕ್ತರಿದ್ದಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ರಾಜಸಿಕ ಇವನು ತಾಮಸಿಕ ಭಕ್ತ ಹೇಳ್ತಾನಂತೆ, ಹೇ ಕೃಷ್ಣ, ನನಗೆ ಹುಲಿ ಅಟ್ಟಿಸ್ಕೊಂಬರ್ತಾ ಇದೆ, ನೀನಲ್ದೇರ ಯಾರು ಕಾಪಾಡಬೇಕು? ಎಲ್ಲಿದೆಯಾ? ವೈಕುಂಠದಲ್ಲಿದೆಯಾ? ಇನ್ನೆಲ್ಲನ್ನ ಇದೆಯಾ? ಬಾ ಬೇಗ ಅಂತ ಕರಿತಾನಂತೆ. ಇದು ತಾಮಸಿ ಭಕ್ತನ ಉದಾಹರಣೆನಂತೆ, ಶ್ರೀರಾಮಕೃಷ್ಣರು ಹೇಳ್ತಕ್ಕಂಥದ್ದು. ರಾಜಸ ಭಕ್ತ ಹೇಳ್ತಾನಂತೆ, ಕೃಷ್ಣ, ನಾನು ಇವಾಗ ತಕ್ಷಣಕ್ಕೆ ಮರ ಹತ್ತು ಬಿಡ್ತೀನಿ, ನಂಗೆ ಮರ ಹತ್ತೋದು ನಂಗೆ ಗೊತ್ತಿಲ್ಲ, ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ಮರ ಹತ್ತೋ ಥರ ಮಾಡು ನನಗೆ. ಗಬ ಗಬ ಅಂತ ಹೇಳ್ಬಿಟ್ಟು ಪ್ರಾಣ ಬಯಕೆ ಮರ ಹತ್ತು ಬಿಡ್ತಾನಂತೆ. ಬೇಗ ಬಾ ಅಂತ ಕರೆಯೋದಕ್ಕೆ ಶುರು ಮಾಡ್ತಾನಂತೆ. ಇದು ರಾಜಸಿಕ ಭಕ್ತರ ಉದಾಹರಣೆ. ಸಾತ್ವಿಕ ಭಕ್ತ ಹೇಳ್ತಾನಂತೆ, ಅಯ್ಯೋ ನಾವೇ ಎಲ್ಲೋ ಕಡೆ ಹೋಗಿ ಬಚ್ಚಿಟ್ಕೊಂಡ್ರೆ ಆಯಿತು, ಹುಲಿಗೆ ಸಿಗ್ದಿರಾ ಪಾಪ, ಅದಕ್ಕೋಸ್ಕರ ಕೃಷ್ಣನ್ಗೆ ಯಾಕೆ ತೊಂದರೆ ಕೊಡಬೇಕು? ಅವನೆಲ್ಲ ಮಲಗಿರ್ತಾನೆ, ಅಥವಾ ಏನೋ ಅವ್ನ ಪರ್ಸ್ನಲ್ ಕೆಲಸಗಳಲ್ಲಿರುತ್ತೆ, ಪಾಪ ಅವ್ನಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳ್ತಾನಂತೆ. ಅಂದರೆ ನಿಜವಾದ ಭಕ್ತನ ಲಕ್ಷಣ ಹೀಗಿರುತ್ತೆ, ಭಗವಂತನಿಗೆ ಯಾವತ್ತಿಗೂ ಕೂಡ ತೊಂದರೆ ಕೊಡೋದಕ್ಕೆ ನೋಡೋದಿಲ್ಲ. ರಾಮಾಯಣದಲ್ಲಿ ಹನುಮಂತ ಒಂದು ಕಡೆ ಹೇಳ್ತಾನೆ, ನೋಡಿ ನಮ್ಮ ರಾಮಂಗೆ ಮಾತ್ರ ತೊಂದರೆ ಕೊಡಬೇಡಿ, ನೀವು ಯಾರನ್ನು ಕೂಡ, ನಿಮ್ಗೇನು ಕೆಲಸ ಬೇಕಾದರೂ ನಾನು ಮಾಡ್ಕೊಡ್ತೀನಿ, ನೀವು ರಾಮ ಅಂತ ಹೇಳ್ಬಿಟ್ಟು ನಂಗೆ ಇಂಥ ಕೆಲಸ ಆಗಬೇಕು ಅಂತಂದರೆ ನಾನು ಬಂದು ಮಾಡ್ಕೊಡ್ತೀನಿ. ಯಾರು? ಹನುಮಂತ ಹೇಳ್ತಾ ಇರ್ತಕ್ಕಂಥ ಮಾತು. ರಾಮನಿಗೆ ಮಾತ್ರ ಡಿಸ್ಟರ್ಬ್ ಮಾಡಬೇಡಿ ಅಂತ. ನೋಡಿ, ಇದು ನಿಜವಾದ ಭಕ್ತನ ಲಕ್ಷಣ, ಭಗವಂತನಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅರ್ಜುನನಿಗೊಂದ್ಸಲಿ ಗರ್ವ ಬಂದ್ಬಿಡ್ತಂತೆ, ನನ್ನಂಥ ಭಕ್ತ ಯಾರೂ ಇಲ್ಲ, ನಾನು ಏನು ಕೃಷ್ಣನಿಗೆ ಸಂಬಂಧಿ ಸಖ ಎಲ್ಲ ಆಗಿದ್ದೀನಿ, ನನ್ನ ರಥ ಮುಂದ್ಗಡೆ ಶ್ರೀಕೃಷ್ಣನೇ ಕೂತ್ಕೊಂಡು ಯುದ್ಧದಲ್ಲೆಲ್ಲ ಓಡಿಸಿದಾನೆ, ನನ್ನಷ್ಟು ಭಕ್ತ ಯಾರೂ ಇಲ್ಲ ಅಂತಕ್ಕಂಥ ಗರ್ವ ಬಂದ್ಬಿಡ್ತಂತೆ. ಹೀಗೆ ಇರಬೇಕಾಗಿದ್ರೆ ಕೃಷ್ಣನ್ಗೆ ಅರ್ಥ ಆಗೋಯ್ತಂತೆ, ಓ ಅರ್ಜುನನಿಗೆ ಗರ್ವ ಬಂದಿದೆ, ನಾನೇ ದೊಡ್ಡ ಭಕ್ತ ಅಂತ ಹೇಳ್ಬಿಟ್ಟು ಅಂತ, ಇದನ್ನು ಸರಿಯಾಗಿ ಬುದ್ಧಿ ಕಳಿಸ್ಬೇಕು ಅಂತ. ಬಾಪ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ವಾಕ್ ಕರ್ಕೊಂಡು ಬಂದಂತೆ. ಸ್ವಲ್ಪ ದೂರ ಬಂದರೆ ಅಲ್ಲೊಂದು ಮರದ ಕೆಳಗಡೆ ಒಬ್ಬ ಯೋಗಿಗಳು ಕೂತ್ಕೊಂಡಿದ್ರಂತೆ. ಅಲ್ಲಿಗೆ ಶ್ರೀಕೃಷ್ಣ ಕರ್ಕೊಂಬಂದಂತೆ. ನೋಡಪ್ಪ, ಅರ್ಜುನ ಕೇಳದಂತೆ, ನಂಗೆ ಬಾಯಾರಿಕೆ ಆಗ್ತದೆ, ಸ್ವಲ್ಪ ನೀರು ಕೊಡಿಸು ಕೃಷ್ಣ ಎಲ್ಲ. ನಾನು ನೋಡಪ್ಪ, ಈ ಯೋಗಿಗಳಿದಾರಲ್ಲ ಇಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾರವರು ಮಹಾಯೋಗಿಗಳಿವರು, ಅಹಿಂಸಾಪರರು, ಯಾರಿಗೂ ತೊಂದರೆ ಮಾಡ್ತಕ್ಕಂಥವರಲ್ಲ ಇವರು. ಹಸಿಯಲ್ಲೇ ತಿಂದರೆ ಅದರೊಳಗೇನ ಕ್ರಿಮಿಕೀಟ ಇರುತ್ತೋ ಏನೋ, ಇದು ಏನು ಹಿಂಸೆ ಆಗ್ಬಿಡುತ್ತೋ ಏನೋ ಅಂತ ಹೇಳ್ಬಿಟ್ಟು ಎಲೆ ಅದಾಗದೆ ಉದುರಿರ್ತಕ್ಕಂಥ ಮರದಿಂದ ಉದುರಿರ್ತಕ್ಕಂಥ ಎಲೆಗಳನ್ನು ತಿಂದು ಜೀವನ ಮಾಡ್ತಕ್ಕಂಥ ಯೋಗಿಗಳಿವರು. ಅಷ್ಟು ಸಾತ್ವಿಕರು, ಅಷ್ಟು ಅಹಿಂಸಾಪರರು. ಇಂಥ ಯೋಗಿಗಳ ಹತ್ರಕ್ಕೆ ಹೋಗಿ ನೀನು ಪರಿಚಯ ಮಾಡಿಕೊಂಡು ಒಂಚೂರು ನೀರು ಕೇಳಿ ಇಸ್ಕೊಂಡು ಕುಡ್ಕೊಂಬ, ನಾನು ಇಲ್ಲೇ ಈ ಪಕ್ಕದ ಮರದ ಹತ್ರ ಕೂತ್ಕೊಂಡಿರ್ತೀನಿ ಅಂತ ಹೇಳ್ತಾರೆ. ಕಳಿಸ್ತಾನೆ ಕೃಷ್ಣ. ಈ ಅರ್ಜುನ ಬರ್ತಾನೆ. ಏನು ಯೋಗಿಗಳು ನೋಡಿದ್ರೆ ತನ್ಮಯರಾಗಿ ಧ್ಯಾನದಲ್ಲಿ ಕೂತ್ಬಿಟ್ಟಿರ್ತಾರೆ, ಎಲ್ಲ ನೋಡ್ತಾ ಇರ್ತಾರೆ. ಕೃಷ್ಣ ಹೇಳಿದ್ದೇ ನೆನಪು ಬರ್ತಾ ಇರುತ್ತೆ, ಹಬ್ಬ ಎಂಥ ಅಹಿಂಸಾಪರರು, ಇವ್ರ ಮುಖದಲ್ಲಿ ಎಂಥ ಕಾಂತಿ ಇದೆ, ಎಂಥ ಶಾಂತ ಸ್ವಭಾವದಲ್ಲಿ ಕೂತ್ಕೊಂಡಿದ್ದಾರೆ ಇವರು ಅಂತೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾತಕ್ಕೋ ಪಕ್ಕದಲ್ಲಿ ನೋಡ್ತಾನೆ. ಪಕ್ಕದಲ್ಲಿ ನೋಡಿದ್ರೆ ಅದೇ ಯೋಗಿಗಳ ಪಕ್ಕದಲ್ಲಿ ಮರಕ್ಕೆ ಒರಗಿಸಿರ್ತಕ್ಕಂಥ ಝಳಪಿಸ್ತಾ ಇರ್ತಕ್ಕಂಥ 4 ಕತ್ತಿಗಳಿರುತ್ತೆ. 1 2 3 4 ಅಂತ 4 ಕತ್ತಿಗಳಿರುತ್ತೆ. ಇದೇನು ಕೃಷ್ಣ ನೋಡಿದ್ರೆ ಅಹಿಂಸಾಪರರು, ಹಸಿಯಲ್ಲೇ ಕೂಡ ತಿನ್ನೋದಿಲ್ಲ, ಹಿಂಸೆ ಆಗುತ್ತೆ ಅಂಥ ಶಾಂತ ಸ್ವಭಾವಿಗಳು ಅಂತ ಹೇಳಿದ್ರು. ಈ ಋಷಿ ನೋಡಿದ್ರೆ, ಈ ಯೋಗಿಗಳು ನೋಡಿದ್ರೆ 4 ಕತ್ತಿಗಳಿಟ್ಕೊಂಡಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅಂತ. ಸರಿ ಕಾಯ್ತಾ ಕೂತ್ಕೊಂಡಿದ್ನಂತ. ಕಡೆಗೆ ಯೋಗಿಗಳು ಕಂಡುಬಿಟ್ರಂತೆ, ಸ್ವಾಮಿ ಬಾಯಾರಿಕೆ ಆಗ್ತದೆ, ಸ್ವಲ್ಪ ನೀರು ಕೊಡಿ ಅಂತ ಹೇಳಿದ್ನಂತೆ. ನೀರೆಲ್ಲ ಕೊಟ್ರಂತೆ. ಯಾಕೆಂದ್ರೆ ಯೋಗಿಗಳಿಗೆ ಇವ್ರು ಕುಲ ಗೋತ್ರ ಕಟ್ಕೊಂಡು ಏನಾಗಬೇಕು, ಯಾರ ಪಾಪ ಬಂದಿದ್ದಾರೆ ಅಂತ ನೀರು ಕೊಟ್ರಂತೆ. ಈತ ಇನ್ನೇನು ಕುಲ ಗೋತ್ರ ಹೇಳ್ಕೊಳೋದ್ರಲ್ಲಿ ಇದ್ನಂತೆ. ಅಷ್ಟರೊಳಗೆ ಒಂದು ಡೌಟ್ ಬಂತಂತೆ, ಯೋಗಿಗಳೇ ನೀವು ಅಹಿಂಸಾಪರರು ಅಂತ ಕೇಳ್ಪಟ್ಟೆ, ಪಕ್ಕದಲ್ಲಿ ನೋಡಿದ್ರೆ ಜಳಪಿಸ್ತಾ ಇರ್ತಕ್ಕಂಥ 4 ಕತ್ತಿ ಇಟ್ಕೊಂಡಿದ್ದೀರಾ,
ಇದು ಯಾಕೆ, ಏನು ಸೂಚಿಸುತ್ತೆ ಇದನ್ನು ಅಂತ ಕೇಳಿದ್ರಂತೆ. ಯಾರು? ಅರ್ಜುನ ಕೇಳಿದಂತೆ. ಯೋಗಿಗಳು ಹೇಳಿದ್ರಂತೆ, 4 ದುಷ್ಟರನ್ನ ಕೊಲ್ಲೋದಕ್ಕೆ ಅಂತ ಈ 4 ಕತ್ತಿಗಳು ನಿಕ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅಯ್ಯೋ, ಏನು ಅಹಿಂಸಾಪರರು ಅಂತ ಕೃಷ್ಣ ಹೇಳ್ದ, ನೀವು ನೋಡಿದ್ರೆ 4 ದುಷ್ಟರನ್ನ ಕೊಲ್ಲೋದಕ್ಕೆ 4 ಕತ್ತಿಗಳು ನಿಕ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರ, ಯಾರು ಸ್ವಾಮಿ ಆ ದುಷ್ಟರು ಅಂತ ಹೇಳಿದ್ರು. ಮೊದಲನೇ ದುಷ್ಟ ಪ್ರಹ್ಲಾದ. ಯಾಕೆ ಅಂದರೆ ಪಾಪ ನನ್ನ ಸ್ವಾಮಿ ಎಲ್ಲೋ ವೈಕುಂಠದಲ್ಲಿ ತಣ್ಣಗೆ ಮಲ್ಕೊಂಡಿದ್ದ, ಶಾಂತಾಕಾರಂ ಭುಜಗಶಯನಂ ಅಂತ ಹೇಳ್ಬಿಟ್ಟು ಅಂತ. ಈ ಪ್ರಹ್ಲಾದ ಏನು ಮಾಡ್ದ, ಸುಮ್ಮನೆ ಇಲ್ದಿರ ಕಲ್ಲಿನ ಸ್ತಂಭದಿಂದ ಒಡ್ಕೊಂಡು, ಉಕ್ಕಿನ ಸ್ತಂಭದಿಂದ ಒಡ್ಕೊಂಡು ಆಚೆಗೆ ಬರೋ ಥರ ಮಾಡ್ದ. ಎಷ್ಟು ಕಷ್ಟ ಕೊಟ್ಬಿಟ್ಟ ನನ್ನ ಸ್ವಾಮಿಗೆ. ಅದಕ್ಕೆ ಪ್ರಹ್ಲಾದ ಏನನ್ನ ನನ್ನ ಜೀವನದಲ್ಲಿ ಕಾಣಿಸ್ದಿರ ಹೋಗ್ತಾನ, ಕೊಂದುಬಿಡ್ಬೇಕು ಅಂತ ಮೊದಲನೇ ಕತ್ತಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನು. ಓ ಸರಿ ಸರಿ ಅಂತ ಅಂದ್ಕೊಂಡಂತೆ. ಯಾರು? ಅರ್ಜುನ. 2ನೇ ಕತ್ತಿ ಯಾರಿಗೋಸ್ಕರ ಇಟ್ಕೊಂಡಿದ್ದೀರ ಸ್ವಾಮಿ ಯೋಗಿಗಳೇ ಅಂತ ಕೇಳದಂತೆ. 2ನೇ ಕತ್ತಿ ಯಾರಿಗೋಸ್ಕರ ಇಟ್ಕೊಂಡಿದ್ದೀನಿ ಅಂತಂದರೆ, ಒಬ್ಬ ದುಷ್ಟ ಇದ್ದಾನೆ, ಆತನ ಹೆಸರು ನಾರದ ಅಂತ. ಆ ನಾರದನಿಗೋಸ್ಕರ ಇಟ್ಕೊಂಡಿದ್ದೀನಿ 2ನೇ ಕತ್ತಿ ಅಂತ ಹೇಳಿದಂತೆ. ಪಾಪ ಆ ನಾರದ ಮಾಡಿದ ತಪ್ಪೇನು ಅಂತ ಹೇಳಿದಂತೆ. ಅಲ್ಲ, ನಮ್ಮ ಪರ್ಸ್ನಲ್ ಲೈಫೇ ಇಲ್ದಿರ ಮಾಡಿಬಿಡ್ತಾ ಇದ್ದಾನೆ ನನ್ನ ದೇವ್ರಿಗೆ, ಏಕಾಂತನೇ ಇಲ್ದಿರ ಮಾಡಿಬಿಡ್ತಾ ಇದ್ದಾನೆ. ಹಗಲಿಲ್ಲ, ರಾತ್ರಿ ಇಲ್ಲ, ಹೊತ್ತಿಲ್ಲ, ಗೊತ್ತಿಲ್ಲ, 24 ಗಂಟೆನೂ ಕರಿತಾ ಇರ್ತಾನೆ ನಾರಾಯಣ ನಾರಾಯಣ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಈತನ್ನು ಕೊಲ್ಲೋದಕ್ಕೆ 2ನೇ ಕತ್ತಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದಂತೆ. 3ನೇ ಕತ್ತಿ ಯಾರಿಗೋಸ್ಕರ ಇಟ್ಕೊಂಡಿದ್ದೀರಾ ಅಂತ ಕೇಳಿದಂತೆ. ಒಬ್ಬ ಆಕೆ ಇದ್ದಾಳೆ, ಆಕೆಗೆ ಗೊತ್ತಿಲ್ಲ, ನನ್ನ ದೇವ್ರಿಗೆ ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಪಾಪ ಅವಳಿಗೋಸ್ಕರ ಎಲ್ಲಂದ್ರಲ್ಲೇ ಓಡೋಗ್ತಾ ಇರ್ತಾನೆ, ಕಾಡಿಗೆಲ್ಲ ಓಡೋಗ್ಬಿಡ್ತಾನೆ. ಅವಳನ್ನ ಕೊಲ್ಲೋದಕ್ಕೆ ಅಂತ 3ನೇ ಕತ್ತಿ ಇಟ್ಕೊಂಡಿದ್ದೀನಿ ಅಂತ ಹೇಳದ್ನಂತೆ. ಯಾರು ಆಕೆ ಅಂತಂದ್ರೆ ದ್ರೌಪದಿ ಅಂತ ಹೇಳದ್ನಂತೆ. ಸ್ವಲ್ಪ ಶಾಕ್ ಹೊಡೆದಂಗೆ ಆಯ್ತಂತೆ ಅರ್ಜುನನ್ಗೆ. 4ನೇ ದುಷ್ಟ ಯಾರಪ್ಪ, 4ನೇ ಕತ್ತಿ ಯಾರಿಗೋಸ್ಕರ ಇಟ್ಕೊಂಡಿದೀಯಾ ಅಂತ. ಇದಾನಲ್ಲ ಪಾಂಡವ ಮಧ್ಯಮ, ಅವನ ಹೆಸರು ಅರ್ಜುನ ಅಂತ. ಅವನನ್ನು ಕೊಲ್ಲೋದಕ್ಕೆ ಅಂತ 4ನೇ ಕತ್ತಿ ಇಟ್ಕೊಂಡಿದ್ದೀನಿ ಅಂತ ಹೇಳದಂತೆ. ಇವ್ನಿಗೆ ಸಿಡಿಲೇ ಬಂದು ತಲೆ ಮೇಲೆ ಬಿದ್ದಂಗೆ ಆಯ್ತಂತೆ. ಯಾರಿಗೆ? ಅರ್ಜುನನ್ಗೆ. ಪಾಪ ಅರ್ಜುನ ಮಾಡಿದ ತಪ್ಪೇನಪ್ಪ ಅಂತ ಕೇಳದಂತೆ. ಏನು ತಪ್ಪಾತ ಇನ್ನೇನ? ಅಲ್ಲ ಸ್ವಾಮಿ, ಎಂಥ ಲೋಕಗಳಿಗೆ ಒಡೆಯನಾಗಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ನಮ್ಮ ಸ್ವಾಮಿನ ಸಾರಥಿಯಾಗಿ ಮಾಡ್ಕೊತಾನ. ಬೇರೆ ಇನ್ಯಾವುದು ಪೋಸ್ಟ್ ಕೊಡೋದಕ್ಕೆ ಆಗ್ತಾ ಇರಲಿಲ್ವಾ? ಅದು ಸಾರಥಿಯಾಗಿ ನಿಲ್ಲಿಸ್ಕೊಂಡು ಕುದುರೆಗಳು ನೋಡಿಸು, ಕುದುರೆಗಳನ್ನು ತೊಳಿ, ಆಮೇಲೆ ಅದಕ್ಕೆ ಹುಲ್ಲು ತಿನ್ನಿಸು, ನೀರು ಕುಡಿಸು, ಆಮೇಲೆ ಇವಾಗ ಇದು ಯಾರೋ ಡ್ರೈವರ್ಗೆ ಕೆಲಸ ಏನು, ಈ ಇಳಿದ ತಕ್ಷಣ ಯಜಮಾನನಿಗೆ ಡೋರ್ ತೆಗೆದು ಎಲ್ಲ ಸೇವೆ ಮಾಡ್ತಕ್ಕಂಥದ್ದು, ಹತ್ಸ್ತಕ್ಕಂಥದ್ದು, ಅವ್ರು ಹೇಳ್ದಂಗೆಲ್ಲ ನಡೀತಕ್ಕಂಥದ್ದು, ಇವೆಲ್ಲ ಮಾಡಿಸಿರ್ತಕ್ಕಂಥದ್ದು ನಮ್ಮ ದೇವ್ರಿಗೆ ಎಷ್ಟು ತೊಂದರೆ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಅವನನ್ನು ಕೊಲ್ಲೋದಕ್ಕೆ ಅಂತ 4ನೇ ಕತ್ತಿ ಇಟ್ಕೊಂಡಿದ್ದೀನಿ. ಅರ್ಜುನನ್ಗೆ ಅರ್ಥ ಆಯ್ತಂತೆ. ಓಹೋ, ಅಂದರೆ ನಾವು ಬರೀ ಸಂಬಂಧಿಕರಾಗ್ಬಿಟ್ಟೆ ಆ ಕ್ಷಣಕ್ಕೆ, ಅಥವಾ ಅವನ ಹೆಸರು ಹೇಳಿದ ಕ್ಷಣಕ್ಕೆ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂತಲ್ಲ. ನೋಡಿ, ಈ ಯೋಗಿಗಳದು ನಿಜವಾದ ಪ್ರೀತಿ ಅಂದರೆ ಭಗವಂತನಿಗೆ ಯಾವ ಥರದಲ್ಲೂ ತೊಂದರೆ ಆಗಬಾರ್ದು ಅಂತ ಥಿಂಕ್ ಮಾಡ್ತಕ್ಕಂಥ ಪ್ರೀತಿ. ಹಾಗಾಗಿ ಪ್ರೇಮ ಕಾರ್ಯಂ ಪ್ರೇಮೈವ ಕಾರ್ಯಂ ಅಂತ ಸಾಧನೆಯನ್ನು ಹೇಳ್ತಾ ಇದ್ದಾರೆ ನಾರದರು ಇಲ್ಲಿ 66ನೇ ಸೂತ್ರದಲ್ಲಿ. ಅಂದರೆ ನೀವು ಯಾವುದೇ ತಪಸ್ಸುಗಳನ್ನು ಮಾಡಬೇಡ್ರಿ, ಯಾವುದೇ ಯೋಗಗಳನ್ನು ಮಾಡೋದಕ್ಕೆ ಹೋಗಬೇಡ್ರಿ, ಉಪವಾಸ ಮಾಡಬೇಡ್ರಿ, ಯಾವುದೇ ಕ್ಲೇಶಗಳನ್ನು ಅನುಭವಿಸಬೇಡ್ರಿ. ಸಹಜವಾಗಿ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಪ್ರೇಮವನ್ನು ಭಗವಂತನ ಕಡೆ ತಿರುಗಿಸ್ರಿ, ಪ್ರೀತಿಸೋದಕ್ಕೆ ಶುರು ಮಾಡಿ, ಸಾಕು ಭಗವಂತ ತೃಪ್ತನಾಗ್ಬಿಡ್ತಾನೆ ಅಂತಕ್ಕಂಥದ್ದು ಇಲ್ಲಿ 66ನೇ ಸೂತ್ರದಲ್ಲಿ ನಾರದರು ಹೇಳ್ತಾ ಇದ್ದಾರೆ. ಪ್ರೇಮ ಕಾರ್ಯಂ ಪ್ರೇಮೈವ ಕಾರ್ಯಂ. ಪ್ರೀತಿಸೋದನ್ನು ಕಲೀರಿ, ಭಗವಂತನ ಪ್ರೀತಿಸೋದನ್ನು ಕಲೀರಿ. ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥ ವಸ್ತು ಯಾವುದು ನಮಗೆ ಪ್ರಪಂಚದಲ್ಲಿ ಅಂದರೆ ಭಗವಂತ ಒಬ್ಬನೇ ಆಗಿರಬೇಕು. ಹೃದಯ ಅಂತಕ್ಕಂಥ ಒಂದು ಕೊಠಡಿನಲ್ಲಿ ಒಂದೇ ಒಂದು ಚೇರ್ ಇರುತ್ತೆ. ಯಾರೋ VIP ಅಂದ್ಕೊಳ್ಳಿ, ಇವಾಗ ಯಾರೋ MLA ನೋ MP ನೋ ಯಾರೋ ಬರ್ತಾ ಇದ್ದಾರೆ ಅಂದ್ಕೊಳ್ಳಿ, ತೀರಾ ದೊಡ್ಡ VIP ಬರ್ತಾ ಇದ್ದಾರೆ ಅಂದ್ಕೊಳ್ಳಿ. ಅವ್ರಿಗೋಸ್ಕರ ನಾವೇನು ಮಾಡ್ತೀವಿ, ಒಂದು 26 ಚೇರ್ ಹಾಕಿ ಎಲ್ಲ ಮಾಡಿ ಏನನ್ನ ಮಾಡ್ತೀವ, ಅವ್ರು ಬಂದಾಗ ಯಾವುದಾದ್ರೂ ಒಳ್ಳೆ ಚೇರ್ ಹಾಕಿ ಅವ್ರಿಗೋಸ್ಕರ ಕಾಯ್ತಾ ಇರ್ತೀವಿ, ಯಾರೋ ಬರ್ತಾ ಇದ್ದಾರೆ VIP ಅಂತೇಳ್ಬಿಟ್ಟು ಅಂತ. ಅದೇ ಥರನೇ ಭಗವಂತನಿಗೆ ಅಂತೇಳ್ಬಿಟ್ಟು ಒಂದೇ ಚೇರ್ ಇರಬೇಕು ನಮ್ಮ ಹೃದಯದಲ್ಲಿ, ಅದರಲ್ಲಿ ಭಗವಂತನಿಗೆ ಮಾತ್ರ ಸ್ಥಾನ ಇರಬೇಕು. ಆವಾಗ ಭಗವಂತ ಅಲ್ಲಿ ಬಂದು ಕೂತ್ಕೊತಾನೆ. ಇಲ್ಲ ಅಂತಾರೆ ನಮ್ಮ ಹೃದಯದ ಒಂದು ಕೊಠಡಿಗೆ ಭಗವಂತ ಬರೋದಿಲ್ಲ. ಹಾಗಾಗಿ ಪ್ರೀತಿಸೋದನ್ನು ಕಲಿಬೇಕು. ಪ್ರೀತಿಸೋದನ್ನ ಹೆಂಗೆ ಕಲಿಬೇಕು ಅಂತಂದರೆ ನೋಡಿ, ಅದನ್ನ ಯಾರು ಹೇಳ್ಕೊಡ್ಬೇಕಾದಿಲ್ಲ. ಒಬ್ಬ ಯುವಕ ಯುವತಿಯನ್ನು ನೋಡ್ಕೊಳ್ರಿ. ಹೇಗೆ ಯುವತಿಗೋಸ್ಕರ ಯುವಕ ಎಷ್ಟು ಕಷ್ಟಪಡ್ತಾನೆ, ಏನನ್ನ ಮಾಡಿ ಯುವಕನ ಕಡೆ ನೋಡಬೇಕು. ಯುವತಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಮಾಡೋದಕ್ಕೆ ಇಷ್ಟಪಡ್ತಾನೆ. ಯುವತಿಗೆ ಏನೇನು ಮಾಡಿದ್ರೆ ಅವಳ ಒಂದು ಮನಸ್ಸನ್ನು ಗೆಲ್ಬೋದೋ ಆ ಥರ ಎಲ್ಲ ಮಾಡೋದಕ್ಕೆ ಯುವಕ ಇಷ್ಟಪಡ್ತಾನೆ. ಅದೇ ಪ್ರೀತಿ ಅಂತಂದರೆ. ಅಂದರೆ ಭಗವಂತಂಗೆ ಏನಿಷ್ಟ ಅದನ್ನು ನಾವು ಮಾಡೋದನ್ನು ಕಲಿಬೇಕು. ಏನು ಮಾಡಿದ್ರೆ ಭಗವಂತನ ಗಮನನ ನಾವು ಸೆಳೀಬೋದೋ ಅದನ್ನು ಮಾಡೋದಕ್ಕೆ ಇಷ್ಟಪಡಬೇಕು.
ನೋಡಿ, ಅದಕ್ಕೆ ಕನಕದಾಸರು ಹೇಳ್ತಾರೆ, ಕೇಶವನೊಲುಮೆಯು ಆಗುವ ತನಕ ಹರಿದಾಸರೊಳಿರುತ್ತಿರು ಎಲೆ ಮನವೇ ಅಂತ ಹೇಳ್ಬಿಟ್ಟಂತ. ನಾವು ಏನು ಮಾಡಿದ್ರು ಕೂಡ, ಏನು ಮಾಡಿದರೇನು ಭವ ಹಿಂಗದು ದಾನವಾಂತಕ ನಿನ್ನ ದಯವಾಗದೆನಕ ಅಂತ ಹೇಳ್ಬಿಟ್ಟು. ಭಗವಂತನ ದಯ ಆದರೆ ಮುಕ್ತಿ ಸಿಗ್ಬೋದು ಅಷ್ಟೇ ಹೊರತಾಗಿ ನಾವೇನೇನೋ ಮಾಡ್ತೀವಿ ಅಂತಂದರೆ ಆ ಮುಕ್ತಿ ಅಂತಕ್ಕಂಥದ್ದು ಸಿಗೋದಕ್ಕಾಗಲ್ಲ. ಹಾಗಾಗಿ ಭಗವಂತನ ಒಲುಮೆ ಸಿಗಬೇಕು ಅಂದರೆ ಪ್ರೀತಿ ಮಾಡೋದನ್ನು ಕಲಿಬೇಕು. ಅದಕ್ಕೆ ಭಗವಂತ ಏನು ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಸ್ನಾಮಿ ಪ್ರಯತಾತ್ಮನಃ ಅಂತ. ಅಂದರೆ ಪ್ರೀತಿಪೂರ್ವಕವಾಗಿ ಭಕ್ತ ಕೊಡ್ತಕ್ಕಂಥ ಪತ್ರ, ಪುಷ್ಪ, ಒಂದು ಹಣ್ಣು, ಹೂವು, ಏನನ್ನ ಆಗಿರಲಿ, ಸಿಂಪಲ್ ಆಗಿರ್ತಕ್ಕಂಥದ್ದೇ ಭಗವಂತ ಹೇಳಿರ್ತಕ್ಕಂಥದ್ದು. ಬಂಗಾರ ಕೇಳಲಿಲ್ಲ, ಬೆಳ್ಳಿ ಕೇಳಲಿಲ್ಲ, ಏನೂ ಕೇಳಲಿಲ್ಲ. ಹಾಗಾಗಿ ಯಾರು ಇದನ್ನು ಪ್ರೀತಿಪೂರ್ವಕವಾಗಿ ನಂಗೆ ಕೊಡ್ತಾರೆ ಅದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸ್ತೀನಿ ಅರ್ಜುನ ಅಂತ ಹೇಳ್ತಾರೆ. ಹಾಗಾಗಿ ಪ್ರೀತಿಯಿಂದ ಕೊಡಬೇಕು, ಅಸಡ್ಡೆಯಿಂದ ಕೊಡ್ತಕ್ಕಂಥದ್ದು ನಮ್ಗೆ ಹೆಂಗೆ ಅಂದರೆ ನೈವೇದ್ಯ ಅಂತಾರೆ, ದೇವ್ರ ಮುಂದೆ ಇಟ್ಬಿಟ್ರೆ ಮುಗಿದೋಯ್ತು ಅಂತ ಹೇಳ್ಬಿಟ್ಟು. ನನಗೆ ಪರಿಚಯಸ್ಥರು ಒಬ್ಬರು ಚಿಕ್ಕಬಳ್ಳಾಪುರದಲ್ಲಿದ್ದಾರೆ. ಅವ್ರು ಒಂದ್ಸಲಿ ಅವ್ರ ಅನುಭವ ಹೇಳಿದ್ರು, ಜೀವನದ ಅನುಭವ ಎಷ್ಟು ಅದ್ಭುತ ಅನ್ನಿಸ್ತು ನನಗೆ ಅಂತಂದರೆ, ಅವ್ರ ಮನೆಯಲ್ಲಿ ಹಾಲಲ್ಲಿ ನಾನು ನೋಡಿದ್ದೀನಿ, ಹಾಲಲ್ಲಿ ಈ ಥರದ್ದು ಒಂದು ದೊಡ್ಡದು ಶಿರಡಿ ಸಾಯಿನಾಥರದ್ದು ಫೋಟೋ ಇಟ್ಕೊಂಡಿದ್ದಾರೆ. ಅವ್ರ ಆರಾಧ್ಯ ದೈವ ಶಿರಡಿ ಸಾಯಿನಾಥರು. ಅವ್ರು ಏನೇ ಮಾಡಿದ್ರು ಕೂಡ ಆ ಶಿರಡಿ ಸಾಯಿನಾಥರ ಮುಂದ್ಗಡೆ ಒಂದು ಬೆಳ್ಳಿ ಬಟ್ಲು ಇಟ್ಟಿರ್ತಾರೆ. ಆ ಬೆಳ್ಳಿ ಬಟ್ಲಿನಲ್ಲಿ ಆ ಮಾಡಿರ್ತಕ್ಕಂಥ ಪದಾರ್ಥನ ಇಟ್ಬಿಟ್ಟು ನೈವೇದ್ಯ ಮಾಡ್ತಾರೆ. ನೈವೇದ್ಯ ಮಾಡಿಬಿಟ್ಟು ಅವರು ಕೇಳ್ಕೊತಾರೆ, ಅಪ್ಪ ಬಾ ಏನನ್ನ ತೊಗೊಂಡೋಗು ಅಂತ. ಯಾವುದೋ ಒಂದು ರೂಪದಲ್ಲಿ ಬಂದು ಒಬ್ಬ ಭಿಕ್ಷುಕರಾಗೋ ಅಥವಾ ಇನ್ನೇನೋ ಎತ್ತೋ ಯಾರೇ ಬಂದರೂ ಕೂಡ ಇದು ಶಿರಡಿ ಸಾಯಿಬಾಬಾ ಅಂತ ಬಿಟ್ಟು ಆ ಮಾಡಿರ್ತಕ್ಕಂಥ ನೈವೇದ್ಯನ ಅವ್ರು ಕೊಡ್ತಾ ಇದ್ರಂತೆ. ಒಂದ್ಸಲ ಏನಾಯ್ತಂತೆ ಅಂದರೆ ಯಾರೂ ಬರಲಿಲ್ವಂತೆ. ಉಪ್ಪಿಟ್ಟು ಮಾಡಿದ್ರಂತೆ, ಅವ್ರು ಹೇಳಿದ ಕತೆ. ಉಪ್ಪಿಟ್ಟು ಮಾಡಿದ್ರಂತೆ, ಯಾರೂ ಬರಲಿಲ್ವಂತೆ. ಕಡೆಗೆ ಬೆಳ್ಳಿ ಬಟ್ಲಲ್ಲಿ ಇಟ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಕೇಳ್ಕೊತಾ ಇದ್ದಾರಂತೆ. ಏನು ಮಾಡಿದ್ರು ಕೂಡ ಯಾರು ಯಾವ ರೂಪದಲ್ಲೂ ಕೂಡ ಪರಮಾತ್ಮ ಕಾಣಿಸ್ಲಿಲ್ಲ. ಅಂದರೆ ಅವರ ಆರ್ತ ಭಕ್ತಿ ಹೇಗಿರಬೇಕು ಅಂತ ಪ್ರೀತಿಯಿಂದ ಕಣ್ಣಲ್ಲಿ ನೀರು ಇಟ್ಕೊಂಡು ಕೇಳ್ಕೊತಾ ಇದ್ರಂತೆ. ನೀನಿವತ್ತು ಬರಲಿಲ್ವಲ್ಲ, ನಮ್ಮನೆಯಲ್ಲಿ ತೊಗೊಂಡು ಹೋಗ್ಲಿಲ್ವಲ್ಲ ನಮ್ಮನೆ ಪ್ರಸಾದ, ಇವತ್ತು ಯಾಕೆ ಬರಲಿಲ್ಲ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ರಂತೆ. ಹೀಗೆ ಕಣ್ಣಲ್ಲಿ ನೀರು ಇಟ್ಕೊಂಡು ಪಟದ ಕಡೆನೇ ನೋಡ್ತಾ ಇದ್ರಂತೆ. ಇದ್ದಕ್ಕಿದ್ದಂಗೆ ಸ್ವಲ್ಪ ತಾಗೋ ಅಷ್ಟೊತ್ತಿಗೆ ಬೆಳ್ಳಿ ಬಟ್ಲು ಟಣ್ ಅಂತ ಕೆಳಗೆ ಬಿತ್ತಂತೆ. ಏನಿದು ಬೆಳ್ಳಿ ಬಟ್ಲು ಕೆಳಗೆ ಬಿದ್ದೋಯ್ತಲ್ಲ ಅಂತ ನೋಡಿದ್ರೆ ಒಂದು ಕೋತಿ ಅಂತೆ ಬಂದುಬಿಟ್ಟು ಬೆಳ್ಳಿ ಬಟ್ಲು ಕೆಳಗೆ ದೊಬ್ಬಾಕ್ಬಿಟ್ಟು ಕೂತ್ಕೊಂಡು ಬೆಳ್ಳಿ ಬಟ್ಲು ಕಟ್ಕೊಂಡು ಕೋತಿಗೆ ಏನಾಗಬೇಕು ಪಕ್ಕಕ್ಕೆ ತಳ್ಳಾಕ್ಬಿಟ್ಟು ಉಪ್ಪಿಟ್ಟು ತಿಂತಾ ಇದೆ ಅಂತ ಕೂತ್ಕೊಂಡು ಸಾಷ್ಟಾಂಗ ಬಿದ್ದುಬಿಟ್ರಂತೆ. ಸಾಕು ನನಗೆ ಈ ರೂಪದಲ್ಲಿ ಬಂದಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಭಾವನೆ ಅನ್ನೋದೊಂದಿದ್ರೆ, ಭಕ್ತಿ ಅನ್ನೋದೊಂದಿದ್ರೆ, ಶ್ರದ್ಧೆ ಅನ್ನೋದೊಂದಿದ್ರೆ ಭಗವಂತ ಬಂದೇ ಬರ್ತಾನೆ. ಯಾವುದೋ ಒಂದು ರೂಪದಲ್ಲಿ ಬಂದು ಅದನ್ನು ತೊಗೊಂಡೋಗಿ ಬಟ್ ಕೇಳ್ಕೊಳೋ ಒಂದು ಭಾವನೆ ನಮ್ಮಲ್ಲಿರಬೇಕು. ಕೋಳೂರು ಕೊಡಗುಸನ್ನ ನೋಡಿದ್ದೀವಿ ನಾವು. ಆಮೇಲೆ ಪುರಿ ಜಗನ್ನಾಥನ ಕಥೆನಲ್ಲಿ ಏನು ಬರುತ್ತೆ ಅಂತಂದರೆ, ಒಬ್ಬ ಮೀನು ಹಿಡಿತಕ್ಕಂಥ ಒಬ್ಬ ಬೆಸ್ತ ಇರ್ತಾನೆ. ಆ ಮೀನು ಹಿಡಿತಕ್ಕಂಥ ಬೆಸ್ತನಿಗೆ ಮೀನು ಬಿಟ್ಟರೆ ಬೇರೆ ಇನ್ನೇನು ಆತನಿಗೆ ಗೊತ್ತಿಲ್ಲ. ಮೀನು ಆತನ ಜೀವನ ಎಲ್ಲ ಬರೀ ಮೀನು ಹಿಡಿಯೋದು, ಮೀನನ್ನು ಇದು ಮಾಡೋದು. ಆತ ಒಂದ್ಸಲಿ ಪುರಿ ಜಗನ್ನಾಥನ ಭೇಟಿ ಮಾಡೋದಕ್ಕೆ ಹೋಗ್ತಾನೆ. ಅಂದರೆ ಭೇಟಿ ಮಾಡೋದು ಅಂದರೆ ದರ್ಶನಕ್ಕೆ ಅಂತ ಹೋಗ್ತಾನೆ. ಏನನ್ನ ತೊಗೊಂಡೋಗ್ಬೇಕಲ್ವಾ, ತನ್ನ ಪ್ರೀತಿಯಾಗಿರ್ತಕ್ಕಂಥ ಭಗವಂತನಿಗೆ ಏನನ್ನ ತೊಗೊಂಡೋಗ್ಬೇಕಲ್ವಾ. ಏನು ತೊಗೊಂಡೋಗೋಕೆ ಸಾಧ್ಯ? ಆತನ ಜೀವನ ಎಲ್ಲ ಬರೀ ಮೀನು ಹಿಡಿಯೋದು, ಮೀನು ಮಾರೋದು, ಇದು ಮಾಡ್ತಕ್ಕಂಥದ್ದು. ಇನ್ನು ಆತನಿಗೆ ಗೊತ್ತಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಯಾವುದು? ಮೀನು. ಒಳ್ಳೆ 2 ಮೀನನ್ನು ಹಿಡ್ಕೊಂಡು ಒಂದು ಬುಟ್ಟಿನಲ್ಲಿ ಹಾಕ್ಕೊಂಡು ಮುಚ್ಚಿಟ್ಕೊಂಡು ಅದನ್ನು ಭುಜದ ಮೇಲೆ ಇಟ್ಕೊಂಡು ಪುರಿ ಜಗನ್ನಾಥನ ನೋಡೋದಕ್ಕೆ ಹೋಗದಂತೆ. ಈ ಮೀನು ಇವತ್ತು ಜಗನ್ನಾಥನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಭುಜದ ಮೇಲೆ ಇಟ್ಕೊಂಡು ಬಂದಂತೆ. ಇನ್ನೇನು ಒಳಗಡೆ ಗರ್ಭಗುಡಿ ಒಳಗಡೆ ಅಲ್ಲೇನು ಅಂತಂದರೆ ದೇವ್ರವ್ರಿಗೂ ಬಿಡ್ತಾರೆ. ದೇವ್ರವ್ರಿಗೂ ಹೋಗಿ ದೇವರನ್ನ ಮುಟ್ಟಿ ಎಲ್ಲ ಮಾಡೋದಕ್ಕೆಲ್ಲ ಆ ಕಡೆ ಎಲ್ಲ ನಾರ್ತ್ ಇಂಡಿಯಾ ಕಡೆ ಎಲ್ಲ ಅವಕಾಶಗಳಿದೆ. ಗರ್ಭಗುಡಿ ಒಳಗಡೆಗೆ ಇಳಿಬೇಕು, ಇನ್ನೇನು ಸ್ವಲ್ಪ ಡೌನ್ ಇದೆ, ಅದು ಇಳಿಬೇಕು. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಬುಟ್ಟಿಯಿಂದ ಮೀನಿನ ವಾಸನೆ ಬರ್ತಾ ಇತ್ತಂತೆ. ಯಾರಿಗೆ? ಅರ್ಚಕರಿಗೆ. ಅರ್ಥ ಆಗೋಯ್ತಂತೆ, ಇವನೇನೋ ನಾನ್ ವೆಜ್ ತಂದಂಗಿದೆ, ದೇವರು ಅಪವಿತ್ರ ಮಾಡಾಕ್ಬಿಡ್ತಾನೆ ಗರ್ಭಗುಡಿನೆಲ್ಲ ಅಂತೇಳ್ಬಿಟ್ಟು ಅಲ್ಲೇ ಹಿಡ್ಕೊಂಡು ಎಲ್ಲ ಮಾಡಿ ಇದು ಮಾಡ್ತಾರೆ. ಕಡೆಗೆ ಗೊತ್ತಾಗುತ್ತೆ ಈತ ಬೆಸ್ತ ಮೀನು ಹಿಡಿಯೋನು ಅಂತೇಳ್ಬಿಟ್ಟು. ಇನ್ನು ಬೆಸ್ತ ಏನು ತಂದಿರ್ತಾನೆ? ಮೀನೇ ತಂದಿರ್ತಾನೆ. ಬುಟ್ಟಿನ ತೆಗೆದು ನೋಡಿದ್ರಂತೆ 2 ಅದ್ಭುತವಾಗಿರ್ತಕ್ಕಂಥ ಮೀನುಗಳಿತ್ತಂತೆ. ಅರ್ಚಕರು ನೋಡ್ಬಿಟ್ರು, ಎಂಥ ಅಪಚಾರ ಮಾಡಿಬಿಟ್ಟೆ, ನಾವು ನೋಡ್ಕೊಂಡೆ ಇದ್ದಿದ್ರೆ ಗರ್ಭಗುಡಿನಲ್ಲಿ ನೀನೇನು ತಂದುಬಿಡ್ತಾ ಇದ್ದೆ, ಮೀನುಗಳನ್ನು ತೊಗೊಂಡು ಬಂದುಬಿಡ್ತಾ. ಅವನ ಪ್ರೀತಿನ ನೋಡಲಿಲ್ಲ ಅವರು, ಅವನ ಭಾವನೆ ಅರ್ಥ ಮಾಡ್ಕೊಳ್ಳಿಲ್ಲ. ದೊಣ್ಣೆ ಕೋಲುಗಳು ತೊಗೊಂಡು ಬಂದು ಚೆನ್ನಾಗಿ ಹೊಡೆಯೋಕ್ಕೆ ಶುರು ಮಾಡಿದ್ರಂತೆ. ಯಾರಿಗೆ? ಆ ಬೆಸ್ತನಿಗೆ. ಅಷ್ಟೊತ್ತಿಗೆ ಆ ರಾಜ್ಯನ ಆಳ್ತಾ ಇದ್ದಿದ್ದು ಗಜಪತಿ ಅಂತ. ಆ ಗಜಪತಿ ಮಹಾರಾಜರು ಬರ್ತಾರೆ. ಗಜಪತಿಯವರ ಮಹಾರಾಜರು ಬಂದಾಗ ಈತ ಆಳ್ತಾ ಇರ್ತಾನೆ, ಎಲ್ಲರೂ ಹೊಡಿತಾ ಇರ್ತಾರೆ. ಯಾಕೆ ಹೊಡಿತಾ ಇದ್ದೀರಾ? ಸ್ವಾಮಿ ಏನು ಹೇಳಲಿ, ಇನ್ನೊಂದು ಸ್ವಲ್ಪ ತಾಗಿದ್ರೆ ಗರ್ಭಗುಡಿ ಒಳಗಡೆಗೆ 2 ಮೀನು ಎತ್ಕೊಂಡ್ಬಂದ್ಬಿಡ್ತಾ ಇದ್ದ. ಕೇಳಿದ್ರೆ ಜಗನ್ನಾಥನಿಗೆ ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ತಾನೆ. ಗಿಫ್ಟ್ ಇನ್ನೇನು ಸಿಗ್ಲಿಲ್ವ ಇವನಿಗೆ ಕೊಡೋದಕ್ಕೆ 2 ಮೀನು ತಂದುಬಿಟ್ಟಿದ್ದಾನೆ ಅಂತ.
ಸರಿ, ಗಜಪತಿ ಹೇಳ್ತಾರೆ, ಆಯಿತು ಅವನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋಣ, ಅವ್ನ ಭಕ್ತಿ ಹೇಗಿದೆಯೋ ಏನೋ, ಎಲ್ಲಿ ಬುಟ್ಟಿ ತೆಗೆದು ತೋರಿಸಿ ಎಂಥ ಮೀನು ತಂದಿದ್ದಾನೋ ನೋಡೋಣ ಅಂತ ಹೇಳ್ಬಿಟ್ಟು. ಸ್ವಾಮಿ ನೀವು ನೋಡಬಾರ್ದು, 2 ಮೀನು ಚೆನ್ನಾಗಿದೆ, ಈ ಕೊರಮೀನು ಅಂತ ಹೇಳ್ತಾರೆ ನೋಡಿ, ದೊಡ್ಡ ದೊಡ್ಡ ತಂದಿದ್ದಾನೆ, ಒಳಗೆ ಎತ್ಕೊಂಡು ಹೊರಟೋಗ್ತಾ ಇದ್ದ ಅಂತ ಹೇಳ್ಬಿಟ್ಟು, ತೆಗೀರಿ ನೋಡೋಣ ಅಂತ ಚಕ್ರವರ್ತಿ ಹೇಳ್ತಾನೆ. ಆ ಬುಟ್ಟಿ ಮುಚ್ಚಳ ಓಪನ್ ಮಾಡಿದ್ರೆ ಅದ್ರ ತುಂಬ ಹಲಸಿನ ತೊಳೆಗಳಿರುತ್ತೆ, ನೀಟಾಗಿ ಜೋಡಿಸಿರ್ತಕ್ಕಂಥ ಹಲಸಿನ ತೊಳೆಗಳಿರುತ್ತೆ. ಹಾಗಾದ್ರೆ ಇವನು ತಂದಿದ್ದು ಮೀನೇನಾಯಿತು? ಆತನಿಗೆ ಮೀನು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ, ಪ್ರಪಂಚ ಎಲ್ಲ ಏನು ಅಂದರೆ ಮೀನು ಹಿಡಿಯೋದು, ಮೀನು ಮಾರೋದು, ಮೀನಲ್ಲೇ ಜೀವನ ಮಾಡೋದು, ಮೀನನ್ನೇ ತಿನ್ನೋದು, ಇಷ್ಟೇ ಈತನ ಜೀವನ. ಆದರೆ ಚಕ್ರವರ್ತಿಗಳು ಆ ಬುಟ್ಟಿನ ಓಪನ್ ಮಾಡಿಸಿದಾಗ, ಮುಚ್ಚಳನ್ನು ತೆಗೆಸಿದಾಗ ಅದ್ರ ತುಂಬ ಜೋಡಿಸಿರ್ತಕ್ಕಂಥ ಹಲಸಿನ ತೊಳೆಗಳಿತ್ತಂತೆ. ಹೆಂಗಾಯ್ತು ಅಂತಂದರೆ ಭಗವಂತ ಆತನ ಪ್ರೀತಿನ ಅಷ್ಟೇ ಸ್ವೀಕಾರ ಮಾಡ್ತಾನೆ. ಆತನಿಗೆ ವ್ಯವಹಾರ ಬೇಕಾಗಿಲ್ಲ, ಏನು ತಂದರು, ಏನು ಕೊಟ್ಟರು, ಹ್ಯಾಕ್ ಕೊಟ್ಟರು, ಅದೆಲ್ಲ ಬೇಕಾಗಿಲ್ಲ. ಇದೇ ಪುರಿ ಜಗನ್ನಾಥನಿಗೆ ಇನ್ನೊಂದು ಕಥೆ ಆಗತ್ತೆ. ಒಬ್ಬ ಅಜ್ಜಿ ಮುದುಕಿ, ಆಕೆ ಏನು ಅಂತಂದರೆ ಏಜ್ ಆಗಿರುತ್ತೆ, ಒಂದು 70-75 ವರ್ಷದ ಮುದುಕಿ, ಜಗನ್ನಾಥನ ದರ್ಶನಕ್ಕೆ ಅಂತ ಬರ್ತಾಳೆ. ಅಲ್ಲೇನು ಅಂದರೆ ಛಪ್ಪನ್ ಭೋಗ ಅಂತ ನೈವೇದ್ಯ ಮಾಡ್ತಾ ಇರ್ತಾರೆ ಭಗವಂತನಿಗೆ. 7 ಸಲ ನೈವೇದ್ಯ ಆಗುತ್ತೆ ಭಗವಂತನಿಗೆ, ಬೆಳಗ್ಗಿನಿಂದ ಸಾಯಂಕಾಲದವರೆಗೂ 7 ಸಲ ನೈವೇದ್ಯ ಆಗುತ್ತೆ. 756 ಒಲೆಗಳಿದೆಯಂತೆ. ಆ 756 ಒಲೆಗಳ ಮೇಲೂ ಕೂಡ ಹೊಸ ಹೊಸ ಮಡಿಕೆಗಳಲ್ಲಿ ಅಡುಗೆಗಳನ್ನು ಮಾಡಿ, ಅದು 7 ಮಡಿಕೆಗಳನ್ನು ಜೋಡಿಸಿ ಅದರಲ್ಲಿ ಅಡುಗೆ ಮಾಡಿ, ಅದನ್ನೆಲ್ಲ ಮಾಡಿರ್ತಕ್ಕಂಥ ಅಡುಗೆಗಳನ್ನು 7 ಸಲ ನೈವೇದ್ಯ ಮಾಡ್ತಾರಂತ ಅಲ್ಲಿ ಭಗವಂತನಿಗೆ. ಹಂಗೆ ನೈವೇದ್ಯ ಮಾಡ್ತಾ ಇರಬೇಕಾದ್ರೆ ಈಕೆ ನೋಡಿದ್ಲಂತೆ, ಇವಕ್ಕೆ ಮಗು ಥರ ಪ್ರೀತಿ ಮಾಡೋಳಂತೆ, ಯಾರನ್ನ? ಜಗನ್ನಾಥನ ಮಗು ಥರ ಪ್ರೀತಿ ಮಾಡೋಳಂತೆ. ನೋಡಿದ್ಲಂತೆ, ಅಯ್ಯೋ ನನ್ನ ಕಂದಂಗೆ ಎಷ್ಟು ಕಷ್ಟ ಕೊಟ್ಬಿಡ್ತಾ ಇದ್ದಾರೆ, ಆ ಸಿಹಿ ಖಾರ ಉಪ್ಪು ಹುಳಿ ಎಲ್ಲ ತಿನ್ಸಾಕ್ಬಿಡ್ತಾ ಇದ್ದಾರೆ ದೇವ್ರಿಗೆ. ಹೊಟ್ಟೆ ನೋವು ಬಂದ್ಬಿಡಲ್ವಾ ದೇವ್ರಿಗೆ? ಹಿಂಗೆಲ್ಲ ತಿನ್ಬಿಟ್ಟು ಹೊಟ್ಟೆ ಕೆಡಲ್ವಾ? ನಾಳೆ ಈತನಿಗೇನ ಹೆಚ್ಚು ಕಡಿಮೆಗಳಾದರೆ ಯಾರು ಹಾಕ್ತಾರೆ? ಹಾಗೆ ಹೀಗೆ ಅಂತೇಳಿ ಮಾನ್ಯಸ ಏನು ಮಾಡಿದ್ಲಂತೆ ಅಂದರೆ, ಇದು ಬೇವಿನ ಎಲೆನಲ್ಲಿ ಒಂದು ಚಟ್ನಿ ಮಾಡಿಕೊಂಡು, ಅಂದರೆ ಏನೋ ಒಂದು ಇದ್ರ ಥರ, ಏನೋ ಲೇಹಿ ಥರ ಒಂದು ಮಾಡಿಕೊಂಡು ಅದನ್ನು ತೊಗೊಂಡ್ಬಂದಂತೆ. ಹೆಂಗೆ ಅಂತಂದರೆ ಹೊಟ್ಟೆ ಕೆಡ್ದಿರ ಅದೊಂದು ಔಷಧಿ ಭಗವಂತನಿಗೆ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಅಂತ ತೊಗೊಂಡು ಬರ್ತಾಳೆ. ಇನ್ನೇನು ಗರ್ಭಗುಡಿ ಒಳಗಡೆ ಹೋಗ್ಬೇಕು, ಅರ್ಚಕರು ನೋಡ್ತಾರೆ, ಏನಮ್ಮ ಏನು ತಂದಿದ್ದೀಯಾ ಜಗನ್ನಾಥನಿಗೆ? ಸ್ವಾಮಿ ಆತನಿಗೆ ಹೊಟ್ಟೆ ಕೆಡತ್ತೆ ಅಂತ ಹೇಳ್ಬಿಟ್ಟು ನೀವು ಇಡ್ತಾ ಇರ್ತಕ್ಕಂಥ ನೈವೇದ್ಯಗಳೆಲ್ಲ ತಿಂದು ಹೊಟ್ಟೆ ಕೆಡತ್ತೆ ಅಂತ ಹೇಳ್ಬಿಟ್ಟು ನಾನು ಬೇವಿನ ಚಟ್ನಿ ಎತ್ಕೊಂಡ್ಬಂದಿದ್ದೀನಿ. ಸರಿ, ಅವರು ತಳ್ಳಿಬಿಡ್ತಾರೆ ಈಕೆನ. ಏನಂತ? ನೀನು ಇನ್ನೇನು ನೈವೇದ್ಯಕ್ಕೆ ತರೋದು ಗೊತ್ತಾಗ್ಲಿಲ್ವಾ? ದೇವ್ರಿಗೆ ಯಾರಾದರೂ ಬೇವಿನ ಚಟ್ನಿ ಇಡ್ತಾರಾ ಅಂತ ಹೇಳ್ಬಿಟ್ಟು ತಳ್ಳಿಬಿಡ್ತಾರೆ. ಆಕೆ ಏನು ಮಾಡ್ತಾಳೆ, ಆ ಗರ್ಭಗುಡಿ ಮುಂದ್ಗಡೆ ಒಂದು ಇವತ್ತಿಗೂ ಇದೆ ಅರುಣಸ್ತಂಭ ಅಂತ ಇದೆ, ಆ ಅರುಣಸ್ತಂಭದ ಹತ್ರ ಕೂತ್ಕೊಂಡು ಅಳೋಕ್ ಶುರು ಮಾಡ್ಬಿಡ್ತಾಳೆ. ಏನಪ್ಪ ನೀನು ಹೊಟ್ಟೆ ಕೆಡತ್ತೆ ಅಂತ ಹೇಳ್ಬಿಟ್ಟು ನಿಂಗೆ ಬೇವಿನ ಚಟ್ನಿ ತಂದರೆ ನೀನು ನೋಡಿದ್ರೆ ನನಗೆ ಆಚೆ ತಳಿಸ್ಬಿಟ್ಟೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಗಜಪತಿ ಕನಸಿನಲ್ಲಿ ಪರಮಾತ್ಮ ಕಾಣಿಸ್ಕೊತಾನೆ. ಯಾರು? ಚಕ್ರವರ್ತಿ ಕನಸಿನಲ್ಲಿ ಪರಮಾತ್ಮ ಕಾಣಿಸ್ಕೊಂಡು ಹೇಳ್ತಾನೆ, ನನ್ನ ತಾಯಿ ನನಗೆ ಔಷಧಿ ತಂದಿದ್ದಾಳೆ, ಏನೋ ಬೇವಿನ ಸೊಪ್ಪಿಂದು ಔಷಧಿ ತಂದಿದ್ದಾಳೆ, ನೀವು ನೋಡಿದ್ರೆ ಆಚೆ ತಳ್ಳಿ ಕೂಡಿಸಿದ್ದೀರಾ, ಅವಳು ಅಳ್ತಾ ಇದ್ದಾಳೆ, ಇವಾಗ ನನಗೆ ಅದು ತಿಂದೇ ಇದ್ರೆ ನಂಗೆ ಇವಾಗ ಹೊಟ್ಟೆ ನೋವ್ತಾ ಇದೆ, ನನಗೆ ಬೇಗ ಅವಳನ್ನು ಒಳಗಡೆ ಕಳಿಸಿ ಅಂತ ಹೇಳ್ಬಿಟ್ಟು ಅಂತ. ಸರಿ, ಚಕ್ರವರ್ತಿ ಓಡಾಡ್ಕೊಂಡು ಓಡಾಡ್ಕೊಂಬಂದು ಆಕೆಯನ್ನು ಕರ್ಕೊಂಬಂದು ಆ ಬೇವಿನ ಚಟ್ನಿ ನೈವೇದ್ಯನ ಇಡ್ತಾರೆ ಭಗವಂತನಿಗೆ. ಆವತ್ತಿನಿಂದ ಆ ಗಜಪತಿ ಆರ್ಡರ್ ಮಾಡ್ತಾನೆ, ಏನು ಅಂತಂದರೆ ಪ್ರತಿದಿನ ಊಟ ಎಲ್ಲ ಆದಮೇಲೆ ಬೇವಿನ ಚಟ್ನಿ ನೈವೇದ್ಯನ ದೇವರಿಗೆ ಕೊಡಬೇಕು, ಇದು ನಾನು ಮಾಡ್ತಾ ಇರ್ತಕ್ಕಂಥ ಆರ್ಡರು ಅಂತ ಹೇಳ್ಬಿಡ್ತಾರೆ. ಆವತ್ತಿನಿಂದ ಇವತ್ತಿನವರೆಗೂ ಅದು ಸಂಪ್ರದಾಯ. ಇವತ್ತಿಗೂ ಪುರಿ ಜಗನ್ನಾಥನಲ್ಲಿ ಪ್ರತಿ ಸಲ ನೈವೇದ್ಯ ಆದಾಗ ಲಾಸ್ಟಲ್ಲಿ ಬೇವಿನ ಚಟ್ನಿನ ಇಡ್ತಾರೆ. ಏನಕ್ಕೆ ಅಂತಾರೆ? ಹೊಟ್ಟೆ ಕೆಡ್ದಿರ ಭಗವಂತನಿಗೆ. ಯಾಕೆ? ಆ ಮುದುಕಿ ತೋರಿಸಿರ್ತಕ್ಕಂಥ ಪ್ರೀತಿಗೆ ಭಗವಂತ ಮಾರು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು. ಅದೇ ಪುರಿ ಜಗನ್ನಾಥನಲ್ಲಿ, ಅದೇ ಸುಮ್ಮನೆ ಅವನ ಪ್ರೀತಿಗೆ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಎಕ್ಸಾಂಪಲ್. ಅದೇ ಪುರಿ ಜಗನ್ನಾಥಲ್ಲಿ ಏನಾಗುತ್ತೆ ಅಂತಂದರೆ, ಆ ಗರ್ಭಗುಡಿ ಮುಂದ್ಗಡೆ ಎಲ್ಲ ಕೂತ್ಕೊಂಡು ಭಾಗವತ, ರಾಮಾಯಣ, ಈ ಥರ ದೊಡ್ಡ ದೊಡ್ಡ ಶಾಸ್ತ್ರ ಗ್ರಂಥಗಳನ್ನು ಪಂಡಿತರೆಲ್ಲ ಪಾರಾಯಣ ಮಾಡ್ತಾ ಇದ್ರಂತೆ. ಒಬ್ಬ ಮುದುಕ ಇರ್ತಾನೆ, ಆ ಊರಲ್ಲಿ ಒಬ್ಬ ಮುದುಕ ಇರ್ತಾನೆ. ಅವನೇನು ಮಾಡಿರ್ತಾನೆ ಅಂದರೆ, ಈ ತಾಳಗಳು ಬರುತ್ತೆ, ದೊಡ್ಡ ದೊಡ್ಡ ತಾಳುಗಳು, ಹಿಂಗೆ ಹೊಡಿಯೋದು, ದೊಡ್ಡ ದೊಡ್ಡ ತಾಳು. ಆತನಿಗೆ ಪ್ರತಿದಿನ ಏನು ಅಂದರೆ ಸ್ನಾನ ಮಾಡ್ಕೊಳೋದು, ಆ ದೊಡ್ಡ ದೊಡ್ಡ ತಾಳನ್ನು ತೊಗೊಂಡು ಬರೋದು. ಆ ರತ್ನಮಂಟಪ ಅಂತ ಕರೀತಾರೆ, ಆ ರತ್ನವೇದಿ ಅಂತ ಕರೀತಾರೆ. ಆ ಪುರಿ ಜಗನ್ನಾಥ, ಬಲಭದ್ರ, ಸುಭದ್ರ, ಸುದರ್ಶನ ಎಲ್ಲ ಇರತಕ್ಕಂಥ ಒಂದು ರತ್ನವೇದಿ ಅದು. ಅಲ್ಲಿಗೆ ಬಂದಾಗ ಏನಾಗುತ್ತೆ ಅಂತಂದರೆ, ಬರೋದು ಅಲ್ಲಿಗೆ ಜೋರಾಗಿ ಆ ತಾಳ ಹೊಡ್ಕೊಂಡು ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಅಂತ ಡ್ಯಾನ್ಸ್ ಮಾಡೋದು. ಎಷ್ಟೋ ತನಗೆ ಸುಸ್ತಾಗೋವರೆಗೂ ಡ್ಯಾನ್ಸ್ ಮಾಡೋದು, ಆಮೇಲೆ ಏನೋ ಒಂಚೂರು ಪ್ರಸಾದ ತಿನ್ಕೊಳೋದು, ಮನೆಗೆ ಹೋಗೋದು. ಇದೇ ಇತ್ತಂದು ನಿತ್ಯ ಟೈಮ್ ಟೇಬಲ್ ಆಗೋಗ್ಬಿಟ್ಟಿರುತ್ತೆ. ಅವ್ನಿಗೇನು ಅಂದರೆ, ಜಗನ್ನಾಥನ ಮುಂದೆ ಕುಣಿದು ಕುಪ್ಪಾಳಿಸ್ಬಿಟ್ರೆ, ಆತನದು ನಾಮಸ್ಮರಣೆ ಮಾಡಿಬಿಟ್ರೆ ಜಗನ್ನಾಥನ ಖುಷಿ ಆಗುತ್ತೆ. ಇಷ್ಟು ಬಿಟ್ಟರೆ ಇನ್ನೇನು ಗೊತ್ತಿರಲ್ಲ ಆತನಿಗೆ. ಒಂದು ಶಾಸ್ತ್ರ ಗೊತ್ತಿಲ್ಲ, ಯಾವುದೇ ಪಾಂಡಿತ್ಯ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ.
ಹೀಗೆ ಏನಾಗುತ್ತೆ ಅಂದರೆ ಒಂದ್ಸಲಿ ಮೈ ಮರೆತು ಡ್ಯಾನ್ಸ್ ಮಾಡ್ತಾ ಇರ್ತಾನೆ, ಹರೇ ಕೃಷ್ಣ ಹರೇ ರಾಮ ಅಂತ ಹೇಳ್ಬಿಟ್ಟು ಅಂತ. ಯಾಕೆಂದರೆ ಎಲ್ಲಿ ಭಗವಂತನ ಕೀರ್ತನೆ ಮಾಡ್ತಾರೆ ಅಲ್ಲಿ ಭಗವಂತ ಏನು ಮಾಡಿರ್ತಾನೆ, ತತ್ರ ತಿಷ್ಠಾಮಿ ನಾರದ ಅಂತ. ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ. ಭಗವಂತನಿಗೆ ಪಾಂಡಿತ್ಯ ಬೇಕಾಗಿಲ್ಲ, ಐಶ್ವರ್ಯ ಬೇಕಾಗಿಲ್ಲ, ಜಾತಿ ಬೇಕಾಗಿಲ್ಲ, ಯಾವುದನ್ನು ಭಗವಂತ ನೋಡಲ್ಲ. ಹೃದಯದ ಭಾಷೆ ಮಾತ್ರ ಅರ್ಥ ಆಗುತ್ತೆ ಪರಮಾತ್ಮನಿಗೆ. ಯಾವಾಗ ಇವನು ಹಾಡ್ಕೊಂತ ಏನು ಮಾಡ್ತಾನೆ ಅಂದರೆ, ಒಬ್ಬ ಘನ ಪಾಟಿ, ಅವನು ದೊಡ್ಡ ಪಂಡಿತ, ಆ ಪುರಿಗೆಲ್ಲ ದೊಡ್ಡ ಪಂಡಿತ ಅವನು ಕೂತ್ಕೊಂಡು ಭಾಗವತ ಓದ್ತಾ ಕೂತ್ಕೊಂಡಿರ್ತಾನೆ. ಅಲ್ಲಿ ಮಹಾಭಾರತನೋ ಭಾಗವತನೋ ಓದ್ತಾ ಕೂತಿರ್ತಾನೆ. ನೃತ್ಯ ಮಾಡ್ಕೊತ ಹೋಗ್ಬಿಟ್ಟು ಆತನ ಮೇಲೆ ಬಿದ್ದಾಗ್ಬಿಡ್ತಾನೆ. ಯಾರು ಈ ಮುದುಕ. ಅದೊಂಥರ ಅವಮಾನ ಅಂತ ಟ್ರೀಟ್ ಮಾಡ್ಕೊಂಡ್ಬಿಡ್ತಾನೆ. ಯಾರು ಆ ಪಂಡಿತ. ನನಗೆ ಎಷ್ಟು ಅವಮಾನ ಆಗೋಯ್ತು, ನಾನು ಎಂಥ ಪಂಡಿತ, ನನ್ನ ಮೇಲೆ ಬಂದು ಬಿದ್ದಾಗ್ಬಿಡ್ತಾನೆ ಈ ಮುದುಕ ಅಂತೇಳ್ಬಿಡೋದು. ಹೋಗಿದ್ದೆ ರಾಜನಿಗೆ ಪಂಡಿತರಿಗೆ ಎಲ್ಲ ಫಿರ್ಯಾದ್ ಮಾಡಿಬಿಡ್ತಾನೆ. ನಾಳೆಯಿಂದ ಯಾರು ಕೂಡ ಇಲ್ಲಿ ಭಜನೆ ಮಾಡಬಾರ್ದು, ಬರೀ ಪುರಾಣ ಶ್ರವಣ ಆಮೇಲೆ ವೇದ ಪಾಠ ಇಷ್ಟೇ ನಡಿಬೇಕು, ಹಾಗಾಗಿ ಈ ಥರ ನೀವು ಆರ್ಡ್ರ್ ಮಾಡಿಬಿಡಿ ಅಂತ. ರಾಜನೂ ಒಪ್ಕೊಂಡ್ಬಿಡ್ತಾನೆ. ಆಯಿತು, ನಾಳೆಯಿಂದನೇ ಒಂದು ಇದನ್ನು ಆರ್ಡರ್ ಪಾಸ್ ಮಾಡಿಬಿಡ್ತೀನಿ, ಯಾರನ್ನು ಬರ್ಸಲ್ಲ ಒಳಗಡೆಗೆ ಅಂತ ಹೇಳ್ಬಿಟ್ಟಂತ. ಅವತ್ತಿನ ದಿನ ರಾತ್ರಿ ಕನಸಿನಲ್ಲಿ ಪುರಿ ಜಗನ್ನಾಥ ಕಾಣಿಸ್ಕೊತಾನೆ. ಯಾರಿಗೆ? ಒರಿಸ್ಸಾದ ರಾಜನಿಗೆ ಕಾಣಿಸ್ಕೊಂಡು ಹೇಳ್ತಾನೆ, ನಾನು ಆರ್ಡ್ರ್ ಮಾಡ್ತಾಯಿದ್ದೀನಿ, ನೀನಲ್ಲ ಆರ್ಡ್ರ್ ಮಾಡಬೇಕಾಗಿರೋದು, ನಾನು ಆರ್ಡ್ರ್ ಮಾಡ್ತಾಯಿದ್ದೀನಿ. ಯಾರು ಪ್ರೇಮಪೂರ್ವಕವಾಗಿ ಭಜನೆ ಮಾಡ್ತಾರೋ ಅವ್ರು ಮಾತ್ರ ಗರ್ಭಗುಡಿ ಹತ್ರ ಇರಬೇಕು. ಯಾರು ವೇದ ಪಾಠ ಮಾಡ್ತಾರೆ, ಯಾರು ಪುರಾಣ ಪಠಣ ಮಾಡ್ತಾರೆ ಅವರೆಲ್ಲ ಕೂಡ ಕಾಂಪೌಂಡ್ ಆಚೆ ಇರಬೇಕು. ದೇವಸ್ಥಾನದ ಕಾಂಪೌಂಡ್ ಇದೆಯಲ್ಲ ಅದ್ರ ಆಚೆ ಕೂತ್ಕೊಂಡು ಮಾಡ್ಕೊಳ್ಳಿ, ಬೇಕಾದ್ರೆ ಒಳಗಡೆಗೆ ಅವ್ರಿಗೆ ಪ್ರವೇಶ ಇಲ್ಲ ಅಂತೇಳ್ಬಿಟ್ಟು. ಆವತ್ತು ಏನಾಗುತ್ತೆ, ಭಗವಂತ ಮಾಡಿರ್ತಕ್ಕಂಥ ಆರ್ಡರನ್ನು ರಾಜ ಚಾಚು ತಪ್ಪದೆ ಅದನ್ನು ಪಾಠಿಸ್ಕೊಂಬರ್ತಾನೆ. ಇವತ್ತಿಗೂ ನೀವು ಪುರಿನಲ್ಲಿ ಹೋಗಿ ನೋಡ್ರಿ, ವೇದ ಪಾಠ ಪುರಾಣ ಪಾಠ ಮಾಡೋರೆಲ್ಲ ಕಾಂಪೌಂಡ್ ಸುತ್ತೂರ ಕೂತ್ಕೊಂಡಿರ್ತಾರೆ. ಹಿಂಗೆ ಕಾಂಪೌಂಡ್ ಇದೆಯಲ್ಲ ಭಗವಂತನ ಕಾಂಪೌಂಡು ದೇವಸ್ಥಾನದ್ದು, ಆ ಕಾಂಪೌಂಡ್ಗೆಲ್ಲ ಹೊರ್ಕೊಂಡು ಲೈನಾಗಿ ಒಳ್ಳೆ ಇರುವೆಗಳ ಥರ ಕೂತ್ಕೊಂಡಿರ್ತಾರೆ. ಅಲ್ಲಿ ಕೂತ್ಕೊಂಡು ಪುರಾಣ ಪಠಣ ವೇದ ಪಠಣ ಎಲ್ಲ ಮಾಡ್ತಾ ಇರ್ತಾರೆ. ಒಳಗಡೆ ಹೋದರೆ ಬರೀ ಪ್ರೇಮಮಯವಾಗಿ ಡ್ಯಾನ್ಸ್ ಮಾಡ್ತಕ್ಕಂಥವ್ರು, ಭಜನೆ ಮಾಡ್ತಕ್ಕಂಥವ್ರು, ಹಾಡಿ ಕುಣಿದಾಡ್ತಕ್ಕಂಥವ್ರು ಮಾತ್ರ ಇರ್ತಾರಲ್ಲ. ಇವತ್ತಿಗೂ ನೀವು ಪುರಿನಲ್ಲಿ ನೋಡ್ಬೋದು. ನೀವು ಪುರಿನಲ್ಲಿ ಹೆಂಗೆ ಅಂತಂದರೆ, ಭಗವಂತನ ನೋಡಿದ ತಕ್ಷಣ ಹಿಂಗೆ ಎರಡು ಕೈಗಳನ್ನು ಹಿಂಗೆ ಮೇಲೆ ಕೆತ್ತಾರೆ. ಅಂದರೆ ನಾನು ಸರೆಂಡರ್ ಅಂತ, ನಿನಗೆ ನಾನು ವಶವರ್ತಿ ಆಗಿಬಿಟ್ಟಿದ್ದೀನಿ, ನನ್ನ ಆತ್ಮಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಕ್ಕಂಥದ್ದಕ್ಕೆ ಸೂಚನೆ. ಅಂದರೆ ಭಗವಂತ ಪ್ರೇಮವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ನಮ್ಮ ಒಂದು ಕುಲ ಏನು, ಗೋತ್ರ ಏನು, ನಾವು ಎಲ್ಲಿ ಹುಟ್ಟಿದ್ದೀವಿ ಭಗವಂತನಿಗೆ ಬೇಕಾಗಿಲ್ಲ. ಯಾಕೆಂದರೆ ನಾವು ಪುರಾಣಗಳಲ್ಲಿ ಭಾಳಷ್ಟು ಉದಾಹರಣೆಗಳನ್ನು ನಾವು ನೋಡಿಬಿಟ್ಟಿದ್ದೀವಿ, ಇದುವರೆಗೆ ನಾವು ಚರ್ಚೆನೂ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಭಗವಂತನಿಗೆ ನಮ್ಮ ಕುಲ ಗೋತ್ರ, ನಮ್ಮ ವಿದ್ಯೆ, ನಮ್ಮ ಐಶ್ವರ್ಯ ಇವು ಯಾವುದು ಬೇಕಾಗಿಲ್ಲ. ಆಮೇಲೆ ಭಗವಂತನು ಬಾಹ್ಯ ಪ್ರಿಯುಡು ಕಾದು ಭಾವಪ್ರಿಯುಡು ಅಂತ ಹೇಳ್ತಾರೆ. ಅಂದರೆ ನಮ್ಮ ಭಾವನೆ ಮಾತ್ರ ಅವನು ಇಷ್ಟಪಡ್ತಾನೆ. ನಾವು ರುದ್ರಾಕ್ಷಿ ಹಾಕಿದ್ದೀವ, ತುಳಸಿ ಮಾಲೆ ಹಾಕಿದ್ದೀವ, ವಿಭೂತಿ ಇಟ್ಟಿದ್ದೀವ, ಚಂದನ ಇಟ್ಟಿದ್ದೀವ, ಭಗವಂತನಿಗೆ ಬೇಕಾಗಿಲ್ಲ. ನೀನು ಮಡಿ ಉಟ್ಕೊಂಡ್ಬಂದಿದ್ಯಾ, ಕ್ಲೀನಾಗಿದೆಯಾ ನಿನ್ನ ಬಟ್ಟೆ, ಅವೆಲ್ಲ ಭಗವಂತನಿಗೆ ಬೇಕಾಗಿಲ್ಲ. ನಿನ್ನ ಹೃದಯ ಏನಿದೆ, ನಿನ್ನ ಹೃದಯದಲ್ಲಿ ಭಗವಂತನ ಮೇಲೆ ಪ್ರೀತಿ ಏನಿದೆ, ಅದಷ್ಟೇ ಭಗವಂತನಿಗೆ ಬೇಕಾಗಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ, ತ್ರಿರೂಪ ಭಂಗಪೂರ್ವಕಂ ನಿತ್ಯದಾಸ್ಯ ನಿತ್ಯ ಕಾಂತ ಭಜನಾತ್ಮಕಂ ಪ್ರೇಮ ಕಾರ್ಯಂ ಪ್ರೇಮ ಇವ ಕಾರ್ಯಂ. ಪ್ರೀತಿಸೋದನ್ನು ಕಲೀರಿ, ಭಗವಂತನನ್ನು ಪ್ರೀತಿಸೋದನ್ನು ಕಲೀರಿ. ಇದಕ್ಕಿಂತ ದೊಡ್ಡ ಸಾಧನೆ ಬೇರೆ ಏನು ಭಗವಂತ ಕೇಳೋದಿಲ್ಲ. ನೀವು ಪ್ರೀತಿಸೋದನ್ನು ಕಲ್ತ್ರೆ ನೀವು ಏನು ಮಾಡಿದ್ರು, ನೀವು ಎಡಗೈನಲ್ಲಿ ಮಾಡಿರಿ ಬಲಗೈನಲ್ಲಿ ಮಾಡಿರಿ, ನೀವು ಹೆಂಗನ್ನ ಮಾಡಿರಿ, ಭಗವಂತ ಸ್ವೀಕಾರ ಮಾಡ್ತಾನೆ. ಯಾಕೆಂದ್ರೆ ನಮಗೆ ಪುರಾಣಗಳಲ್ಲಿ ಸಾಕಷ್ಟು ಉದಾಹರಣೆಗಳಿದೆ. ಶಾಸ್ತ್ರ ಪುರಾಣ ಆಮೇಲೆ ಇದು ನಿಯಮಗಳು ಅವ್ಯಾವುದು ಕೂಡ ಭಗವಂತ ತಗೊಳ್ಳೋದಿಲ್ಲ. ನಾವೆಲ್ಲ ಕೇಳಿದ್ವಿ, ಯಾವುದೋ ಒಂದು ಕತೆ ಹೇಳ್ಕೊಂಡಿದ್ವಿ, ನಕ್ಕ ನಾಯನಾರ್ ಅಂತ, ತಿರುನೀಲ ನಕ್ಕ ನಾಯನಾರ್ ಅಂತ ಕೇಳಿದಿರಲ್ವ, ಎಲ್ಲ ಕತೆ ಜ್ಞಾಪಕ ಇದೆ ಅಲ್ವಾ. ಅವ್ರ ಹೆಂಡತಿ ಏನು ಮಾಡ್ತಾಳೆ, ಶಿವಲಿಂಗಕ್ಕೆ ಜೇಡ ಓಡಾಡಿದೆ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಎಂಜಲನ್ನು ಉಕ್ಕೊಂಡು ಆ ಲಿಂಗಕ್ಕೆ ಕ್ಲೀನಾಗಿ ಬಳೆದು ಬಿಡ್ತಾಳೆ. ಯಾಕೆಂದರೆ ಮಕ್ಕಳಿಗೆ ಏನು ಟ್ರೀಟ್ಮೆಂಟು, ಜೇಡ ಚೇಳು ಅಂಥದ್ದೆಲ್ಲ ಓಡಾಡಿದಾಗ ಜೇನ್ನೊಣ ಅದನ್ನೆಲ್ಲ ಹೆಂಗಸರು ಮಾಡ್ತಕ್ಕಂಥ ಅಥವಾ ತಾಯಿರು ಮಾಡ್ತಕ್ಕಂಥ ಕೆಲಸ ಏನು ಅಂತಂದರೆ ಫಸ್ಟು ಎಂಜಲ್ ಹಾಕಿ ಬಳೆದು ಬಿಡ್ತಾರೆ. ಯಾಕೆಂದರೆ ಅದು ಇನ್ಫೆಕ್ಷನ್ ಆಗಬಾರ್ದು ಅಂತ. ಅವಳೇನು ಮಾಡ್ತಾಳೆ, ಶಿವಲಿಂಗದ ಮೇಲೆ ಜೇಡ ಓಡಾಡ್ತಾ ಇರುತ್ತೆ, ನೋಡಿದ್ದೆ ಏನು ಮಾಡ್ತಾಳೆ, ಕೈಯಲ್ಲಿ ಎಂಜಲ್ ಉಗಿದು ಶಿವಲಿಂಗಕ್ಕೆಲ್ಲ ಬಳೆದು ಬಿಡ್ತಾಳೆ. ಗಂಡ ತಿರುನೀಲ ನಕ್ಕ ನಾಯನಾರ್, ಮಹಾಶಿವಭಕ್ತ, ವೇದಾಂಗಗಳನ್ನೆಲ್ಲ ಓದ್ಕೊಂಡಿರ್ತಾನೆ. ಆದರೆ ಹೆಂಡತಿ ಪಾಪ ಅಮಾಯಕ. ಯಾವಾಗ ಹೆಂಡತಿ ಹಿಂಗೆ ಮಾಡಿದ್ಲೋ, ನೀನನ್ನು ಕೊಂದೇ ಬಿಡ್ತೀನಿ ಅಂತೇಳ್ಬಿಟ್ಟು ದೊಣ್ಣೆ ತೊಗೊಂಡು ಅಟ್ಟಿಸ್ಕೊಂಡು ಹೋಗ್ಬಿಡ್ತಾನೆ. ಕೊಂದೇ ಬಿಡ್ತೀನಿ, ನಿನ್ನನ್ನು ಬಿಡೋದಿಲ್ಲ ಅಂತ. ಇವಳು ಅಯ್ಯೋ ಗಂಡ ನಿಜವಾಗ್ಲೂ ಕೊಂದ್ಬಿಡ್ತಾನೆ, ಇಷ್ಟೊಂದು ಕೋಪ ಬಂದುಬಿಟ್ಟಿದೆ ಅಂತ ಓಡೋಕೆ ಶುರು ಮಾಡ್ತಾಳೆ. ಇವನು ಬಿಡ್ತಾ ಇಲ್ಲ, ಅಟ್ಟಿಸ್ಕೊಂಡು ಹೋಗ್ತಾನೆ. ಇವತ್ತು ಶಿವಾಪಚಾರ ಮಾಡಿಬಿಟ್ಟಿದ್ದೆ, ನಿನ್ನನ್ನು ಬಿಡಲ್ಲ, ಸಾಯ್ಸಾಕ್ಬಿಡ್ತೀನಿ ನಿನ್ನನ್ನು ಅಂತೇಳ್ಬಿಟ್ಟು. ಅಯ್ಯೋ ಒಳ್ಳೆ ಗ್ರಚಾರ ಆಗೋಯ್ತೆ ಅಂತ ಓಡ್ತಾ ಇರ್ತಾಳೆ. ಇವನು ಬಿಡಲ್ಲ, ದೊಣ್ಣೆ ತೊಗೊಂಡು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾನೆ. ತಿರುನೀಲ ನಕ್ಕ ನಾಯನಾರ್ ಅಂತ 63 ಜನ ನಾಯನಾರಲ್ಲಿ ಆತನೂ ಒಬ್ಬ. ಅಷ್ಟೊತ್ತಿಗೆ ಶಿವನ ಸಾಕ್ಷಾತ್ಕಾರ ಆಗುತ್ತೆ, ಶಿವ ಪ್ರತ್ಯಕ್ಷ ಆಗ್ತಾನೆ. ಆಗ್ಬಿಟ್ಟು ಹೇಳ್ತಾನೆ, ಅವಳು ನನ್ನ ತಾಯಿ,
ನನಗೆ ಟ್ರೀಟ್ಮೆಂಟ್ ಮಾಡಿದ್ದಾಳೆ, ಜೇಡ ನನಗೆ ಕಚ್ಚಬಾರ್ದು ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿದ್ದಾಳೆ. ನೋಡು ಅವಳು ಎಲ್ಲೆಲ್ಲಿ ಎಂಜಲ ರಕ್ಷೆ ಇಟ್ಟಿದ್ದಾಳೋ ಅಲ್ಲೆಲ್ಲ ನನಗೇನಾಗಿಲ್ಲ ನೋಡು ಅಂತೇಳ್ಬಿಟ್ಟು ತೊಡೆಗಳನ್ನು ಚರ್ಮಾಂಬರ ಎತ್ತೆತ್ತಿ ತೋರಿಸ್ತಾನೆ. ನೋಡು ನನ್ನ ತೊಡೆಗಳೆಲ್ಲ ಕೂಡ ದದ್ದುಗಳು ಬಂದುಬಿಟ್ಟಿದೆ. ಇದಾಗಿದ್ದು ಯಾರಿಂದ? ನಿನ್ನಿಂದ. ನೀನು ಸುಮ್ಮನೆ ಇದ್ದಿದ್ದರೆ ಅವಳು ನನ್ನ ಮೈಗೆಲ್ಲ ರಕ್ಷೆ ಇಟ್ಟಿರೋಳು, ಎಂಜಲ್ ರಕ್ಷೆ ಇಟ್ಟಿರೋಳು. ಅಷ್ಟೊಳಗೆ ನೀನು ಗಲಾಟೆ ಮಾಡಿಬಿಟ್ಟೆ. ಅದಕ್ಕೆ ನೋಡು, ಅದಕ್ಕೆ ಪೂರ್ತಿಗೆ ನನ್ನ ಮೈಗೆಲ್ಲ ರಕ್ಷೆ ಇಡು, ನಾನು ನಿನ್ನನ್ನು ಬಿಡ್ತೀನಿ, ಇಲ್ಲ ಅಂತಂದರೆ ನಿನ್ನನ್ನು ಶಿಕ್ಷಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಹಳ ಕ್ರೋಧಿತನಾಗಿ ಹೇಳ್ತಾನೆ ಶಿವ. ಆವಾಗ ಅವನಿಗೆ ತತ್ರಿ ಬೆಬ್ಬರು ಹೋಗ್ಬಿಡ್ತಾನೆ. ಈ ಥರದ್ದು ಒಂದು ಪೂಜೆಗಳಿದೆಯಾ, ಈ ಥರದ್ದು ಪೂಜೆಗಳನ್ನೆಲ್ಲ ಭಗವಂತ ಸ್ವೀಕಾರ ಮಾಡ್ತಾನ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಇವಳು ಪಾಪ ಭಯ, ಪ್ರಾಣ ಭಯ ಓಡೋಗ್ತಾ ಇರ್ತಾಳೆ. ಯಾರು? ತಿರುನೀಲನಕ್ಕ ನಾಯನಾರು ಹೆಂಡತಿ ಸಾಯಿಸ್ಬಿಡ್ತಾನೆ, ಗಂಡ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಹೆಂಗೆಂಗೋ ಹೋಗಿ ಅವಳನ್ನು ಹಿಡ್ಕೊಂಡು, ಅಮ್ಮ ಬಾ ತಾಯಿ ನೀನೇನೋ ರಕ್ಷೆ ಇಡ್ಬೇಕಂತೆ, ಅಲ್ಲಿವರೆಗೂ ಕೂಡ ಅವ್ನಿಗೇನೋ ದದ್ದುಗಳು ಹೋಗಲ್ವಂತೆ, ಕಿರ್ಚಾಡ್ತಾ ಇದ್ದಾನೆ ಶಿವ, ಬಾ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ಹೇಳ್ಕೊಂಬರ್ತಾಳೆ. ಅವಳಿಗೆ ಭಯ, ಏನೇನೋ ಮತ್ತೆ ಹಂಗೆ ಮಾಡಿದ್ರೆ ಸುಮ್ಮನೆ ಬಿಡ್ತಾನ ಗಂಡ, ಇಲ್ಲ ಮೋಸ ಮಾಡ್ತಾ ಇದ್ದಾನ, ಇಡು ಅಂತ ಹೇಳ್ಬಿಟ್ಟು ಏನಾಗ ದೊಣ್ಣೆ ತೊಗೊಂಡು ಹೊಡೆದು ಬಿಡ್ತಾನ. ಏನು ಕತೆ? ನೀವು ಹ್ಞೂ ಅಂದರೆ ಇಡ್ತೀನಿ, ಇಲ್ಲ ನಾನು ಸುಮ್ಮನೆ ಇರ್ತೀನಿ, ನಾನು ಮಾಡೋಕ್ಕೋಗಲ್ಲ. ಇಲ್ಲ, ಶಿವ ಹೇಳಿದಾನೆ ನೀನು ಅದೇ ಪ್ರಕಾರ ಮಾಡ್ಬೇಕಂತೆ, ನೀನು ರಕ್ಷೆ ಇಡು, ಎಂಜಲ್ ರಕ್ಷೆ ಅಂತ ಹೇಳ್ಬಿಟ್ಟಂದು. ಆವಾಗ ಅವಳು ಮತ್ತೆ ಕೈನಲ್ಲಿ ಎಂಜಲು ಉಕ್ಕೊಂಡು ಪಾಣಿ ವಟ್ಟದಿಂದ ಹಿಡಿದು ಎಲ್ಲ ಶಿವಲಿಂಗಕ್ಕೂ ರಕ್ಷೆ ಇಡ್ತಾಳೆ. ಹೆಂಗೆ ಒಂದು ಮಗುಗೆ ತಾಯಿ ರಕ್ಷೆ ಇಡ್ತಾಳೋ ಆ ಥರ ಇಡ್ತಾಳೆ. ಆವಾಗ ಶಿವ ಪಾರ್ವತಿ ಸಾಕ್ಷಾತ್ಕಾರ ಆಗಿ ಅವರಿಬ್ಬರಿಗೂ ಕೂಡ ರುದ್ರಗಣ ಸ್ಥಾನವನ್ನು ಕೊಟ್ಟು ಮೋಕ್ಷ ಪದವಿಯನ್ನು ಅನುಗ್ರಹಿಸ್ತಾನೆ. ಯಾರಿಗೆ? ತಿರುನೀಲನಕ್ಕ ನಾಯನರಿಗೆ ಮತ್ತು ಅವ್ರ ಹೆಂಡತಿಗೆ. ಅವ್ರ ಹೆಂಡತಿ ಮಾಡಿದ ಸಾಧನೆ ಏನು? ತಿರುನೀಲನಕ್ಕ ನಾಯನರು ಪ್ರತಿದಿನ ಏನು ಅಂತಂದರೆ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮಾಡೋದು, ಬಿಲ್ಪತ್ರಗಳಿಂದ ಪೂಜೆ ಮಾಡೋದು, ಈ ಪೂಜೆ. ಹೆಂಡ್ತಿದೇನು ಪೂಜೆ? ಅದೊಂದು ಮಗು ಅಷ್ಟೇ ಹೆಂಡ್ತಿಗೆ. ಅಂದರೆ ಇಷ್ಟು ಶಿವಲಿಂಗ 4 ಜನ ಮಕ್ಕಳಿರ್ತಾರೆ ಆಕೆಗೆ, 4 ಜನ ಮಕ್ಕಳಲ್ಲಿ ಇದು ಒಂದು ಮಗು. ಅಯ್ಯೋ ಪಾಪ ಜೇಡ ಓಡಾಡ್ಬಿಡ್ತಾ ಇದೆಯಲ್ಲ, ಯಾವುದೋ ಬಿಲ್ಪತ್ರೆನಲ್ಲೋ ಏನೋ ಬಂದುಬಿಟ್ಟಿರುತ್ತೆ, ದೊಡ್ಡ ಜೇಡ ಒಂದು ಓಡಾಡ್ತಾ ಇರುತ್ತೆ. ಅಯ್ಯೋ ಜೇಡ ಓಡಾಡ್ಬಿಡ್ತಾ ಇದೆಯಲ್ಲ, ಶಿವನಿಗೆ ಏನು ಅಪ್ಪಾಜಿ ಇದು ತೊಂದರೆ ಆಗ್ಬಿಡುತ್ತೋ ಏನೋ, ಅಷ್ಟೇ ಆಕೆಗೆ ಇರ್ತಕ್ಕಂಥದ್ದು ಮೂಢ ಭಕ್ತಿ. ಅಂದರೆ ಪ್ರೇಮ ಭಕ್ತಿ, ಅಮಾಯಕ ಭಕ್ತಿ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಭಗವಂತ ಏನು ನೋಡ್ದ? ಇವನ ಒಂದು ಪಂಚಾಮೃತ ಅಭಿಷೇಕ, ಇವನ ಅಷ್ಟೋತ್ರ, ಇವನ್ನೆಲ್ಲ ಕೇಳಲಿಲ್ಲ ಶಿವ. ಅವಳು ಇಟ್ಟಿದ್ದ ಎಂಜಿಲ್ ರಕ್ಷೆಯನ್ನೇ ದೊಡ್ಡ ಸೇವೆ ಅಂತೇಳ್ಬಿಟ್ಟು ಸ್ವೀಕಾರ ಮಾಡ್ದ. ಯಾಕೆ ಅಂತಂದರೆ ನಮ್ಮ ಪ್ರೀತಿ ಅಷ್ಟೇ ನೋಡ್ತಾನೆ ಭಗವಂತ, ಬೇರೆ ಏನೂ ನೋಡೋದಿಲ್ಲ. ನಾವು ಸ್ನಾನ ಮಾಡಿದ್ದೀವ, ಗಂಗೆಯಲ್ಲಿ ಮುಳುಗಿದ್ದೀವ, ಏನೇನು ಮಾಡಿದ್ದೀವಿ, ಏನೇನೋ. ಕೆಲವರೆಲ್ಲ ಏನು ವಿಚಿತ್ರಗಳು ಅಂತಂದರೆ ದಾರಿನಲ್ಲಿ ಬರುವಾಗ ನೀರು ಚೆಲ್ಕೊಂಬರೋದಿಲ್ಲ, ನೀರು ಚೆಲ್ಕೊಂಡು ಅದ್ರ ಮೇಲೆ ಕಾಲಿಟ್ಕೊಂಡು ಬರೋದು, ಮೈಲಿಗೆ ಆಗೋಗ್ಬಿಡ್ತೀವಿ ದಾರಿನಲ್ಲಿ ನಡ್ಕೊಂಬಂದ್ರೆ ಅಂತೇಳ್ಬಿಟ್ಟು ಅಂತ. ಏನೇನು ವಿಚಿತ್ರಗಳು ಆಡ್ತಾರೆ ಅಂದರೆ ಭಗವಂತನಿಗೆ ಅವೆಲ್ಲ ಬೇಕಾಗಿಲ್ಲ. ನೀವು ಯಾವುದೇ ರಾಮಾಯಣ ನೋಡಿ, ಮಹಾಭಾರತ ನೋಡಿ, ಯಾವುದೇ ಪುರಾಣಗಳು ತೆಗೆದು ನೋಡ್ರಿ, ಹೆಚ್ಚು ಮಡಿ ಮಾಡಿದವ್ರಿಗೆ ಭಗವಂತ ಒಲಿತಾನೆ ಅಂತಕ್ಕಂಥದ್ದು ಎಲ್ಲನೂ ತೋರಿಸ್ಬಿಡ್ರಿ. ಎಲ್ಲನ ಇದೆಯಾ? ಎಲ್ಲೂ ಸಾಕ್ಷಿಗಳಿಲ್ಲ. ಹೆಚ್ಚು ಮಡಿ ಮಾಡಿರ್ತಕ್ಕಂಥವ್ರಿಗೆ ಭಗವಂತ ಒಲಿದಾನೆ ಅನ್ನೋ ಸಾಕ್ಷಿಗಳು ಯಾವ ಪುರಾಣದಲ್ಲೂ ಇಲ್ಲ. ಆದರೆ ಹೆಚ್ಚು ಪ್ರೀತಿ ಮಾಡಿದವ್ರಿಗೆ ಭಗವಂತ ಒಲಿದಾನೆ ಅನ್ನೋದಕ್ಕೆ ಹೆಜ್ಜೆ ಹೆಜ್ಜೆಗೂ ಸಾಕ್ಷಿಗಳಿದೆ. ಏ ಪುರಾಣమును ಎಂತ ವೇದಕ್ಕಿನ ಶ್ರೀಪತಿ ದಾಸಲು ಚಡರೆನ್ನೊಡನು ಅಂತ ಹೇಳ್ಬಿಟ್ಟು ಅಂತ. ನಾವೇನು ಮಾಡ್ತೀವಿ? ತಿರುಳು ಬಿಟ್ಬಿಡ್ತೀವಿ. ಅಂದರೆ ಪ್ರೀತಿ ಮಾಡಬೇಕು ಭಗವಂತನ ಅಂತಕ್ಕಂಥ ತಿರುಳು ಬಿಟ್ಬಿಡ್ತೀವಿ, ಯಾವುದೋ ಇಟ್ಕೊಂಡು ಏನೋ ಮಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಡಿ ಎಂದು ಅಡಿಗಡಿಗೆ ಹಾರದಿರಿ ಅಂತ ಹೇಳ್ತಾರೆ ಪುರಂದ್ರದಾಸರು. ಮಡಿ ಎಂದು ಅಡಿಗಡಿಗೆ ಹಾರದಿರಿ ಅಂತ ಹೇಳ್ಬಿಟ್ಟು ಅಂತ. ಇನ್ನು ಕೆಲವ್ರಿಗೆ ಏನು ನಂಬಿಕೆ ಅಂತಂದರೆ ನೋಡಿ, ಅದನ್ನು ನೇರವಾಗಿ ಹೇಳ್ಬಿಡ್ತೀನಿ, ನಾವು ನಾನ್ ವೆಜ್ ತಿಂದಿದ್ದೀವಿ, ದೇವ್ರ ಸ್ಮರಣೆ ಮಾಡಲ್ಲ. ಇದು ಯಾವ ವಿಚಿತ್ರ ಇದು? ಇವತ್ತು ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಿ, ದೇವ್ರ ಸ್ಮರಣೆ ಮಾಡೋದಿಲ್ಲ. ಇವತ್ತು ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಿ, ದೇವ್ರ ಬಗ್ಗೆ ಏನು ಕೇಳೋದಿಲ್ಲ. ಇವತ್ತು ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಿ, ದೇವ್ರ ಹತ್ರಕ್ಕೆ ಹೋಗೋದಿಲ್ಲ. ಇದು ಭಗವಂತ ಎಲ್ಲೂ ಹೇಳಿಲ್ಲ. ಭಕ್ತ ಕನ್ನಪ್ಪ ಏನು ಮಾಡ್ತಾನೆ? ಹಂದಿಯನ್ನು ಸಾಯಿಸ್ಬಿಟ್ಟು ಅರ್ಧ ಭಾಗ ಮಾಡಿ, ನಿನಗೆ 50 ನನಗೆ 50 ಅಂತ, 50-50 ಅಂತ, ನಿನಗೆ 50 ನನಗೆ 50 ಅಂತ ಹೇಳ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಬಂದು ಭಗವಂತನ ಮುಂದಿಟ್ಟು ಹೇಳ್ತಾನೆ, ಯಾಕೆ ಇದು ನಾನು ಸುಟ್ಟಿರೋದು ಸರಿ ಇಲ್ವಾ? ಅರ್ಧಂಬರ್ಧ ಸುಟ್ಟಿದ್ದೀನ? ಮೆತ್ತಗೆ ಬೆಂದಿಲ್ವಾ? ಇದು ತಿನ್ನೋದಕ್ಕೆ ರುಚಿಯಾಗಿಲ್ವಾ? ಕೊಬ್ಬಿಲ್ವಾ ಇದರಲ್ಲಿ? ಎಷ್ಟು ಚೆನ್ನಾಗಿದೆ ಕೊಬ್ಬು, ಬಾ ತಿನ್ಬಾ ಅಂತ ಹೇಳ್ಬಿಟ್ಟು ಕರೀತಾನೆ. ಅವ್ನು ಕರೆದಿದ್ದ ಪ್ರೀತಿಗೆ ಭಗವಂತ ಏನು ಮಾಡ್ದ? ಬಂದು ಆ ಮಾಂಸನ್ನೇ ತಿನ್ಕೊಂಡು ಹೋಗ್ತಾನೆ. ನೀನು ಇಟ್ಟಿರ್ತಕ್ಕಂಥ ನೈವೇದ್ಯನಪ್ಪ ಅಂತ ಹೇಳ್ಬಿಟ್ಟು ಅಂತ. ನೀನು ಏನು ಕೊಡ್ತಾ ಇದೀಯಾ, ಏನು ತಿಂತಾ ಇದೀಯಾ, ಹೇಗೆ ನಡ್ಕೊತಾ ಇದೀಯಾ, ಇವು ಯಾವುದು ಭಗವಂತ ಕೇಳಲ್ಲ, ಪ್ರೀತಿ ಅಷ್ಟೇ ಕೇಳ್ತಾನೆ. ಹಾಗಾಗಿ ಇಲ್ಲಿ ನಾರದ್ರು ಹೇಳ್ತಾ ಇದ್ದಾರೆ, ಪ್ರೇಮ ಕಾರ್ಯಂ ಪ್ರೇಮ ಇವ ಕಾರ್ಯಂ. ನಿನ್ನ ಮೇಯ್ನ್ ಸಾಧನೆ ಏನಾಗಿರಬೇಕು ಭಗವಂತನ ಕುರಿತಾಗಿ ಅಂದರೆ ಮಿಕ್ಕಿದ್ದೆಲ್ಲ ಮರ್ತೋಗು. ನೀನೇನು ಮಾಡಿದ್ಯಾ ಅನ್ನೋದನ್ನು ಮರ್ತೋಗು. ನೀನು ಪ್ರೀತಿಯಿಂದ ಏನು ಮಾಡ್ತಾ ಇದೆಯಾ ಅಷ್ಟನ್ನೇ ನೋಡು, ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಇಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ,
ತಾಮಸ ರಾಜಸ ಸಾತ್ವಿಕ ಭಕ್ತಿಗಳನ್ನು ಅಥವಾ ಅರ್ಥಾರ್ಥಿ ಜಿಜ್ಞಾಸುಗಳ ಭಕ್ತಿಯನ್ನು ಅತಿಕ್ರಮಿಸಿ ಹೋಗಬೇಕು. ಅದನ್ನೇ ತ್ರಿರೂಪ ಭಂಗಪೂರ್ವಕಂ ಅಂತ ಹೇಳ್ತಾ ಇದ್ದಾರೆ ನಾರದರು. ಭಕ್ತನಾದ ನಾನು ಭಗವಂತನನ್ನು ಪ್ರೀತಿಸುತ್ತೇನೆ ಎಂತಕ್ಕಂಥದ್ದು ಅಜ್ಞಾನ ಅದು. ಭಕ್ತನಾದ ನಾನು ಭಗವಂತನನ್ನು ಪ್ರೀತಿಸುತ್ತೇನೆ ಅಂತಕ್ಕಂಥದ್ದು ಅಜ್ಞಾನ. ಯಾಕೆಂದರೆ ಭಕ್ತ, ಭಕ್ತಿ, ಭಗವಾನ್ ಮೂರು ಬೇರೆ ಬೇರೆ ಅಲ್ಲ, ಒಂದೇ ರೂಪದ ಮೂರು, ಅಂದರೆ ಒಬ್ಬನೇ ಭಗವಂತ ಮೂರು ರೂಪಗಳಾಗಿ ತೋರ್ಕೊತಾನಂತೆ. ಅಂದರೆ ತನ್ನನ್ನು ತಾನು ರುಚಿ ನೋಡೋದಕ್ಕೋಸ್ಕರ, ತನ್ನನ್ನು ತಾನು ಎಂಜಾಯ್ ಮಾಡ್ಕೊಳೋದಕ್ಕೋಸ್ಕರ ಭಗವಂತನೇ ಮೂರು ರೂಪಗಳಲ್ಲಿ ತಿರುಗ್ತಾ ಇರ್ತಾನಂತೆ. ಅದಕ್ಕೆ ಭಕ್ತನಿಗೂ ಭಗವಂತನಿಗೂ ಭೇದ ಇಲ್ಲ, ಭಕ್ತನಿಗೂ ಭಗವಂತನಿಗೂ ಭಕ್ತಿಗೂ ಭೇದ ಇಲ್ಲ, ಮೂರು ಕೂಡ ಒಂದೇ. ಯಾವಾಗ ಪ್ರೇಮದ ಅತಿರೇಕಕ್ಕೆ ಹೋಗ್ತಾನೆ ಆವಾಗ ಅಲ್ಲಿ ಭಕ್ತ, ಭಗವಂತ, ಭಕ್ತಿ ಅಂತಕ್ಕಂಥದ್ದು ಇರೋದಿಲ್ಲ, ಅಲ್ಲಿ ಭಗವಂತ ಮಾತ್ರನೇ ಇರ್ತಾನೆ. ಅದಕ್ಕೆ ನೋಡಿ ಶ್ರೀರಾಮಕೃಷ್ಣರು ಏನು ಮಾಡ್ತಾಯಿದ್ರು, ಕಾಳಿದೇವಿಗೆ ಪೂಜೆ ಮಾಡಬೇಕಾಗಿದ್ರೆ ಹೂವು ತೆಗೆದು ತನ್ನ ತಲೆ ಮೇಲೆ ಹಾಕ್ಕೊತಿದ್ರು. ಕಾಳಿ ಮೇಲೆ ತಾನೇ ಹಾಕಬೇಕಾಗಿದ್ದು, ತಮ್ಮ ತಲೆ ಮೇಲೆ ಹಾಕ್ಕೊತಾ ಇದ್ರು ಹೂವನ್ನು ತೆಗೆದು. ಆಮೇಲೆ ಕಂಚಿ ಪರಮಾಚಾರ್ಯರು ನೋಡಿ, ಬೇಕಾದರೆ ಯಾರಾದರೂ ಕಂಚಿ ಕಾಮಾಕ್ಷಿಗೆ ಅಥವಾ ಚೊಕ್ಕನಾಥನಿಗೆ ಅಂದರೆ ಈಶ್ವರನಿಗೆ ಅಂತ ಹೇಳ್ಬಿಟ್ಟು ಬಿಲ್ಪತ್ರೆ ಮಾಲೆಗಳು ಅದನ್ನೆಲ್ಲ ತೊಗೊಂಬಂದಿದ್ರೆ ಅದನ್ನು ತೆಗೆದು ಅವ್ರು ಬುರುಡೆ ಮೇಲೆ ಹಿಂಗೆ ಇಟ್ಕೊಳ್ತಾ ಇದ್ರು, ತಲೆ ಮೇಲೆ ಹಿಂಗೆ ಹಾಕ್ಕೊಂಬಿಡೋರು. ಹಿಂಗೆ ನೋಡಿ ಬೇಕಾದ್ರೆ ಫೋಟೋಗಳೆಲ್ಲ ಇದೆ. ಯಾಕೆ ಹಂಗೆ ಮಾಡ್ತಾ ಇದ್ರು ಅಂತಂದರೆ ಭೇದ ಇಲ್ಲ, ಯಾರು ಭಕ್ತನೋ ಅವನೇ ಭಗವಂತ. ಹಾಗಾಗಿ ಎಲ್ಲಿ ಪ್ರೀತಿಯ ಪರಾಕಾಷ್ಠೆ ಇರುತ್ತೋ ಅಲ್ಲಿ ಅವನಿಗೂ ಇವನಿಗೂ ಭೇದ ಅಂತಕ್ಕಂಥದ್ದಿಲ್ಲ. ನಾರದರು ನೆಕ್ಸ್ಟ್ ಸೂತ್ರದಲ್ಲಿ ಹೇಳ್ತಾರೆ, ಮುಂದಿನ ಸೂತ್ರಗಳಲ್ಲಿ ಹೇಳ್ತಾರೆ, ಭಗವಂತನಿಗೂ ಭಕ್ತನಿಗೂ ಭೇದ ಇಲ್ಲ ಅಂತ ಹೇಳ್ಬಿಟ್ಟು. ಭಕ್ತ ಕಂಡ ಅಂತಂದರೆ ಪ್ರತ್ಯಕ್ಷವಾಗಿ ನಮಗೆ ಓಡಾಡ್ತಾ ಇರ್ತಕ್ಕಂಥ ಭಗವಂತ ಕಂಡ ಅಂತಾನೆ ಅರ್ಥ. ಅದಕ್ಕೆ ಯಾವತ್ತು ಭಕ್ತನಿಗೆ ಮಾತ್ರ ಅಪಚಾರ ಮಾಡೋದಕ್ಕೆ ಹೋಗಬಾರ್ದು. ಭಗವಂತನಿಗೆ ಅಪಚಾರ ಮಾಡಿದ್ರು ಕ್ಷಮಿಸ್ತಾನಂತೆ, ಭಕ್ತನಿಗೆ ಅಪಚಾರ ಮಾಡಿದ್ರೆ ಯಾವತ್ತಿಗೂ ಕೂಡ ಕ್ಷಮಿಸೋದಿಲ್ಲ. ಶ್ರೀರಾಮಕೃಷ್ಣರು ಒಂದು ಕತೆ ಹೇಳ್ತಾರೆ, ಮೊನ್ನೆ ಅಯೋಧ್ಯ ಗ್ರೂಪಲ್ಲಿ ಇಟ್ಟಿದ್ದೀರ ಅನ್ನೋದನ್ನು. ಶ್ರೀರಾಮಕೃಷ್ಣರು ಒಂದು ಕತೆ ಹೇಳ್ತಾರೆ. ಒಬ್ಬ ದೊಡ್ಡ ಸಾಹುಕಾರ ಇದ್ನಂತೆ. ದೊಡ್ಡ ಸಾಹುಕಾರ ಏನು ಮಾಡೋದಂತಂದರೆ, ಮನೆಯಲ್ಲಿ ಸುಮಾರು ಜನ ಕಾಳುಗಳೆಲ್ಲ ಇದ್ರಂತೆ. ಅದರಲ್ಲಿ ತುಂಬ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಒಬ್ಬ ಆಳನ್ನು ಕರೆದುಬಿಟ್ಟು ಹೇಳಿದ್ನಂತೆ, ನಾನು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀನಿ, ನನ್ನ ಮಗನ ನೋಡ್ಕೊಂಬರೋದಕ್ಕೆ ಅಂತ 6 ತಿಂಗಳು ನಾನು ಮತ್ತೆ ಈ ಕಡೆಗೆ ಬರಲ್ಲ, ಈ ಮನೆ ಕಡೆ ಬರಲ್ಲ. ಈ ಮನೆಯಲ್ಲಿ ಯಾವುದಕ್ಕೂ ಬೀಗ ಹಾಕಿರಲ್ಲ, ಇಡೀ ಮನೆ ನಿಂದು ಅಂತ ಭಾವಿಸ್ಕೊ, ನಿಂಗೆ ಏನು ಬೇಕೋ ಬಳಸ್ಕೊ, ನನ್ನ ಮಂಚ ಬಳಸ್ಕೊ, ನನ್ನ AC ಬಳಸ್ಕೊ, ನಾನು ಉಪಯೋಗಿಸ್ತಾ ಇರ್ತಕ್ಕಂಥ ಡೈನಿಂಗ್ ಟೇಬಲ್ ಬಳಸ್ಕೊ, ಏನು ಬೇಕಾದರೂ ಬಳಸ್ಕೊ, ನಿಂದೆ, ಯಾವುದಕ್ಕೂ ಬೀಗ ಹಾಕಿರೋದಿಲ್ಲ. ನನ್ನ ಕಾಳುಗಳನ್ನೆಲ್ಲ ನಿನ್ನ ಕಾಳುಗಳು ಅಂತ ಬಳಸ್ಕೊ. ಆದರೆ 2 ಕಂಡೀಷನ್ನು. ಮೊದಲನೇ ಕಂಡೀಷನ್ ಏನು ಅಂತಂದರೆ, ಯಾರಾದರೂ ಬಂದು ಈ ಮನೆ ಯಾರ್ದು, ಇದಕ್ಕೆ ಓನರ್ ಯಾರು ಅಂತ ಕೇಳಿದ್ರೆ ನಾನು ಅಂತ ಹೇಳ್ಕೊಬೇಡ. ನಮ್ಮ ಯಜಮಾನರು ಫಾರಿನ್ಗೆ ಹೋಗಿದ್ದಾರೆ, ಫಾರಿನಿಂದ ಬರ್ತಾರೆ, ಅಲ್ಲಿವರೆಗೂ ನಾನು ಇದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಅಷ್ಟೇ ನಂದು, ಇಷ್ಟನ್ನು ನೀನು ಹೇಳು. ಇಷ್ಟೇ ಮಾಡಬೇಕಾಗಿರೋದು, ಇನ್ನೇನು ಬೇಕಾಗಿಲ್ಲ ನೀನು. 2ನೇದು ಕಂಡೀಷನ್ ಏನು ಅಂದರೆ, ಎಲ್ಲೆಲ್ಲಿಂದನೋ ನಾನು ಕಲರ್ ಮೀನುಗಳನ್ನು ತಂದು ಹಿತ್ತಲಿನಲ್ಲಿ ಬೆಳೆಸ್ಕೊತಾ ಇದ್ದೀನಿ, ದೊಡ್ಡ ಸರೋವರ ಮಾಡಿ ಆ ಸರೋವರದಲ್ಲಿ ಬೆಳೆಸ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅದನ್ನು ಹಿಡಿಯೋ ಪ್ರಯತ್ನ ಮಾಡಬೇಡ, ಅದಕ್ಕೆ ತೊಂದರೆ ಮಾಡ್ತಕ್ಕಂಥ ಪ್ರಯತ್ನನ ನೀನು ಮಾಡಬೇಡ. ಈ 2 ಮಾಡ್ಕೊಂಡಿರೋ ಈ ಮನೆ ನಿಂದೆ ನಾ ಬರೋವರೆಗೂ ಅಂತ ಹೇಳ್ಬಿಟ್ಟು ಫಾರಿನ್ ಕೊಟ್ಟೋದಂತೆ. ಯಾರು? ಯಜಮಾನ. ಇವನೇನು ಮಾಡಿದಂತೆ, 1 ತಿಂಗಳು ನೋಡ್ದ, 2 ತಿಂಗಳು ನೋಡ್ದ, ಕಾಳುಗಳು ಇವನಿಗೆ ಸೇವೆ ಮಾಡೋದು ನೋಡ್ದ, ಆ ವೈಭೋಗನೆಲ್ಲ ಅನುಭವಿಸೋದು ನೋಡ್ದ. ಬರ್ತಾ 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 ಇವನಿಗೆ ಅನ್ನಿಸ್ತಾ ಬಂತು, ಯಜಮಾನ ಫಾರಿನಲ್ಲಿದ್ದಾನೆ, ಇವಾಗ ನಾನೇ ತಾನೇ ಯಜಮಾನ ಅಂತೇಳ್ಬಿಟ್ಟು. ಯಾರನ್ನ ಬಂದು, ಸ್ವಾಮಿ ಮನೆ ಯಾರ್ದು? ನಂದ್ರೆ ಅಂತ ಅನ್ನೋಕೆ ಶುರು ಮಾಡೋದು. ಸ್ವಾಮಿ ಇದೆಲ್ಲ ಏನಿದೆಲ್ಲ ಯಾರು ಇವರೆಲ್ಲರೂ ಕಾಳುಗಳೇ, ನನ್ನ ಕಾಳುಗಳ್ರಿ ಇವರೆಲ್ಲರೂ ಹಿಂಗೆ ಶುರು ಮಾಡ್ಕೊಂಡ್ಬಿಟ್ನಂತೆ. ಹಿಂಗೆ ಶುರು ಮಾಡ್ಕೊಂಡೆಲ್ಲ ಹೇಳ್ಕೊಳೋದಕ್ಕೆ ಶುರು ಮಾಡಿದ್ನಂತೆ. ಕಡೆಗೆ ಏನಾಯ್ತಂತೆ, ಒನ್ ಫೈನ್ ಡೇ ವಾಕ್ ಹೋಗ್ತಾ ಇದ್ನಂತೆ. ಯಾರೋ ಕೇಳಿದ್ರಂತೆ, ಅಲ್ಲ ಸ್ವಾಮಿ, ನಿಮ್ಮ ಮನೆ ಹಿತ್ತಲಿನಲ್ಲಿರ್ತಕ್ಕಂಥ ಆ ಸರೋವರದಲ್ಲಿ ಒಳ್ಳೆ ಮೀನುಗಳಿದೆ, ಕಲರ್ ಮೀನುಗಳು ಎಷ್ಟು ಚೆನ್ನಾಗಿ ಬಲ್ತ್ಕೊಂಡಿದೆ, ನೀವು ಆವಾಗವಾಗ ಅದನ್ನು ತಿಂತಾ ಇರ್ತೀರಾ? ಹೌದ್ರಿ, ನಮ್ಮ ಸರೋವರ, ನಮ್ಮ ಮೀನುಗಳು ನಾನು ತಿಂದಿರೋ ಇರ್ತೀನ, ನಾವು ಯಾರಿಗೂ ಕೊಡೋದಿಲ್ಲ, ಅದನ್ನು ನಾನು ಮಾತ್ರನೇ ತಿಂತಾ ಇರ್ತೀನಿ ಅಂತ ಹೇಳೋದಂತೆ. ಹೌದಾ ಸ್ವಾಮಿ, ಏನು ಅದೃಷ್ಟವಂತರು ನೀವು, ಎಂಥ ರುಚಿಕರವಾಗಿರ್ತಕ್ಕಂಥ ಮೀನುಗಳನ್ನು ತಿಂತೀರಾ ಅಂತ. 1 ದಿವಸ, 2 ದಿವಸ, 3ನೇ ದಿವಸ ಎಲ್ಲರೂ ಕೇಳೋಕೆ ಶುರು ಮಾಡೋದಂತೆ. 4ನೇ ದಿವಸ ಇವ್ನಿಗೆ ಬಾಯಲ್ಲಿ ನೀರು ಊರೋಕ್ಕೆ ಶುರು ಆಯ್ತಂತೆ. ಏನು ಇವರೆಲ್ಲ ಇಷ್ಟು ಚೆನ್ನಾಗಿ ಹೊಗಳ್ತಾರೆ, ಆ ಮೀನುಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೋ ಏನೋ, ತಿಂದೇ ಬಿಡಬೇಕು ಅಂತ ಹೇಳ್ಬಿಟ್ಟಂತೆ. ಒನ್ ಫೈನ್ ಡೇ ಏನು ಮಾಡೋದಂತೆ, ಒಂದು ಒಳ್ಳೆ ಗಾಳ ತೊಗೊಂಡು ಹೋಗಿ ಆ ಸರೋವರದಲ್ಲಿ ಗಾಳ ಹಾಕಿದ್ನಂತೆ. ಇನ್ನೇನು ಮೀನು ಬೀಳಬೇಕು ಅಷ್ಟೊತ್ತಿಗೆ ಯಜಮಾನ ಒಳಗಡೆಗೆ ಬಂದಂತೆ. ಫಾರಿನ್ಗೆ ಹೋಗಿರ್ತಕ್ಕಂಥ ಯಜಮಾನ ಒಳಗಡೆಗೆ ಬಂದಂತೆ. ಇವನು ತಿಳ್ಕೊಂಡಿರೋದೇನು ಅಂದರೆ, ಅವನೆಲ್ಲೋ ಫಾರಿನಲ್ಲಿದ್ದಾನೆ, ಇಲ್ಲಿ ನಡೆಯೋದೇನೋ ಅಲ್ಲಿ ಗೊತ್ತಾಗಲ್ಲ ಅಂತ. ಇವನ ಆಟಗಳೆಲ್ಲ ಅಲ್ಲಿ ಗೊತ್ತಾಗಿರುತ್ತೆ ಯಜಮಾನಿಗೆ. ಹೇಳಿದಿರೋ ಇರ್ತಾರ, ಎಲ್ಲ ಹೇಳಿರ್ತಾರೆ. ಯಜಮಾನಿಗೆಲ್ಲ ಗೊತ್ತಿತ್ತಂತೆ. ಒಳಗಡೆಗೆ ಬಂದ ತಕ್ಷಣ ಹೇಳದಂತೆ, ಇವನು ಕತ್ತು ಹಿಡ್ದು ಆಚೆಗೆ ದಬ್ರಿ.
ಇವನು ಕೊಟ್ಟಿರ್ತಕ್ಕಂಥ ಸ್ವತಂತ್ರ ಇವನೇನು ಮಾಡಿದ್ದಾನೆ? ವ್ಯರ್ಥ ಅಂದರೆ ಅಪವ್ಯಯ ಮಾಡಿದ್ದಾನೆ, ದುರುಪಯೋಗ ಪಡಿಸ್ಕೊಂಡಿದ್ದಾನೆ. ಆಚೆಗೆ ಹಾಕ್ರಿ ಇವನನ್ನು. ಆಮೇಲೆ ಅವನು ಟ್ರಂಕ್ ಪೆಟ್ಟಿಗೆ ಇದೆ, ಅದನ್ನು ಕೊಡಬೇಡ್ರಿ, ಒಳಗಡೆನೇ ಇಟ್ಕೊಳ್ರಿ, ಇವನನ್ನು ಆಚೆಗೆ ಹಾಕ್ರಿ ಅಂತೇಳಿ. ಅಂದರೆ ಅವ್ನು ಟ್ರಂಕ್ ಪೆಟ್ಟಿಗೆ ಕೂಡ ಎತ್ಕೊಂಡು ಹೋಗೋ ಸ್ವತಂತ್ರ ಅವನಿಗಿಲ್ಲ. ಕತ್ತಿಡ್ದು ಆಚೆಗೆ ದೊಬ್ಬಿಸ್ಕೊಂಡು ಹೊಟ್ಟೋದ್ನಂತೆ. ಇದನ್ನು ಶ್ರೀರಾಮಕೃಷ್ಣರ ಕಥೆ ಹೇಳ್ತಾರೆ, ಈ ಪ್ರಪಂಚ ಅಂತಕ್ಕಂಥದ್ದು ಭಗವಂತ ಅನ್ನೋ ಯಜಮಾನ ಬಿಟ್ಟು ಹೋಗಿರ್ತಕ್ಕಂಥ ಮನೆ ಅಂತ. ನಾನು ಬರೋವರೆಗೂ ಕೂಡ ನೀವು ಉಪಯೋಗಿಸ್ಕೊಳ್ರಿ ಅಂತ. ಅಂದರೆ ನಾವುಗಳು ಉಪಯೋಗಿಸ್ಕೊಳ್ರಿ ಅಂತ ಸ್ವತಂತ್ರವಾಗಿ ಬಿಟ್ಬಿಟ್ಟು ಹೊಟ್ಟೋಗಿದ್ದಾನೆ. ಈ ಗಾಳಿ ನಂದು, ಹೌದಾ? ಈ ನೀರು ನಂದು, ಈ ಬೆಳಕು ನಂದು, ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಆದರೆ ಹೇಳೋವಾಗ ಏನಂತ ಹೇಳಬೇಕು? ಯಾರಾದರೂ ಕೇಳಿದ್ರೆ ಸ್ವಾಮಿ ಗಾಡಿ ಯಾರ್ದು? ನಂದು ಅಂತ ಹೇಳ್ಬಾರ್ದು, ಭಗವಂತಂದು ಸ್ವಾಮಿ, ನಾವು ಉಪಯೋಗಿಸ್ಕೊತಾ ಇದ್ದೀವಿ. ನಾವು ಅದಕ್ಕೇನು ಟ್ಯಾಕ್ಸ್ ಕಟ್ತಾ ಇದ್ದೀವ? ಇಲ್ಲ ಬಾಡಿಗೆ ಕಟ್ತಾ ಇದ್ದೀವ? ಏನೂ ಇಲ್ಲ. ನೀರು ಉಪಯೋಗಿಸ್ಕೊತಾ ಇದ್ದೀವಿ, ಇದೇನು ನಮ್ದಾ? ಅಲ್ಲ, ಭಗವಂತಂದು ಸ್ವಾಮಿ. ನಾವು ಹಿಂಗೆ ಹೇಳ್ಕೊಳೋದಕ್ಕೆ ಶುರು ಮಾಡಬೇಕು. ಸ್ವಾಮಿ ಎಲ್ಲ ಭಗವಂತಂದು, ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಇದು ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಹೇಳ್ಬಿಟ್ಟು ಈ ಪ್ರಜ್ಞೆಯನ್ನು ನಾವು ಇಟ್ಕೊಂಡಿರ್ಬೇಕು. ಆಮೇಲೆ ಆ ಕಲರ್ ಮೀನುಗಳು ಯಾರು ಅಂತಂದರೆ ಭಕ್ತರಂತೆ. ಭಗವಂತನನ್ನು ಅತ್ಯಂತ ಪ್ರೀತಿ ಮಾಡ್ತಕ್ಕಂಥ ಭಕ್ತರಂತೆ. ಎಲ್ಲಿ ಭಕ್ತರು ಇರ್ತಾರೋ ಭಗವಂತ ಅಲ್ಲಿ ಇರ್ತಾನೆ. ಭಕ್ತರಿಗೆ ಏನನ್ನ ಸಣ್ಣ ತೊಂದರೆ ಆದರೂ ಕೂಡ ಭಗವಂತ ಸಹಿಸೋದಿಲ್ಲ. ಯಾರೇ ಭಕ್ತರಿಗೆ ತೊಂದರೆ ಮಾಡಿದ್ರು ಕೂಡ, ಭಕ್ತರ ವಿಚಾರದಲ್ಲಿ ಅಪಚಾರ ಮಾಡಿದ್ರು ಕೂಡ ಭಗವಂತ ಸಹಿಸೋದಿಲ್ಲ. ಭಗವಂತ ತನಗೆ ಮಾಡಿದ ಅಪಚಾರನ್ನಾದರೂ ಕ್ಷಮಿಸ್ತಾನೆ, ಭಾಗವತ ಅಪಚಾರನ ಯಾವತ್ತಿಗೂ ಕೂಡ ಕ್ಷಮಿಸೋದಿಲ್ಲ. ನಾವೇನನ್ನ ಕಲರ್ ಮೀನುಗಳು ಯಾರೋ ಈ ಭಕ್ತರ ತಂಟೆಗೆ ಹೋದ್ವಿ ಅಂತಂದರೆ ಅವ್ರನ್ನೇನೋ ಮನಸ್ಸು ಚಿವುಟೋದು, ಅವ್ರನ್ನ ಗೇಲಿ ಮಾಡೋದು, ಯಾರೋ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಅವಮಾನಿಸೋದಕ್ಕೆ ಹೋಗೋದು, ಏನೋ ದೇವಸ್ಥಾನಕ್ಕೆ ಹೋಗೋದು, ಬುಟ್ಟಿ ಇಟ್ಕೊಂಡು ಹೋಗ್ತಾ ಇದೆಯಾ, ಓ ಬೊಲೆ ಹಾಕಿದ್ಯಾ ನಿನ್ನ ಗೋಶಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಏನನ್ನ ಮಾಡಿ ಅವ್ರ ತಂಟೆಗೆ ಹೋಗಿದ್ದೀವಿ ಅಂತಂದರೆ, ನಾವು ಸಿಂಹದ ಹತ್ರ ಹೋಗ್ಬಿಟ್ಟು ಸಿಂಹದ ಮುಂದೆ ಹೋಗ್ಬಿಟ್ಟು ಅದ್ರ ಮೀಸೆಗಳನ್ನ ಹಿಂಗೆ ಅಂದಂಗೆ, ಸಿಂಹದ ಮುಂದೆ ಹೋಗ್ಬಿಟ್ಟು ಅದ್ರ ಮೀಸೆಗಳನ್ನ ಹಿಂಗೆ ಅಂದರೆ ಸಿಂಹ ಸುಮ್ಮನೆ ಇರುತ್ತಾ? ಒಂದೇ ಪದದಲ್ಲಿ ಹೊಡೆದು ಬಿಸಾಕತ್ತೆ. ಅದೇ ಥರನೇ ಭಕ್ತರ ತಂಟೆಗೆ ಮಾತ್ರ ಯಾವತ್ತೂ ಕೂಡ ನಾವು ಹೋಗ್ಬಾರ್ದು. ಅಹಂಕಾರ ನಾನು ಅಂತಕ್ಕಂಥ ಅಹಂಕಾರ ನಮಗೂ ಬರುತ್ತದೋ. ಏನಂತ ಹೇಳ್ತೀವಿ ಕಡೆಗೆ? ಭಗವಂತಂದು ಅಂತ ಹೇಳಲ್ಲ, ನಂದು ಅಂತ ಹೇಳ್ಕೊಳಕ್ಕೆ ಶುರು ಮಾಡ್ತೀವಿ. ಎಲ್ಲಿದ್ದಾನೋ ಭಗವಂತ? ನಾನೇ ಭಗವಂತ, ನನಗಿಂತ ಭಗವಂತ ಇದ್ದಾನ ನೋಡು. ನಾನು ಇಟ್ಟರೆ ವರ, ಕೊಟ್ಟರೆ ಶಾಪ. ನಾನು ಇದನ್ನು ಜಾಸ್ತಿ ಕೇಳಿದ್ದೀನಿ, ಎಲ್ಲರ ಬಾಯಿನಲ್ಲೂ ಕೇಳಿದ್ದೀನಿ, ಸುಮಾರು ಜನರ ಬಾಯಿನಲ್ಲೂ ಇದನ್ನು ಕೇಳಿದ್ದೀನಿ. ನಾನು ಇಟ್ಟರೆ ವರ, ಕೊಟ್ಟರೆ ಶಾಪ. ಅಂದರೆ ಹೆದರಿ ಭಯ ಬಿಡಬೇಕು. ಅಬ್ಬಾ ಇಂಥ ಮಹಾನ್ ಭಾವರು ಸ್ವಾಮಿ, ನೀವು ವರ ಕೊಟ್ಟರೆ ವರನೇ, ನೀವು ಶಾಪ ಕೊಟ್ಟರೆ ಆಗೋಯ್ತು ನಮ್ಮ ಕತೆ ಅಂತ ಹೇಳ್ಬಿಟ್ಟು ಅಂತ ಹಿಂಗೆ ಹೇಳ್ಕೊಂಡು ತಿರುಗ್ತಕ್ಕಂಥ ಮಹಾನ್ ಭಾವರುಗಳಿದ್ದಾರೆ. ಇದೆಲ್ಲ ಏನು ಅಂದರೆ ದುರಹಂಕಾರದ ಲಕ್ಷಣ, ಅಹಂಕಾರದ ಲಕ್ಷಣ. ಎಲ್ಲರೂ ಕೂಡ ಭಗವಂತನಿಗೆ ಸೇರಿರ್ತಕ್ಕಂಥವ್ರು, ಹೌದಾ? ಎಲ್ಲ ಜೀವಿಗಳು, ಯಾದೇವಿ ಸರ್ವಭೂತೇಶು, ಎಲ್ಲ ಜೀವಿಗಳಿಗೂ ಕೂಡ ತಾಯಿಯವಳು, ಜಗನ್ಮಾತೆ. ಅವಳನ್ನು ಬಿಟ್ಟು ಯಾರಿದ್ದಾರೆ? ಒಂದು ಅಮೀಬಾಯಿಂದ ಆನೆವರೆಗೂ ಕೂಡ ಆಕೆನೇ ಜಗನ್ಮಾತೆ. ಎಲ್ಲರೂ ಕೂಡ ಆ ಭಗವಂತನ ಮಕ್ಕಳೇ. ನಾವು ಅವ್ರಿಗೆ ಯಾಕೆ ತೊಂದರೆ ಮಾಡಬೇಕು? ವಿನಾಕಾರಣ ಒಬ್ರಿಗೆ ಯಾಕೆ ಹಿಂಸೆ ಮಾಡಬೇಕು? ಚಾಡಿಗಳು ಹೇಳೋದು, ಏನೋ ತರಳೆಗಳು ಮಾಡೋದು, ಏನೋ ಒಂದಕ್ಕೆ ಎರಡು ಕಾವಿಸ್ಕೊಂಡು ಹೇಳೋದು, ಇವೆಲ್ಲ ಬಿಟ್ಟು ಬಿಡಬೇಕು. ಇವೆಲ್ಲ ಮಾಡ್ತಾ ಹೋದ್ವಿ ಅಂತಂದರೆ ಭಗವಂತ ನಮ್ಮನ್ನಂತೂ ಸುಮ್ಮನೆ ಬಿಡೋದಿಲ್ಲ. ಯಾರ ತಂಟೆಗೂ ಹೋಗಬಾರ್ದು. ಅದಕ್ಕೋಸ್ಕರನೇ ಆಮೇಲೆ ಇವ್ರ ಭಕ್ತರಲ್ವಾ ಅಂತ ನಾವು ಹೆಂಗೆ ಡಿಸೈಡ್ ಮಾಡೋದಕ್ಕಾಗತ್ತೆ? ಕೆಲವರು ಆಚೆ ಕಡೆಗೆ ನೋಡೋದಕ್ಕೆ ವಿಭೂತಿ, ಕುಂಕುಮ, ರುದ್ರಾಕ್ಷಿ ಇವೆಲ್ಲ ಹಾಕ್ಕೊಂಡು ಭಕ್ತರ ಥರ ತೋರಿಸ್ಕೊತಾರೆ. ಅವ್ರ ಭಕ್ತರು ಅಲ್ವಾ ನಮ್ಗೆ ಗೊತ್ತಿಲ್ಲ. ಆದರೆ ಇನ್ನು ಕೆಲವರು ಪಾಪ ಏನೂ ಗೊತ್ತಿರೋದಿಲ್ಲ, ಅವರು ಅಮಾಯಕವಾಗಿರ್ತಾರೆ, ಒಳಗಡೆನೇ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ, ನಾರ್ಮಲ್ ಜೀವನ ನಡೆಸ್ತಾ ಇರ್ತಾರೆ. ಅಂಥವರು ಕೂಡ ಆಂತರಿಂಗಕ್ಕೆ ಭಕ್ತರು ಇರ್ತಾರೆ, ನಾವು ಹೇಳೋದಕ್ಕಾಗೋದಿಲ್ಲ. ಅದು ಒಂದು ನಾನು ನಿಮಗೆ ಕತೆ ಹೇಳಿದ್ದೆ. ಬಸ್ಸಲ್ಲಿ ಗುಂಪು ಹೋಗ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಬಸ್ಸು ಒಂದು ಕಣಿವೆನಲ್ಲಿ ಬರ್ತಾ ಇತ್ತಂತೆ. ಅಂದರೆ ಏನು ಈ ಘಾಟ್ ಸೆಕ್ಷನಲ್ಲಿ ಬರ್ತಾ ಇತ್ತಂತೆ. ಇದ್ದಕ್ಕಿದ್ದಂಗೆ ರೋಡ್ ದಾಟ್ಬಿಟ್ಟು ಇನ್ನೇನು ಬಿದ್ದೋಗೋಕೆ ಕೊಟ್ಟಾಯ್ತಂತೆ, ಕಣಿವೆಗೆ ಬಿದ್ದೋಗೋಕೆ ಕೊಟ್ಟಾಯ್ತಂತೆ. ಆದರೆ ಡ್ರೈವರ್ ಬ್ರೇಕ್ ಹಾಕಿ ನಿಲ್ಲಿಸದಂತೆ ಒಂದು ದೊಡ್ಡ ಗಂಡಾಂತರ ತಪ್ಪಂತೆ. ಬಸ್ಸಲ್ಲಿರೋರೆಲ್ಲ ಮಾತಾಡ್ಕೊಂಡ್ರಂತೆ, ಯಾರೋ ಪಾಪಿ ಇದ್ದಾನೆ, ಆ ಪಾಪಿಯನ್ನು ಸಾಯಿಸೋದಕ್ಕೆ ಅಂತೇಳ್ಬಿಟ್ಟು ಭಗವಂತ ಬಸ್ಸನ್ನು ಕಣಿವೆನಲ್ಲಿ ದಬ್ಬಾಕ್ಬಿಡ್ತಾ ಇದ್ದ. ಯಾರೋ ಪುಣ್ಯಾತ್ಮರುಗಳು ಇರೋದ್ರಿಂದ ಈ ಬಸ್ಸು ಬಚಾವಾಗಿದೆ ಅಂತ ಮಾತಾಡ್ಕೊಂಡ್ರಂತೆ. ಇನ್ನು ಸ್ವಲ್ಪ ದೂರ ಬಂದ್ರಂತೆ, ಇನ್ನೇನು ಬಸ್ ಬರ್ತಾ ಇದೆಯಂತೆ. ಇದ್ದಕ್ಕಿದ್ದಂಗೆ ಒಂದು ಗುಂಡು ಉರುಳಿ ರೋಡಿಂದ ಹಿಂಗೆ ಬಿದ್ದು ಪಕ್ಕಕ್ಕೆ ಹೋಯ್ತಂತೆ. ಗೊತ್ತಲ್ವ, ಈ ಏನೋ ಸ್ಲೈಡಿಂಗ್ ಅಂತ ಆಗುತ್ತೆ. ಒಂದು ದೊಡ್ಡ ಗುಂಡು, ಇನ್ನೇನು ಇವ್ರು ಬಸ್ ಮೇಲೆ ಬಿದ್ದೋಗ್ಬೇಕಾಗಿತ್ತಂತೆ. ಆದರೆ ಬಸ್ ಮುಂದೆ ಬಿದ್ದು ಮುಂದಕ್ಕೆ ಹೊರಟಾಯ್ತಂತೆ. ಅದು ಗಂಡಾಂತರ ತಪ್ಪಂತೆ. ಮತ್ತೆ ಜನ ಎಲ್ಲ ಮಾತಾಡ್ಕೊಂಡ್ರಂತೆ, ಬಸ್ನಲ್ಲಿ ಕೂತಿರೋರೆಲ್ಲ, ನಮ್ಮಂಥ ಪುಣ್ಯಾತ್ಮರು ಇರೋದ್ರಿಂದ ಭಗವಂತ ರಕ್ಷಣೆ ಮಾಡಿದ್ದಾರೆ, ಯಾವನೋ ಪಾಪಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಈ ಬಸ್ನಲ್ಲಿ, ಅದಕ್ಕೆ ಈ ಥರದ ಅವಘಡಗಳೆಲ್ಲ ಆಗ್ತಾ ಇದೆ ಅಂತ ಮಾತಾಡ್ಕೊತಾ ಇದ್ರಂತೆ. ಇನ್ನು ಸ್ವಲ್ಪ ದೂರ ಬಂತಂತೆ ಬಸ್ಸು. ಬರೋ ಅಷ್ಟೊತ್ತಿಗೆ ಸಿಡಿಲು, ಗೊತ್ತಲ್ಲ ಸಿಡಿಲು ಇನ್ನೇನು ಬಸ್ ಮೇಲೆ ಬೀಳೋದಕ್ಕೆ ಬಂದು ಹಂಗೆ ನಿಂತೋಯ್ತಂತೆ.
ಅಂದರೆ ಸ್ಟಾಪ್ ಆಯ್ತಂತೆ. ಆವಾಗ ಅಂದ್ಕೊಂಡ್ರಂತೆ, ನೋಡಿ ಇದರಲ್ಲಿ ಯಾರೋ ಪಾಪಿ ಇದ್ದಾನೆ, ನಾವೆಲ್ಲ ಪುಣ್ಯಾತ್ಮರು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀವಿ, ಇವನ್ಯಾವನ ಪಾಪಿಯಿಂದ ಇಷ್ಟೆಲ್ಲ ಅವಘಡಗಳಾಗ್ತಾಯಿದೆ, ಆ ಪಾಪಿ ಯಾರು ಅಂತ ನಾವು ಇವಾಗಲೇ ಡಿಸೈಡ್ ಮಾಡಿಬಿಡ್ಬೇಕು ಅಂತ. ಎದುರುಗ ಒಂದು ಮರ ಇತ್ತಂತೆ, ಒಬ್ಬೊಬ್ಬರೇ ಇಳಿದು ಹೋಗೋಣ, ಆ ಮರನ ಮುಟ್ಟಿಬಿಟ್ಟು ವಾಪಸ್ ಬರೋಣ. ಯಾರು ಆ ಪಾಪಿ ಯಾವನು ಆ ಮರನ ಮುಟ್ಟೋ ಅಷ್ಟೊತ್ತಿಗೆ ಆ ಸಿಡಿಲು ಅವನ ಮೇಲೆ ಬಿದ್ದೋಗುತ್ತೆ, ಆ ಮರ ಅವನು ಸುಟ್ಟು ಹೋಗ್ತಾರೆ, ನಾವೆಲ್ಲ ಬಚಾವ್ ಆಗ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡ್ರು. ಆಯಿತು ಸ್ವಾಮಿ ಅಂತ ಎಲ್ಲ ಒಬ್ಬೊಬ್ಬರೇ ಡ್ರೈವರಿಂದ ಮೊದಲ್ಕೊಂಡು ಎಲ್ಲ ಒಬ್ಬೊಬ್ಬರೇ ಇಳಿತಾ ಇದ್ದಾರಂತೆ, ಹೋಗ್ತಾ ಇದ್ದಾರಂತೆ. ಆ ಮರನ ಮುಟ್ಟಿಬಿಟ್ಟು ವಾಪಸ್ ಬಂದು ಬಸ್ಸಲ್ಲಿ ಕೂತ್ಕೊತಾ ಇದ್ದಾರಂತೆ. ಯಾರು ಹೋಗಿ ಮರ ಮುಟ್ಟಿದಾಗಲೂ ಸಿಡಿಲು ಬೀಳ್ತಾ ಇಲ್ಲ, ಎಲ್ಲರೂ ಕಾಲಾಗ ಹಾಕೊಂಬಂದು ನೋಡ್ದ ನಾನು ಎಷ್ಟು ಭಕ್ತ, ನಾನು ಅಯ್ಯೋ ಬಿಡಿ ನಾನು ನಿತ್ಯ ರುದ್ರಾಭಿಷೇಕ ಮಾಡ್ತೀನಿ ದೇವ್ರಿಗೆ, ನನಗೇನಕ್ಕೆ ಹಿಂಗಾಗತ್ತೆ, ನಾನು ಕುಂಕುಮಾರ್ಚನೆ ಮಾಡ್ತೀನಿ, ನಾನು ಎಷ್ಟು ದಾನ ಮಾಡ್ತೀನಿ, ಹಿಂಗೆ ಹೇಳ್ಕೊಂಡೆಲ್ಲ ಬಂದು ಕೂತ್ಕೊತಾ ಇದ್ದಾರಂತೆ. ಕಡೆಗೆ ಪಾಪ ಯಾವನೋ ಒಬ್ಬನ ಅಮಾಯಕ ಕಡೆಯ ಸೀಟಲ್ಲಿ ಹಿಂಗೆ ಕೂತ್ಕೊಂಡಿದ್ದಾನಂತ ಅಮಾಯಕವಾಗಿ. ನೋಡೋದಕ್ಕೆ ಒಬ್ಬನು ರೈತನ ಥರ ಕಾಣ್ತಾ ಇದ್ದಾನೆ, ಏನು ಆತನಲ್ಲಿ ಏನು ಭಕ್ತಿ ಅಂತಕ್ಕಂಥದ್ದು ಬಾಹ್ಯ ಲಕ್ಷಣಗಳೇನು ಕಾಣ್ತಾ ಇಲ್ಲ. ಕೂತಿದ್ದ ಇವನೇ ಸ್ವಾಮಿ ಪಾಪಿ, ಇವನೇ, ಅವ್ನ ಮುಖ ನೋಡಿ ಹೆಂಗಿದೆ, ಅವ್ನು ಭಕ್ತನ ಥರ ಇದ್ದಾನ, ಭಕ್ತನ ಥರ ಇದ್ದಾನ ಅವನಲ್ಲೇನ ಭಕ್ತಿ ಲಕ್ಷಣಗಳಿದೆಯಾ, ಇವನೇ ಪಾಪಿ, ಇವನಿಗೋಸ್ಕರನೇ ಇವೆಲ್ಲ ಇಷ್ಟೆಲ್ಲ ಅವಘಡಗಳು ನಡೀತಾ ಇರೋದು, ಇವನಿಂದ ನಾವೆಲ್ಲ ಸತ್ತೋಗ್ಬಿಡ್ತಾ ಇದ್ವಲ್ಲ ಸ್ವಾಮಿ ಇವತ್ತು, ಹೋಗ್ಬಿಟ್ಟು ಇಳಿದ್ಬಿಟ್ಟು ಆ ಮರನ ಮುಟ್ಕೊಂಡು ಹೋಗು ಅಂತ ಹೇಳಿದ್ರಂತೆ. ಅವನ ಪಾಪ ಇಳಿದ್ಬಿಟ್ಟು ಸೀದಾ ಹೋಗಿ ಅಮಾಯಕವಾಗಿ ಆ ಮರನ ಹಿಂಗೆ ಮುಟ್ಟದಂತೆ. ಮುಟ್ಟೋ ಅಷ್ಟೊತ್ತಿಗೆ ಸಿಡಿಲು ಢಮಾರ್ ಅಂತ ಬಿತ್ತಂತೆ, ಮರದ ಮೇಲಲ್ಲ ಬಸ್ ಮೇಲೆ ಬಿದ್ದುಬಿಟ್ಟು ಇಡೀ ಬಸ್ ಹತ್ಕೊಂಡು ಉರಿಯೋಕೆ ಶುರು ಆಯ್ತಂತೆ. ಅಂದ್ರೆ ಏನು ಅದರ ಅರ್ಥ, ಇವನಿರೋದ್ರಿಂದ ಆ ಬಸ್ ರಕ್ಷಣೆ ಆಗ್ತಾ ಇತ್ತು, ಇಲ್ಲೇ ಇವರೆಲ್ಲ ಸತ್ತೋಗಿರೋರು. ಇವ್ನು ಇಳಿದ ಕೆಳಗಡೆಗೆ ಹೋದ, ಅವನು ಬಚಾವಾದ, ಇಡೀ ಬಸ್ಸು ಉರಿದೋಯ್ತು. ಇದ್ರ ಅರ್ಥ ಏನು ಅಂತಂದ್ರೆ ಬಾಹ್ಯ ಲಕ್ಷಣಗಳು ನಾವು ಹೇಳೋಕ್ಕಾಗಲ್ಲ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಭಕ್ತರು, ಯಾರು ಅಭಕ್ತರು ಡಿಸೈಡ್ ಮಾಡೋಕೆ ನಾವು ಯಾರೊಳಗೆ ಎಂಥ ಸಾಧನೆ ಇದೆಯೋ. ಕೆಲವರು ಒಳಗೊಳಗೇನೆ ಸಾಧನೆ ಮಾಡ್ತಾ ಇರ್ತಾರೆ, ಕೆಲವರು ಯಾರೋ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸೇವೆಗಳನ್ನು ಸಲ್ಲಿಸ್ತಾ ಇರ್ತಾರೆ, ಬಡಬಗ್ಗರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥವ್ರು. ಭಗವಂತರಿಗೆ ಪೂಜೆ ಅಂತಂದರೆ ಏನು ಕೂತ್ಕೊಂಡು ಗಂಟೆ ಅಲ್ಲಾಡಿಸ್ಬಿಟ್ಟು ಬೆಳಗ್ಗೆ ಅದು ಕುಂಕುಮಾರ್ಚನೆ ಹೂವು ಎಲ್ಲ ಪೂಜೆ ಮಾಡಿಬಿಟ್ರೇ ಭಗವಂತನ ಪೂಜೆ ಅಂತಲ್ಲ. ಸಮಾಜಕ್ಕೆ ಮಾಡ್ತಕ್ಕಂಥ ಸೇವೆ, ಆಮೇಲೆ ನಾವು ಕೊಡ್ತಕ್ಕಂಥ ಒಂದು ಸಾಂತ್ವನ, ಇವೆಲ್ಲ ಕೂಡ ಭಗವತ್ ಸೇವೆನೇ, ಭಗವತ್ ಪೂಜೆನೇ. ಅದನ್ನೆಲ್ಲ ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಈ ಮೀನುಗಳು, ಕಲರ್ ಮೀನುಗಳು ಯಾರು ಅಂತಂದರೆ ಭಕ್ತರಂತೆ. ಭಗವಂತ ಎಲ್ಲಿವರೆಗೂ ಸುಮ್ಮನೆ ಇರ್ತಾನೆ ಅಂದರೆ ಆ ಭಕ್ತರಿಗೆ ಗಾಳ ಹಾಕೋವರೆಗೂ ಕೂಡ ಸುಮ್ಮನೆ ಇರ್ತಾನೆ. ಭಕ್ತರ ತಂಟೆಗೆ ಹೋಯ್ತಾ ಅಲ್ಲಿಂದ ಶುರು ಹಚ್ಕೊತಾನೆ. ಹಾಗಾಗಿ ಭಗವಂತ ತನಗೆ ಮಾಡಿದ ಅಪಚಾರನ್ನಾದರೂ ಕ್ಷಮಿಸ್ತಾನೆ, ಭಾಗವತ ಅಪಚಾರ ಕ್ಷಮಿಸೋದಿಲ್ಲ ಅಂತಕ್ಕಂಥದ್ದು. ಅಲ್ಲಿ ಧ್ಯಾನಿಯು ತನ್ನನ್ನು ಧ್ಯಾನವನ್ನು ಧ್ಯೇಯ ವಸ್ತುವಿನಲ್ಲಿ ಕರಗಿಸಿಕೊಂಡು ಬಿಟ್ಟಿರುತ್ತಾನೆ. ದಾಸ್ಯ ಭಾವವನ್ನು, ಕಾಂತಾ ಭಾವವನ್ನು ಇಲ್ಲಿ ಹೇಳಲಾಗಿದೆ. ಶಾಂತ, ಸಖ್ಯ, ವಾತ್ಸಲ್ಯ ಮತ್ತು ಮಧುರ. ಶಾಂತ ಭಾವ ಅಂತಂದರೆ ಜ್ಞಾನಿಗಳಲ್ಲಿರ್ತಕ್ಕಂಥದ್ದು ಶಾಂತ ಭಾವ. ಸಖ್ಯ ಅಂದರೆ ಫ್ರೆಂಡ್ಶಿಪ್ಪು. ಕೆಲವರೇನು ಅಂದರೆ ಭಗವಂತನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೀನು ಏನನ್ನ ಆಗಿರಪ್ಪ, ನೀನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆಗಿರು, ಲಕ್ಷ್ಮೀಪತಿ ಆಗಿರು, ಏನನ್ನ ಆಗಿರು, ನಮಗೇನಾಗಬೇಕು, ನೀನು ನನ್ನ ಫ್ರೆಂಡ್ ಅಷ್ಟೇ, ನಾನು ನೀನು ದೋಸ್ತಿ ಬಾ ಅಂತೇಳ್ಬಿಟ್ಟು. ಕೆಲವರೆಲ್ಲ ಹೇಳ್ಕೊತಾ ಇರ್ತಾರೆ, ದೇವರೇ ಹಂಗೆ, ದೇವರೇ ಹಿಂಗೆ, ಆ ಥರ ಈ ಥರ ಅಂತೇಳ್ಬಿಟ್ಟು ಅಂತ. ದೇವರು ಅವ್ರ ಜೊತೆಯಲ್ಲಿ ಫ್ರೆಂಡ್ ಥರನೇ ವ್ಯವಹಾರ ಮಾಡ್ತಾ ಇರ್ತಾನೆ. ಅದನ್ನು ಸಖ್ಯ ಭಕ್ತಿ ಅಂತ ಕರೀತಾರೆ. ಇನ್ನು ಕೆಲವ್ರಿಗಿರುತ್ತೆ ವಾತ್ಸಲ್ಯ ಭಕ್ತಿ. ಅಂದರೆ ಪಾಪ ದೇವ್ರಿಗೆ ನಾನು ಅಲ್ಲದೆ ಇದ್ದರೆ ಇನ್ನೇನು ಯಾರು ಮಾಡಬೇಕು, ನಾನು ಊಟ ಮಾಡಿಸ್ದೇ ಇದ್ದರೆ ಅವ್ನು ಉಪವಾಸ ಇರ್ತಾನೆ, ನಾನು ನಿದ್ದೆ ಮಾಡಿಸಿ ಜೋಗುಳ ಹಾಡದೇ ಇದ್ದರೆ ಅವ್ನು ಹೆಂಗೆ ಮಲಗ್ತಾನೆ, ಈ ಥರದ ಭಾವನೆ. ಇದು ವಾತ್ಸಲ್ಯ ಭಕ್ತಿ. ಅಂದರೆ ದೇವರನ್ನು ಮಗು ಥರ ನೋಡ್ತಕ್ಕಂಥ ಭಕ್ತಿ, ಮಗುವಿನ ಥರ ಪ್ರೀತಿಸ್ತಾ ಇರ್ತಕ್ಕಂಥವ್ರು ಕೆಲವರು ಇರ್ತಾರೆ. ಅಂಥದ್ದು ವಾತ್ಸಲ್ಯ ಭಕ್ತಿ ಅಂತ ಹೇಳ್ಬಿಟ್ಟು ಅಂತ. ಮಧುರ ಭಕ್ತಿ ಅಂತಂದರೆ ಒಬ್ಬ ಲವರು ಪ್ರೇಮಿ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧ. ಅಂದರೆ ನಿಜವಾದ ಪ್ರೇಮ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮೋಹ ಅಲ್ಲ, ಪ್ರೇಮ. ಒಬ್ಬ ಪ್ರೇಮಿಕ ಮತ್ತು ಪ್ರೇಯಸಿ ಮಧ್ಯದಲ್ಲಿ ಎಂಥ ನಿಜವಾದ ಪ್ರೇಮ ಇರುತ್ತೆ, ಗಾಢವಾದ ಪ್ರೇಮ. ರಾಧಾಕೃಷ್ಣರನ್ನ ಊಹೆ ಮಾಡ್ಕೊಳ್ಳಿ, ಆ ಥರದ ಪ್ರೇಮ ಭಗವಂತನ ಮೇಲೆ ಇಟ್ಟಿರ್ತಕ್ಕಂಥವರು ಯಾರು, ಪ್ರೇಮಿಗಳು. ಕಾಂತಾಭಕ್ತಿ ಅಂತ ಹೇಳ್ಬಿಟ್ಟು ಅಂತ, ಮಧುರ ಭಕ್ತಿ ಅಂತ. ಜ್ಞಾನಿಯ ಪ್ರೇಮವು ಶಾಂತ ಭಾವ, ಮಿತ್ರನ ಪ್ರೇಮವು ಸಖ್ಯ ಭಾವ, ತಾಯಿಯ ಪ್ರೇಮವು ವಾತ್ಸಲ್ಯ ಭಾವ, ಪ್ರೇಮಿಗಳ ಪ್ರೇಮವು ಮಧುರ ಭಾವ, ಋಷಿಮುನಿಗಳ ಪ್ರೇಮವು ಶಾಂತ ಭಾವ, ಹನುಮಂತ ಗರುಡರ ಪ್ರೇಮವು ದಾಸ್ಯ ಭಾವ, ಅರ್ಜುನನ ಉದ್ಧವನ ಸುಧಾಮನ ಪ್ರೇಮವು ಸಖ್ಯ ಭಾವ, ಕೌಸಲ್ಯ ಯಶೋದೆಯರ ಪ್ರೇಮವು ವಾತ್ಸಲ್ಯ ಭಾವ, ಸೀತೆಯ ರುಕ್ಮಿಣಿಯರ ಪ್ರೇಮವು ಶಾಂತ ಭಾವ, ಗೋಪಿಯರ ಅದರಲ್ಲೂ ವಿಶೇಷವಾಗಿ ರಾಧೆಯ ಪ್ರೇಮವು ಮಧುರ ಭಾವ. ಇಲ್ಲಿ ಇನ್ನೂ ಒಂದು ನಾವು ಜ್ಞಾಪಿಸ್ಕೋಬೋದು. ಶ್ರೀರಾಮಾನುಜಾಚಾರ್ಯರು ಶ್ರೀಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ,
ತ್ವಮೇವ ಮಾತಾ ಚ ಪಿತಾ ತ್ವಮೇವ. ನಾವೆಲ್ಲ ಕೇಳಿರ್ತೀವಿ, ಇದು ವಿಶೇಷವಾಗಿರ್ತಕ್ಕಂಥ ಶ್ಲೋಕ, ನಮಗೆಲ್ಲ ಗೊತ್ತಿರ್ತಕ್ಕಂಥ ಶ್ಲೋಕ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ ಅಂತ ಹೇಳ್ಬಿಟ್ಟು ಅಂತ. ಏನು ಅಂದರೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ, ನನಗೆ ತಂದೆ ಆದ್ರೂ ನೀನೇ, ತಾಯಿ ಆದ್ರೂ ನೀನೇ ಅಂತ ಭಗವದ್ಗೀತೆನಲ್ಲಿ ಹೇಳ್ತಾನೆ. ಮಾತಾ ಧಾತ ಪಿತಾಮಹ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನಾನೇ ಪೋಷಣೆ ಮಾಡ್ತಾ ಇರತಕ್ಕಂಥವನು, ತಂದೆನೂ ನಾನೇ, ತಾಯಿನೂ ನಾನೇ ಅಂತ ಭಗವಂತನೇ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಎಲ್ಲನೂ ಅವನೇ ಅಂತ ಹೇಳ್ಬಿಟ್ಟು ಅಂತ. ಏನೋ ಸೀತಮ್ಮ ಮಾಯಮ್ಮ, ತ್ಯಾಗರಾಜರು ಹೇಳೋದಿದು, ತ್ಯಾಗರಾಜರು ಹೇಳ್ತಕ್ಕಂಥದ್ದು. ಸೀತಮ್ಮ ಮಾಯಮ್ಮ ಶ್ರೀರಾಮುಡು ಮಾತಂಡ್ರಿ, ಸೀತಮ್ಮ ಮಾಯಮ್ಮ ವಾತಾತ್ಮಜ ಸೌಮಿತ್ರಿ. ವಾತಾತ್ಮಜ ಅಂದರೆ ಹನುಮಂತ, ಸೌಮಿತ್ರಿ ಅಂದರೆ ಲಕ್ಷ್ಮಣ, ವೈನತೇಯ ಅಂದರೆ ಗರುಡ. ವಾತಾತ್ಮಜ ಸೌಮಿತ್ರಿ ವೈನತೇಯ ರಿಪುಮರ್ಧನ, తాత భరతాదులు సోదరులు మాకు ఓ మనస, సీతమ్మ మాయమ్మ శ్రీరాముడు మా తండ్రి, సీతమ్మ మాయమ్మ. ಬಾಂಧವ ಶಿವಭಕ್ತಾಶ್ಚ ಅಂತ, ಭಗವಂತನ ಭಕ್ತರು ಯಾರ್ಯಾರಿದ್ದಾರೋ ಅವರೆಲ್ಲ ನನ್ನ ಬಂಧು ಬಳಗ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಅಂಥ ತಂದೆ ತಾಯಿ, ಅಂಥ ಅಣ್ಣ ತಮ್ಮಂದ್ರುಗಳು, ಅಂಥ ಬಂಧು ಬಳಗಗಳು ನಮ್ಗೆ ಇರಬೇಕಾಗಿದ್ರೆ ನಾವ್ಯಾಕೆ ಅನಾಥರಾಗ್ತೀವಿ? ನಾನೇಕೆ ಬಡವನೋ ನಾನೇಕೆ ಪರದೇಶಿ, ಶ್ರೀನಿಧೇ ಹರಿಯನಗೆ ನೀನಿರುವ ತನಕ ನಾನೇಕೆ ಬಡವನೋ. ನಾನು ಯಾಕಪ್ಪ ಬಡವ ಆಗಕ್ಕೆ ಸಾಧ್ಯ? ಯಾಕಂದ್ರೆ ಲಕ್ಷ್ಮೀಪತಿನೇ ನನ್ನವನು. ನಾನೇಕೆ ಪರದೇಶಿ, ನಾನ್ಯಾಕೆ ಪರದೇಶಿ ಆಗೋದಕ್ಕೆ ಸಾಧ್ಯ? ನಾನ್ಯಾಕೆ ಬಡವ ಆಗೋದಕ್ಕೆ ಸಾಧ್ಯ? ಯಾಕೆಂದರೆ ನೀನು ನನ್ನವನಾಗಿದ್ದೀಯಾ ಅಂತ ಹೇಳ್ಬಿಟ್ಟು. ಹಾಗಾಗಿ ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ನನ್ನ ಫ್ರೆಂಡು, ಬಂಧುಗಳು ಎಲ್ಲ ಕೂಡ ನೀನೇ. ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ಏನ್ರಿ ನಿಮ್ಮ ಡಿಗ್ರಿ ಏನ್ರಿ, ನಿಮ್ಮ ಕ್ವಾಲಿಫಿಕೇಷನ್ ಏನ್ರಿ ಅಂತಂದ್ರೆ ನಾವೇನು ಹೇಳಬೇಕು? ಅಪ್ಪ ನನಗೆ 2 ಅಕ್ಷರ ಇದೆ, ಆ 2 ಅಕ್ಷರನೇ ನಂಗೆ ಡಿಗ್ರಿ, ಅದು ಬಿಟ್ಟರೆ ನಂಗೆ ಇನ್ನೇನು ಗೊತ್ತಿಲ್ಲ ಅಂತ ಹೇಳ್ಕೊಬೇಕು. ಯಾಕೆಂದರೆ ನಮ್ಮ ಡಿಗ್ರಿಗಳು ಯಾವತ್ತೂ ಕೂಡ ಕೈ ಹಿಡಿಯೋದಕ್ಕೆ ಬರೋದಿಲ್ಲ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕುರಂಕರಣೆ ಅಂತ ಹೇಳ್ಬಿಟ್ಟು ನಾವು ಓದಿರ್ತಕ್ಕಂಥ ವಿದ್ಯೆ ನಮ್ಮ ಕೈ ಹಿಡಿಯೋದಿಲ್ಲ. ಹಾಗಾಗಿ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ, ನನಗಿರ್ತಕ್ಕಂಥ ವಿದ್ಯೆನೂ ನೀನೇ, ದ್ರವಿಣಂ ತ್ವಮೇವ. ನಿನ್ನ ಆಸ್ತಿ ಏನಪ್ಪ, ನಿನ್ನ ಐಶ್ವರ್ಯ ಏನಪ್ಪ ಅಂತಂದರೆ ಭಗವಂತ ಅಂತ ಹೇಳ್ಕೊಬೇಕೆ ಹೊರತಾಗಿ ಆಸ್ತಿ ಐಶ್ವರ್ಯ ನಮ್ಮ ಕೈ ಹಿಡಿಯೋದಿಲ್ಲ. ಯಾಕೆ ಅಂತಂದರೆ ಹಾಲು ಬಿಡ್ಡಲು ನೀಕು ಕಾರು, అన్న తమ్ములు ఆదుకు ఆపలేరు, ఐశ్వర్య బలము నిన్ను ఆదుకొనుటకు రాదు, దైవ చింతకు నాడు తావు లేనే లేదు ಅಂತ ಹೇಳ್ಬಿಟ್ಟು. ఎందుకుರ ನೀಕಿಂತ ಬಾಧ ಜೀವ ವಿನುಕೋರ ಕಡಸಾರಿ ಬೋಧ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾವುದು ನಮ್ಮ ಕೈ ಹಿಡಿಯೋದಿಲ್ಲ. ಹಾಗಾಗಿ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ. ಅಪ್ಪ ನನಗೆ ಏನೇನಿದೆಯೋ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಎಲ್ಲ ಕೂಡ ನೀನೇ. ನನ್ನ ಹೆಂಡತಿ, ಮಕ್ಕಳು, ಬಂಧು ಬಳಗ, ನನ್ನ ಮನೆ ಆಳು ಕಾಳು ಎಲ್ಲ ನೀನೇ ಹೋಗು ಅಂತ ಹೇಳ್ಬಿಟ್ಟು. ತ್ವಮೇವ ಸರ್ವಂ ಮಮ ದೇವದೇವ. ಇದು ಶ್ರೀರಾಮಾನುಜಾಚಾರ್ಯರು ಹೇಳ್ತಾ ಇರತಕ್ಕಂಥ ಮಾತು. ಹೇ ದೇವದೇವನೇ, ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ, ನೀನೇ ನನ್ನ ಬಂಧು, ನೀನೇ ನನ್ನ ಮಿತ್ರ, ನೀನೇ ನನ್ನ ವಿದ್ಯೆ, ನೀನೇ ನನ್ನ ಐಶ್ವರ್ಯ, ನೀನೇ ನನ್ನ ಸರ್ವಸ್ವ. ಶರಣಾಗತಿ ಗದ್ಯದಲ್ಲಿ ಹೇಳಿರ್ತಕ್ಕಂಥ ಮಾತು ಶ್ರೀರಾಮಾನುಜಾಚಾರ್ಯರು. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಅಥವಾ ಈ ಎಲ್ಲ ಭಾವಗಳ ಮಧ್ಯೆ ಯಾವುದಾದರೊಂದನ್ನು ಆಶ್ರಯಿಸಿರಬೇಕು. ಯಾವುದಾದ್ರೂ ಒಂದು ಭಾವವನ್ನು ಆಶ್ರಯಿಸಿಕೊಂಡು ಭಗವಂತನನ್ನು ಪಡೆಯಲು ಹೆಚ್ಚಾಗಿ ಪ್ರೀತಿಯನ್ನು ತೋರುತ್ತಿರಬೇಕು. ಭಗವಂತನ ಮೇಲೆ ಹೆಚ್ಚು ಪ್ರೀತಿ ಮಾಡ್ತಾ ಇರಬೇಕು. ಕೇವಲ ಸಿದ್ಧಾವಸ್ಥೆಯಲ್ಲಿ ಮಾತ್ರ ಎಲ್ಲ ಭಾವಗಳು ಇರಲು ಸಾಧ್ಯ ಅಂತ. ಸಿದ್ಧಾವಸ್ಥೆಯಲ್ಲಿದ್ದಾಗ ಮಾತ್ರ ಎಲ್ಲ ಭಾವಗಳು ಇದ್ದಾಗ ಸಾಧ್ಯ ಅಂತ. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ, ಶ್ರೀರಂಗನಾಥರ ದೇವಸ್ಥಾನಕ್ಕೆ ಯಾರೋ ಒಬ್ಬ ಭಕ್ತ ಹೋದನಂತ. ವಿಷ್ಣು ಸಹಸ್ರನಾಮ ಹೇಳಬೇಕು ಅಂತ ಆಸೆ, ಆದರೆ ಆತನಿಗೆ ಪಾಂಡಿತ್ಯ ಇಲ್ಲ. ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಪಾಂಡಿತ್ಯ ಇಲ್ಲ. ಏನು ಮಾಡ್ತಾ ಇದ್ರಂತೆ, ವತ್ಸರೋ ವತ್ಸಿ ರತ್ನ ಗರ್ಭೋಧನೇಶ್ವರ ಅಂತಕ್ಕಂಥದ್ದು ಕಿವಿಗೆ ಬಿದ್ದುಬಿಡ್ತಂತೆ. ಯಾರಿಗೆ? ಆ ಅಮಾಯಕನಿಗೆ. ಆತನಿಗೆ ಸಂಸ್ಕೃತ ಗೊತ್ತಿಲ್ಲ, ಪಾಂಡಿತ್ಯ ಇಲ್ಲ. ವಚ್ಚಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡ್ಲಂತ.
ಹುಚ್ಚಳು ಲಚ್ಚಿ ಅಂತ ಅರ್ಥ ಮಾಡ್ಕೊಂಡು ಲಕ್ಷ್ಮಿನ ಅನ್ಕೊಂಡಂತೆ. ಅಂದರೆ ಏನು ಪಾಪ ಅವ್ನು ಬರೀ ಮೈನಲ್ಲಿ ಮಲ್ಕೊಂಡಿದ್ದಾನೆ ರಂಗನಾಥ, ಕಾಲ ಹತ್ರ ಕೂತ್ಕೊಂಡು ಕಾಲು ಒತ್ತುತ್ತಾ ಇದ್ದಾಳೆ. ಅಲ್ಲ ಪಾಪ ಒಂದು ಬೆಡ್ಶೀಟ್ ಆದರೂ ಒದಿಸ್ಬೇಕಾ ಬೇಡವಾ, ಅವ್ನಿಗೆ ಚಳಿ ಆಗೋದಿಲ್ವಾ? ಈ ಪುರೋಹಿತರು ನೋಡಿದ್ರೆ ಅದ್ರ ಮೇಲೆ ನೀರು ಒಯ್ದಿದ್ದೆ ರಂಗನಾಥನ ಮೇಲೆ, ಏನು ಇಂಥ ಕೆಲಸ ಆಗೋಯ್ತಲ್ಲ ಅಂತ ಅವನಿಗೆ ಇದು ಯಾವುದೋ ದಿವ್ಯವಾಗಿರ್ತಕ್ಕಂಥ ಮಂತ್ರ ಸಿಕ್ಬಿಡ್ತಲ್ಲ ನನಗೆ ಅಂತ ಡೈಲಿ ದೇವಸ್ಥಾನಕ್ಕೆ ಬರೋದು, ನಮಸ್ಕಾರ ಮಾಡೋದು, ಹುಚ್ಚಳು ಲಚ್ಚಿ ಅಂದ್ಕೊಂಡು ಹೋಗೋದು. ಅಯ್ಯೋ ಎಂಥ ಹುಚ್ಚಿ ಲಕ್ಷ್ಮಿ, ಒದಿಸ್ತಾನೆ ಇಲ್ವಲ್ಲ ರಂಗನಾಥನ್ಗೆ, ಡೈಲಿ ಬಂದ್ರೂ ಬರೀ ಮೈನಲ್ಲಿ ಮಲಗಿರ್ತಾಳಲ್ಲ ಅಂತೇಳ್ಬಿಟ್ಟು ಅಂದ್ಕೊಂಡು ಹೋಗ್ತಾ ಇದ್ದಾನಂತೆ. ಈ ದಿವ್ಯವಾಗಿರ್ತಕ್ಕಂಥ ಈ ಸಾಧನೆ, ಈ ಭಕ್ತಿ ಭಗವಂತನಿಗೆ ತುಂಬ ಇಷ್ಟ ಆಗೋಯ್ತಂತೆ. ನನ್ನ ಮೇಲೆ ಎಷ್ಟು ಪ್ರೀತಿ ಈ ಭಕ್ತನಿಗೆ ಅಂತೇಳ್ಬಿಟ್ಟಂತೆ. ಒಂದಿನ ಅವ್ರ ಮನೆಗೆ ಊಟಕ್ಕೆ ಬಂದ್ಬಿಟ್ಟಂತೆ, ಯಾರು ರಂಗನಾಥ ಊಟಕ್ಕೆ ಬಂದ್ಬಿಟ್ನಂತೆ. ಕಡೆಗೆ ಏನಾಯ್ತಂತೆ, ಇವ್ ಡೈಲಿ ರಂಗನಾಥ ಊಟಕ್ಕೆ ಬರೋದು, ಇವನು ಊಟಕ್ಕೆ ಬಡಿಸೋದು, ಏನೋ ತಿನ್ನೋದು, ಹೀಗೆ ಮಾಡ್ಕೊಂಡಿದ್ದಂತೆ. ಒಂದ್ಸಲಿ ಆ ಅರ್ಚಕರು ಕೇಳಿದ್ರಂತೆ, ಏನು ಡೈಲಿ ಬರ್ತೀಯಾ, ಇದೇನೋ ಮಂತ್ರ ಹೇಳ್ತೀಯಾ, ಈ ಮಂತ್ರಕ್ಕೆ ಅರ್ಥನೇ ನಮ್ಗೆ ಗೊತ್ತಿಲ್ಲ, ಏನು ಮಂತ್ರ ಇದು ಅಂತ ಹೇಳ್ಬಿಟ್ಟಂತೆ. ಸ್ವಾಮಿ ಏನೋ ನೀವು ಹೇಳ್ತಾ ಇದ್ದಿದ್ದ ಮಂತ್ರನೇ ನಾನು ಕಲ್ತ್ಕೊಂಡಿದ್ದೀನಿ, ಹೇಳ್ತಾ ಇದ್ದೀನಿ ಅಂತ ಹೇಳಿದ್ನಂತೆ. ಇವ್ರಿಗೆ ಪಂಡಿತರಿಗೆ ಆಶ್ಚರ್ಯ ಆಗೋಯ್ತಂತೆ, ಇದ್ಯಾವುದಪ್ಪ ಇದು ಯಾವುದೋ ಮಂತ್ರ ಹೇಳ್ತಾನೆ, ನಾವು ಹೇಳಿದ್ದು ಅಂತ ಹೇಳ್ತಾನೆ. ಎಲ್ಲಿ ಕೇಳಿದೆ, ಮೊನ್ನೆ ಯಾವತ್ತೋ ಬಂದಾಗ ನೀವು ಹೇಳ್ತಾ ಇದ್ರಿ, ಕೇಳ್ತಾ ಇದ್ದೀನಿ, ಅದಕ್ಕೆ ಆವತ್ತಿಂದನೂ ನಮ್ಮ ಮನೆಗೆ ಡೈಲಿ ರಂಗನಾಥ ಬರ್ತಾನೆ ಊಟಕ್ಕೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತಂತೆ, ಊಟಕ್ಕೆ ರಂಗನಾಥ ಬರ್ತಾನೆ, ಇದೆಂತ ದಿವ್ಯ ಮಂತ್ರನಪ್ಪ, ಏನಪ್ಪ ಅದ್ರದ್ದು ಸ್ವಲ್ಪ ಭಾವನೆ ಹೇಳು ಅಂತ. ಅಲ್ಲ ಸ್ವಾಮಿ, ಆ ಲಕ್ಷ್ಮಿ ಕೂತ್ಕೊಂಡಿದ್ದಾಳೆ ಹುಚ್ಚಿ, ಸುಮ್ಮನೆ ಕೂತ್ಕೊಂಡು ಕಾಲು ಒತ್ತಿದ್ದೆ, ಪಾಪ ಚಳಿ ಆಗ್ತಾ ಇರುತ್ತೆ ರಂಗನಾಥನ್ಗೆ, ಬೆಡ್ಶೀಟ್ ತೊಗೊಂಡು ಒತ್ತಿಸ್ಬೇಕಾ ಬೇಡವಾ, ಅದಕ್ಕೆ ಹುಚ್ಚಳೋ ಲಕ್ಷಿ ಅನ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಿ. ಓಯ್ಯೋ ರಾಮ, ಇದನ್ನೂ ಒಂದು ಮಂತ್ರ ಮಾಡ್ಕೊಂಡ್ಬಿಟ್ಟ ನೀನು ಅಂತ ಹೇಳ್ಬಿಟ್ಟು ಭಗವಂತ ಅದನ್ನು ಸ್ವೀಕಾರ ಮಾಡ್ಕೊಂಡು ಡೈಲಿ ಬರೋದಕ್ಕೆ ಶುರು ಮಾಡ್ಬಿಟ್ನಂತೆ. ಇದು ಯಾವುದೋ ಒಳ್ಳೆ ದಿವ್ಯ ಮಂತ್ರ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಇದೇನು ಅರ್ಥ ಆಗತ್ತೆ ಅಂತಂದರೆ, ಭಗವಂತನಿಗೆ ಯಾವುದೇ ಪಾಂಡಿತ್ಯ ಬೇಕಾಗಿಲ್ಲ, ನಮ್ಮ ಮನಸ್ಸಿನ ಭಾವನೆ ಅಷ್ಟೇ ತಗೊಂತಾನೆ. ಇನ್ನೊಬ್ಬನಿದ್ದಂತೆ, ಅವನು ಹಿಂಗೆ ಯಾರ ಪಂಡಿತರ ಹತ್ರಕ್ಕೆ ಹೋದಂತೆ, ಯಾವುದೋ ದೇವಸ್ಥಾನಕ್ಕೆ ಹೋದಂತೆ, ಅಲ್ಲಿ ವಿಷ್ಣು ಸಹಸ್ರನಾಮ ನಡೀತಾ ಇತ್ತಂತೆ. ಏನೋ ಯಾವುದೋ ಒಂದು ಮಂತ್ರ, ಅದು ಹೇಳ್ತೀನಿ, ಅದು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಅಮರೇಶ್ವರ ರತ್ನಗರ್ಭೋರ ಅಮರೇಶ್ವರ ಅಂತೇನೋ ಬರುತ್ತದು. ಅದರಲ್ಲಿ ಮರಾಧಿಪತಿ ಅಂತ ಬರುತ್ತೆ, ಅಮರಾಧಿಪ ಅಂತೇಳ್ಬಿಟ್ಟು ಅಂತ ಯಾವುದೋ ಒಂದು ಮಂತ್ರ, ಅದನ್ನು ಹೇಳ್ತಾ ಇದ್ರಂತೆ. ಈತ ಕೇಳಿಸ್ಕೊಂಡ್ಬಿಟ್ನಂತೆ, ಅಂದರೆ ಮರಗಳಿಗೆ ಅಧಿಪತಿ ಅಂತ ತಿಳ್ಕೊಂಡ್ಬಿಟ್ನಂತೆ. ಮರಗಳಿಗೆ ಅಧಿಪತಿ ಅಂತ ತಿಳ್ಕೊಂಡು, ಓಹೋ ಅಲ್ಲಿಗೆ ಭಗವಂತ ಮರಗಳಾಗಿದ್ದಾನ ಅಂತೇಳ್ಬಿಟ್ಟು ಡೈಲಿ ಅವ್ನಿಗೇನೋ ಭಕ್ತಿ, ಸ್ನಾನ ಮಾಡ್ಕೊಂಬಿಡೋದಂತೆ, ಬಂದ್ಬಿಟ್ಟು ಸಿಕ್ಕಿದ ಮರಗಳಿಗೆಲ್ಲ ಪ್ರದಕ್ಷಿಣೆ ಹಾಕೋದು. ಯಾಕೆಂದರೆ ಏನೋ ಮರಾಧಿಪ ಅಂತ ಏನೋ ಒಂದು ಮಂತ್ರ ಬರ್ತದೆ, ಮರ್ತೋಯ್ತು ನನಗೆ. ಮರಾಧಿಪ ಅಂತ ಅಂದ್ಕೊಂಡು ಆ ಮರಗಳಿಗೆಲ್ಲ ಸುತ್ತಾಕ್ತಾ ಇದ್ನಂತೆ. ಕಡೆಗೇನಾದ್ರಂತೆ, ಯಾರೋ ಸಂಸ್ಕೃತದ ಪಂಡಿತರು ಬಂದ್ಬಿಟ್ಟು ಕೇಳಿಸ್ಕೊಂಡ್ರಂತೆ, ಏನಪ್ಪ ಮಾಡ್ತಾ ಇದೀಯಾ ಅಂತ. ಅಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಮರಾಧಿಪ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಮರಗಳಿಗೆಲ್ಲ ಸುತ್ತಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಹೇಳಿದ್ರಂತೆ, ಅಪ್ಪ ಮರಾಧಿಪ ಅಲ್ಲ, ಅದು ಅಮರಾಧಿಪ ಅಂತ. ಅಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ಅಕ್ಷರ ಲುಪ್ತವಾಗಿರುತ್ತೆ, ಸೇರಿಸ್ಕೋಬೇಕು. ಅಮರಾಧಿಪ ಅಂದರೆ ಸ್ವರ್ಗದಲ್ಲಿರ್ತಕ್ಕಂಥ ದೇವತೆಗಳಿಗೆ ಒಡೆಯ, ಅದು ಮರಗಳಿಗೆ ಅಧಿಪತಿ ಅಂತಲ್ಲ, ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅಂತ. ಅಲ್ಲಿಗೆ ಅವನು ಶ್ರದ್ಧೆ ಕೇಳ್ತಂತೆ, ಓ ಮರಗಳ ಅಧಿಪತಿ ಅಲ್ವಾ ಅಂತ. ಮಾನ್ಯದಿಂದ ಸ್ನಾನ ಮಾಡಿಬಿಟ್ಟು ಮನೆ ಮುಂದೆ ಜಗಲಿ ಮೇಲೆ ಕೂತ್ಕೊಂಡು ಆಕಾಶದ ಕಡೆ ನೋಡ್ಕೊಂಡು ಹೇಳೋಕ್ಕೆ ಶುರು ಮಾಡೋಣ, ಅಮರಾಧಿಪ ಅಂತ ಹೇಳ್ಬಿಟ್ಟು ಅಂತ. ಆ ಪಂಡಿತ ಇದ್ನಲ್ಲ, ಸಂಸ್ಕೃತದ ಪಂಡಿತ, ಅವ್ರ ಕನಸಿನಲ್ಲಿ ಕಾಣಿಸ್ಕೊಂಡಂತೆ ಭಗವಂತ, ನಿನ್ನನ್ನು ಯಾವನ್ ಸಂಸ್ಕೃತ ಕಲ್ತ್ಕೊ ಅಂತ ಹೇಳ್ದ, ನಿನ್ಗೆ ಯಾವನ್ ಗ್ರಾಮರ್ ಹೇಳ್ಕೊಟ್ಟ, ಅವ್ನಿಗೋಗಿ ಶ್ರದ್ಧೆನ ನೀನು ಕೆಡಿಸು ಅಂತ ನಿನ್ಗೆ ಯಾರು ಹೇಳ್ಕೊಟ್ರು? ನಾಳೆ ಹೋಗಿ ಅವ್ನು ಮಾಡ್ತಾ ಇದ್ದಿದ್ದು ಸಾಧನೆ ಕರೆಕ್ಟಾಗಿ ನಡ್ಕೊತಾ ಇದೀಯಾ ಅಂತ ನೀನು ಹೇಳದೇ ಇದ್ದರೆ ನಿನಗೆ ನೋಡೋ ನಾನು ಶಿಕ್ಷೆ ಹಾಕ್ಬಿಡ್ತೀನಿ ಅಂತೇಳ್ಬಿಟ್ಟು. ಆ ಪಂಡಿತ ಹೆದರ್ಕೊಂಡು ಬೆಳಗ್ಗೆ ಎದ್ದು ಓಡಿ ಬಂದು, ಅಪ್ಪ ನೀನು ಮಾಡ್ತಾ ಇದ್ದಿದ್ದು ಸಾಧನೆನೇ ಕರೆಕ್ಟಾಗಿದೆಯಂತೆ, ಆ ಮರಗಳಿಗೆ ಸುತ್ತ ಹಾಕೋಗು ಅಂತ. ಅಂದರೆ ಭಗವಂತ ಭಾವನೆಯನ್ನು ತಗೊಳ್ತಾನೆ ಹೊರತಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನನ್ನೂ ಕೂಡ ಭಾವನಾ ರಹಿತವಾಗಿ ನಾವೇನನ್ನ ಮಾಡಿದ್ದೀವಿ ಅಂದರೆ ಅದು ಭಗವಂತನಿಗೆ ಬೇಕಾಗಿಲ್ಲ. ನೀವು ಎಷ್ಟೇ ಶಾಸ್ತ್ರಬದ್ಧವಾಗಿ ಮಾಡಿರಿ, ಎಷ್ಟೇ ವೇದಗಳನ್ನು ಪ್ರಮಾಣೀಕರಿಸಿ ಮಾಡಿರಿ, ಏನೇ ಮಾಡಿದ್ರೂ ಕೂಡ ನಿಮ್ಮಲ್ಲಿ ಭಕ್ತಿ ಅಂತಕ್ಕಂಥದ್ದು ಇಲ್ಲ ಅಂತಂದರೆ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಕುಲಶೇಖರ ಆಳ್ವಾರರು ಒಂದು ಕಡೆ ಹೇಳ್ತಾರೆ, ಆಮ್ನಾಯಾಭ್ಯಸನಾತ್ ಅರಣ್ಯರುದಿತಂ ವೇದವ್ರತಾನನ್ವಹಂ. ಭಕ್ತಿ ಇಲ್ದಿರ ಮಾಡಿರ್ತಕ್ಕಂಥ ವೇದ ಪಠಣ ಯಾವುದಕ್ಕೆ ಸಮಾನನಂತೆ ಅಂದರೆ, ಅರಣ್ಯ, ದೊಡ್ಡ ಕಾಡು, ಕಗ್ಗಾಡು. ಆ ಕಗ್ಗಾಡಲ್ಲಿರ್ತಕ್ಕಂಥ ಅರಣ್ಯದೊಳಗೆ ಹೋಗ್ಬಿಟ್ಟು ಓ ಅಂತ ಕಿರ್ಚ್ಕೊಂಡು ಬಾಯಿ ಬಿಡ್ಕೊಂಡ್ರೆ ಏನು ಫಲನೋ, ಭಕ್ತಿ ಇಲ್ದಿರ ವೇದ ಪಾಠ ಮಾಡಿದ್ರೆ ಅದಕ್ಕೆ ಅದೇ ಫಲ. ಆಮ್ನಾಯಾಭ್ಯಸನ ಅರಣ್ಯ ರುದಿತಂ ವೇದವ್ರತಾನನ್ವಹಂ.
ಮೇಧಚ್ಛೇದ ಫಲಾನಿ ಪೂರ್ತ ವಿಧಯ ಸರ್ವೇ ಹುತಂ ಭಸ್ಮನಿ. ನೀವು ಯಜ್ಞಯಾಗಾದಿಗಳನ್ನು ಮಾಡ್ತೀನಿ ಅಂತ ಹೋಮಗುಂಡದ ಮುಂದೆ ಕೂತ್ಕೊಂಡು ತುಪ್ಪ 4 ಟಿನ್ನು ಸುಟ್ಟರೂ ಪರವಾಗಿಲ್ಲ, ಅದೊಂದಷ್ಟು ಸಮಿಧೆಗಳು ಅದು ಇದು ಸುಟ್ಟರೂ ಪರವಾಗಿಲ್ಲ, ಭಕ್ತಿ ಇಲ್ಲ ಅಂತಂದರೆ ಅದು ಏನಕ್ಕೆ ಸಮಾನನಂತೆ ಬೂದಿನಲ್ಲಿ ಮಾಡಿರ್ತಕ್ಕಂಥ ಹೋಮಾನಂತ. ಅದಕ್ಕೆ ಆಮ್ನಾಯ ಅಭ್ಯಸನಾನ್ ಅರಣ್ಯರುತಂ ವೇದವ್ರತಾನನ್ವಹಂ ಮೇಧಚ್ಛೇದ ಫಲಾನಿ ಪೂರ್ತ ವಿಧಯೇ ಸರ್ವೇ ಹುತಂ ಭಸ್ಮನಿ. ತೀರ್ಥಾನಾಂ ಅವಗಾಹನಾನಿ ಚ ಗಜಸ್ನಾನಂ. ಭಕ್ತಿ ಇಲ್ದಿರ ತೀರ್ಥಯಾತ್ರೆಗಳಿಗೆ ಹೋಗಿ ಏನು ಗಂಗೆಯಲ್ಲಿ ಮುಳುಗದೆ, ಯಮುನೆಯಲ್ಲಿ ಮುಳುಗದೆ, ಅಲ್ಲಿ ಮುಳುಗದೆ, ಇಲ್ಲಿ ಮುಳುಗದೆ ಅಂತ ಹೇಳ್ಕೊಂಡು ಬಂದರೆ, ಭಕ್ತಿ ಇಲ್ಲದೆ ಇದ್ದರೆ ಅದು ಏನಕ್ಕೆ ಸಮಾನ ಅಂತಂದರೆ ಗಜಸ್ನಾನಕ್ಕೆ ಸಮಾನ. ಗಜ ಅಂದರೆ ಆನೆ. ಆನೆ ಸ್ನಾನ ಮಾಡೋದು ನೋಡಿದ್ದೀರಾ? ನದಿನಲ್ಲಿ ಇಳಿಯುತ್ತೆ, ನೀಟಾಗಿ ಸೊಂಡಿನಲ್ಲಿ ನೀರೆತ್ತಿ ತಲೆ ಮೇಲೆ ಹಾಕ್ಕೊಳುತ್ತೆ, ಬೆನ್ನ ಮೇಲೆ ಹಾಕ್ಕೊಳುತ್ತೆ, ಕಂಕಳ ಕೆಳಗೆ ಹಾಕ್ಕೊಳುತ್ತೆ, ಹಿಂದ್ಗಡೆಗೆ ಹಾಕ್ಕೊಳುತ್ತೆ, ಮುಂದ್ಗಡೆಗೆ ಹಾಕ್ಕೊಳುತ್ತೆ, ನೀಟಾಗಿ ಸ್ನಾನ ಮಾಡುತ್ತೆ. ಹೆಂಗೆ ಸ್ನಾನ ಮಾಡುತ್ತೆ ಅಂತಂದರೆ ಯಾರೋ ಹೇಳ್ಕೊಟ್ಟಿದ್ದಾರೆ ಅನ್ನೋ ಸ್ನಾನ ಹೆಂಗೆ ಮಾಡಬೇಕು ಇದಕ್ಕೆ ಅನ್ನೋ ಥರದಲ್ಲಿ ಸ್ನಾನ ಮಾಡುತ್ತಾನೆ. ಅಲ್ಲಿಂದ ದಂಡೆಗೆ ಬರುತ್ತೆ, ದಂಡೆಗೆ ಬಂದ ತಕ್ಷಣ ಸೊಂಡಿನಲ್ಲಿ ಒಂದಷ್ಟು ಮಣ್ಣು ಎತ್ತಿ ಮೇಲೆ ಇದನ್ನ ಗಜಸ್ನಾನ ಅಂತ ಕರೀತಾರೆ. ಗಜಸ್ನಾನಂ ವಿನಾಯತ್ವದ ತೀರ್ಥಾನಾಂ ಅವಗಾಹನಾನಿ ಚ ಗಜಸ್ನಾನಂ. ಅಂದರೆ ಭಕ್ತಿ ಇಲ್ದಿರ ನೀವು ಮಾಡಿರ್ತಕ್ಕಂಥ ತೀರ್ಥ ಸ್ನಾನಗಳೆಲ್ಲ ಯಾವುದಕ್ಕೆ ಸಮಾನ? ಆನೆ ಸ್ನಾನ ಮಾಡ್ದಂಗೆ ಸಮಾನ. ಪ್ರಯೋಜನ ಏನು? ಮಣ್ಣೆತ್ತಾಕೊಂಡು ಬರೋದಕ್ಕೆ. ಅದಕ್ಕೆ ಗಜಸ್ನಾನಂ ವಿನಾಯತ್ವದ ದ್ವಂದ್ವಾಂಬೋರುಹ ಸಂಸ್ಮೃತಿಂ ವಿಜಯತೆ ದೇವಸ್ಯ ನಾರಾಯಣ ಅಂತ. ಹೇ ನಾರಾಯಣನೇ, ನಿನಗೆ ವಿಜಯ ಆಗಲಿ, ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಭಕ್ತಿ ಅಂತಕ್ಕಂಥದ್ದು ಇರಲಿ. ನೀವು ಭಕ್ತಿ ಅಂತಕ್ಕಂಥದ್ದು ಇಟ್ಕೊಂಡು ಬಚ್ಚಲ ಮನೆಯ ಸ್ನಾನ ಮಾಡಿದ್ರೂ ಅದು ಗಂಗಾ ಸ್ನಾನನೇ. ಭಕ್ತಿ ಅಂತಕ್ಕಂಥದ್ದು ಇಟ್ಕೊಂಡು ನೀವು ಸಾಮಾನ್ಯವಾಗಿರ್ತಕ್ಕಂಥ ಊಟ ಮಾಡಿದ್ರೂ ಅದು ಪ್ರಸಾದನೇ. ಭಕ್ತಿ ಅಂತಕ್ಕಂಥದ್ದು ಇಟ್ಕೊಂಡು ನೀವು ನಿದ್ದೆ ಮಾಡಿದ್ರು ಕೂಡ ಅದು ಸಮಾಧಿ ಸ್ಥಿತಿನೇ. ಭಕ್ತಿ ಅಂತಕ್ಕಂಥದ್ದು ಇಟ್ಕೊಂಡು ಎಲ್ಲೋ ಅಲ್ದಾಡಿದ್ರು ಕೂಡ ಫುಟ್ಪಾತ್ಗಳ ಮೇಲೆ ಅದು ನೀವು ಮಾಡ್ತಾ ಇರ್ತಕ್ಕಂಥ ಪ್ರದಕ್ಷಿಣೆನೇ. ಹುಡುಗರು ಯಾರು ಹುಡುಗಾಟಗಳು. ಹಾಗಾಗಿ ಅದು ಪ್ರದಕ್ಷಿಣೆನೇ, ಎಲ್ಲೋ ಮಾಡಿರ್ತಕ್ಕಂಥ ಭಗವಂತನಿಗೆ ಮಾಡಿರ್ತಕ್ಕಂಥ ಪ್ರದಕ್ಷಿಣೆನೇ. ಹಾಗಾಗಿ ಸಾಮಾನ್ಯ ಜೀವನ ನಡೆಸ್ತಾ ಭಕ್ತಿ ಮಾಡೋದು ಮೇಲ, ಅಥವಾ ಭಕ್ತಿ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಸೋಗಿನಲ್ಲಿ ವಿಶೇಷವಾಗಿ ಏನೋ ಬದುಕ್ತಾ ಇದ್ದೀನಿ ಅಂತೇಳ್ಬಿಟ್ಟು ಭಗವಂತನಿಗೆ ದೂರ ಆಗೋದು ಮೇಲ. ಹಾಗಾಗಿ ನಮ್ಮ ಜೀವನನ ನಾವು ನಡೆಸ್ಕೊತ, ನಮ್ಮ ಸಂಸಾರಗಳಲ್ಲಿ ನಾವಿದ್ದುಕೊಂಡು, ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊತ ಹೃದಯದಲ್ಲಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥದ್ದು ನಿಜವಾದ ಸಾಧನೆ. ಅದನ್ನೇ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 67ನೇ ಸೂತ್ರ ಹೇಳ್ತಾ ಇದ್ದಾರೆ, ಭಕ್ತ ಏಕಾಂತಿನೋ ಮುಖ್ಯ. ಭಕ್ತನಾಗಿರ್ತಕ್ಕಂಥವ್ನು ಯಾವತ್ತೂ ಕೂಡ ಏಕಾಂತ ವಾಸ ಮಾಡಬೇಕು, ಜನಜಂಗುಳಿನಲ್ಲಿ ಹೆಚ್ಚಾಗಿ ವಾಸ ಮಾಡಬಾರ್ದು. ಭಗವದ್ಗೀತೆಯಲ್ಲೂ ಅದಕ್ಕೇನೋ ಒಂದು ಶ್ಲೋಕ ಬರುತ್ತೆ, ಬಹುಶಃ 13ನೇ ಅಧ್ಯಾಯದಲ್ಲಿ ಅಂತ ಹೇಳುತ್ತೆ, ಅರತಿಹಿ ಅಂತ ಬರುತ್ತೆ. ಅರತಿಹಿ ಜನ ಸಂಸದಿಹಿ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಜನಗಳ ಗುಂಪಲ್ಲಿ ಅವನಿಗೆ ಪ್ರೀತಿ ಅಂತಕ್ಕಂಥದ್ದು ಇರೋದಿಲ್ಲ. ಯಾರಿಗೆ? ಭಕ್ತನಿಗೆ. ಗುಂಪಿದೆ, ಎಲ್ಲೋ ಏನೋ ನಡೀತಾ ಇದೆ ಅಂದರೆ ಅವ್ನು ಸೇರೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಅಲ್ಲಿ ಹೋದರೆ ಇವನಿಗೆ ಬೇಕಾಗಿರೋದು ಅಲ್ಲಿ ಸಿಗಲ್ಲ. ಇವಾಗ ಏನೋ ಗುಂಪಿದೆ, ಒಂದು 4 ಜನದ ಹತ್ರ ಮಾತಾಡೋಣ ಅಂತಂದರೆ ಅಲ್ಲೋಗಿ ಕೂತ್ಕೊಂಡ್ರೆ ಭಗವಂತನ ಬಗ್ಗೆ ಮಾತಾಡೋರು ಯಾರೂ ಇರೋಲ್ಲ. ಏನೋ ರಾಜಕೀಯ ಮಾತಾಡ್ತಾರೆ, ಏನೋ ತರಲೆ ತಾಪತ್ರೆಗಳನ್ನು ಮಾತಾಡ್ತಾರೆ, ಭಗವಂತನ ಬಗ್ಗೆ ಮಾತಾಡೋರು ಯಾರೂ ಇರೋಲ್ಲ. ಹಾಗಾಗಿ ಅವನು ಜನಗಳ ಗುಂಪಲ್ಲಿ ಸೇರೋದಕ್ಕೆ ಇಷ್ಟಪಡೋದಿಲ್ಲ. ಈ ಜನಗಳೇನು ಮಾಡ್ತಾರೆ ಅಂತಂದರೆ, ಭಗವದ್ ಭಕ್ತ ಬಂದು ಕೂತ್ಕೊಂಡೇನ ಭಗವಂತನ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ ಅಂದರೆ ಇವರು ಒಬ್ಬೊಬ್ಬರೇ ಖಾಲಿ ಮಾಡ್ತಾರೆ. ಸ್ವಾಮಿ ನನಗೇನೋ ಕೆಲಸ ಇತ್ತು, ಅಯ್ಯೋ ಬೆಳಗ್ಗೆ ಏನೋ ಮರ್ತೋಗಿದ್ದೆ, ಇರಿ ಬಂದೇ ಇರಿ ಅಂತ ಒಬ್ಬೊಬ್ಬರೇ ಖಾಲಿ ಮಾಡ್ತಾರೆ. ಈ ಭಕ್ತ ಏನು ಮಾಡ್ತಾನೆ ಅಂತಂದರೆ, ರಾಜಕೀಯನೋ ತರಲೆ ತಾಪತ್ರೆ ಏನೋ ಮಾತಾಡೋಕೆ ಶುರು ಮಾಡೋದು ಇವನು ಖಾಲಿ ಮಾಡ್ತಾನೆ. ಭಕ್ತ ಆಗಿರ್ತಕ್ಕಂಥವ್ನು ಎದ್ದು ಹೋಗ್ತಾನೆ, ಯಾಕೆಂದರೆ ಅವನ ವಿಷಯ ಅಲ್ಲಿಲ್ಲ. ಹಾಗಾಗಿ ಭಕ್ತ ಏಕಾಂತಿನೋ ಮುಖ್ಯ, ಏಕಾಂತ ವಾಸನ ಇಷ್ಟಪಡಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವಂ. ಶಂಕರ ಭಗವತ್ಪಾದರು ಹೇಳ್ತಕ್ಕಂಥದ್ದೇನು ಅಂದರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ. ಮಾಡಿದ್ರೆ ಒಳ್ಳೆ ಸತ್ಸಂಗ ಮಾಡು, ಇಲ್ವಾ ಯಾವುದೇ ಸಂಘ ಇಲ್ದಿರ ನಿಸ್ಸಂಗದಲ್ಲಿರು. ನಿಸ್ಸಂಗತ್ವೇ ನಿರ್ಮೋಹತ್ವಂ. ನಿಸ್ಸಂಗದಲ್ಲೂ ಕೂಡ ಮೋಹ ಇಲ್ಲೇ ಇರ್ತಕ್ಕಂಥ ಸ್ಥಿತಿ ತುಂಬ ದೊಡ್ಡದು. ನಿರ್ಮೋಹತ್ವೇ ನಿಶ್ಚಲ ತತ್ವಂ. ಮೋಹ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಗಿಂತ ತತ್ವದಲ್ಲಿ ನಿಶ್ಚಲವಾಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥದ್ದು ತುಂಬ ದೊಡ್ಡದು. ನಿಶ್ಚಲ ತತ್ವೇ ಜೀವನ್ಮುಕ್ತಿ. ನೀನು ಮನಸ್ಸನ್ನೇನ ಭಗವಂತನ ಮೇಲೆ ಸ್ಥಿರಗೊಳಿಸ್ಬಿಟ್ಟ ಜೀವ ಅಂದರೆ ಬದುಕಿರೋವಾಗಲೇ ಮುಕ್ತನಾಗ್ಬಿಡ್ತೀಯ. ನೋಡಿ, ಒಂದು ತೆಂಗಿನಕಾಯಿ, ಒಣಗಿರ್ತಕ್ಕಂಥ ತೆಂಗಿನಕಾಯಿನ ತೊಗೊಂಡು ಹಿಂಗೆ ಅಲ್ಲಾಡ್ಸಿದ್ರೆ ಏನಾಗುತ್ತೆ? ಲೊಡ ಅಂತ ಶಬ್ದ ಬರುತ್ತೆ. ಯಾಕೆಂದರೆ ಗಿಟಕಿಗೂ ತೆಂಗಿನಕಾಯಿ ಕರೆಟೆಗೂ ಸಂಬಂಧ ಅಂತಕ್ಕಂಥದ್ದು ಒಟ್ಟಾಗಿರುತ್ತೆ. ಕಳ್ಳೆಕಾಯಿ ಒಣಗದಾಗ ಹಿಂಗಂದರೆ ಗಲಗಲ ಅನ್ನತ್ತೆ. ಅದೇ ಥರನೇ ನಿಜವಾದ ಜೀವನ್ಮುಕ್ತ ಯಾರು ಅಂತಂದರೆ, ಬದುಕಿರ್ತಾನೆ, ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ, ಆದರೆ ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ ಅವನು.
ಪದ್ಮಪತ್ರ ಮಿವಾಂಬಸ ಅಂತ. ಅಂಟಿ ಅಂಟಕ ಇಂಟಿ ಮೋಹಂಬು ಬಿಡವಲೆನು, ಅಂಟಿ ಅಂಟಕ ಇಂಟಿ ಮೋಹಂಬು ಬಿಡವಲೆನು, ನಿಜಮು ಕಾದ ನಿಮದಿ ನಿಲಚುಂಡವಲೆನು, ಅಂಟಿ ಅಂಟಕ ಇಂಟಿ ಮೋಹಂಬು ಬಿಡವಲೆನು. ಕೆಲವರೇನು ಅಂದರೆ ಮನೆಯಲ್ಲಿ ಮಕ್ಕಳೆಲ್ಲ ದೊಡ್ಡವರಾಗೋಗ್ಬಿಟ್ಟಿರ್ತಾರೆ, ಸೊಸೆಯರು ಬಂದಿರ್ತಾರೆ, ಮೊಮ್ಮಕ್ಕಳು ಹುಟ್ಟಿರ್ತಾರೆ, ಪ್ರತಿಯೊಂದಕ್ಕೂ ಅಪ್ಪನ ಹತ್ರ ಕೈ ಚಾಚಬೇಕು. ಅಪ್ಪ ಅಂತ. ಇವನು ಎಲ್ಲೋ ತಿಜೋರಿ ಒಳಗಡೆ ಬಚ್ಚಿಟ್ಕೊಂಡಿರ್ತಾನೆ, ಎಲ್ಲೋ ಯಾವುದೋ ರೂಮಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಈತ ಹೋಗಿ ರೂಮ್ ಬಾಗಿಲು ಹಾಕ್ಕೊಂಡು ಒಳಗಡೆಗೆ ಹೋಗಿ ಯಾರು ಕಂಡಿರೋ ತಿಜೋರಿ ತೆಗೆದು ಒಂದು 100 ರೂಪಾಯಿ ಬೇಕು ಅಂದರೂ ಅವನು ಅದರಿಂದ ತಂದು ಕೊಡಬೇಕು. ಅಂದರೆ ಸಾಯೋ ಕಾಲ ಬಂದ್ರೂ ಯಜಮಾನಿಕೆ ಯಾರ್ದಿರಬೇಕು? ಈತಂದೇ ಇರಬೇಕು, ಈತಂದೇ ಎಲ್ಲ ನಡಿಬೇಕು ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಅಂತ ಪ್ರಯೋಜನ ಏನು ಇಟ್ಕೊಂಡು ಇವತ್ತಲ್ಲ ನಾಳೆ ಬಿಡಬೇಕಾಗಿರೋದೆ, ಅದು ಯಾವಾಗ ಬಿಡೋದನ್ನು ಇವಾಗಲೇ ಬಿಟ್ಬಿಟ್ರೆ ತಪ್ಪೇರಿದೆ. ಇವಾಗ ಅದಕ್ಕೆ ಏನು ಹೇಳ್ತಾರೆ? ಬ್ರಹ್ಮಚರ್ಯ, ಸಂಸಾರ, ವಾನಪ್ರಸ್ಥ, ಸನ್ಯಾಸಿ ಅಂತ ಹೇಳ್ತಾರೆ. ವಾನಪ್ರಸ್ಥರಾಗ್ಬಿಡ್ಬೇಕು ನಾವೆಲ್ಲ. ಒಂದು ಏಜಿಗೆ ಬಂದಿದ್ದೀವಿ, ಒಂದು ಹಂತಕ್ಕೆ ಬಂದಿದ್ದೀವಿ, ಮಕ್ಕಳು ಅವ್ರವ್ರ ಲೈಫ್ ಅವ್ರವ್ರ ಜೀವನ ಮಾಡೋದಕ್ಕೆ ಸಮರ್ಥರಾಗಿದ್ದಾರೆ ಅಂತಂದರೆ ಆಯಾ ಜವಾಬ್ದಾರಿಗಳನ್ನು ಅವ್ರಿಗೆ ಒಪ್ಪಿಸ್ಬಿಟ್ಟು ರಾಮಕೃಷ್ಣ ಅಂದ್ಕೊಂಡು ನೆಮ್ಮದಿಯಿಂದ ಇರತಕ್ಕಂಥದ್ದನ್ನು ಕಲಿಬೇಕು. ಸಾಯೋವರೆಗೂ ಬಿಡದೇ ಇದ್ದರೆ ಹೆಂಗೆ? ಸತಿ ಸಕ್ಕುಬಾಯಿ ಗೊತ್ತಲ್ವ ನಮ್ಗೆಲ್ಲರಿಗೂ ಕೂಡ. ಪಂಡರಾಪುರಕ್ಕೆ ಹೋಗ್ಬಿಟ್ಟು ಪಾಂಡುರಂಗನ ಪಾದದ ಮೇಲೆ ಬಿದ್ದುಬಿಟ್ಟು ಪ್ರಾಣ ಬಿಟ್ಬಿಟ್ಲಂತ. ಅಯ್ಯೋ ಪ್ರಾಣ ಬಿಟ್ಬಿಟ್ಲಲ್ಲ ಅಂತೇಳ್ಬಿಟ್ಟು ಅಲ್ಲೇ ಪಂಡರಾಪುರದಲ್ಲಿ ತೊಗೊಂಬಂದ್ಬಿಟ್ಟು ಆಕೆನ್ನ ಸುಟ್ಟು ಬಿಡ್ತಾರೆ. ಎಲ್ಲಿ? ಸ್ಮಶಾನದಲ್ಲಿ ಭಸ್ಮ ಮಾಡಿಬಿಡ್ತಾರೆ. ಈಕೆ ಹೋಗೋದೇ ಇದ್ದಿದ್ದು ಸಕ್ಕುಬಾಯಿ ವೇಷದಲ್ಲಿರ್ತಕ್ಕಂಥ ಶ್ರೀಕೃಷ್ಣ ವೈಕುಂಠಕ್ಕೆ ವಾಪಸ್ ಬರೋದಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತಾ ಇರುತ್ತೆ. ಆವಾಗ ರುಕ್ಮಿಣಿ ಬಂದು ಕೇಳ್ತಾಳೆ, ಸ್ವಾಮಿ ಇದಕ್ಕೇನು ಪರಿಹಾರ ಅಂತ. ಏನಿಲ್ಲ, ಸಕ್ಕುಬಾಯಿನ ಬದುಕಿಸಿ ಕರ್ಕೊಂಬ, ಅವಳು ಬಂದರೆ ಮಾತ್ರ ನಾನು ವೈಕುಂಠಕ್ಕೆ ಬರ್ತೀನಿ ಅಂತ ಒಂದು ಕಂಡೀಷನ್ ಹಾಕ್ತಾನೆ ಪರಮಾತ್ಮ. ಸರಿ, ಹೋಗ್ಬಿಟ್ಟು ಏನು ಮಾಡ್ತಾಳೆ? ಶಂಕರನನ್ನು ಪ್ರಾರ್ಥಿಸ್ತಾಳೆ. ಶಂಕರ ಹೇಳ್ತಾನೆ, ಆಕೆ ಬೂದಿನ ತೊಗೊಂಡು ಬನ್ನಿರಿ, ನಾನು ನನ್ನ ಅಮರಗಂಗೆನಲ್ಲಿ ಕಲಿಸ್ಬಿಟ್ಟು ಅವಳನ್ನು ಬದುಕಿಸ್ತೀನಿ ಅಂತೇಳ್ಬಿಟ್ಟು ಗರುಡನ್ನು ಕಳಿಸ್ತಾಳಂತೆ. ಯಾರೋ ರುಕ್ಮಿಣಿ, ಹೋಗಪ್ಪ ಗರುಡ, ಹೋಗ್ಬಿಟ್ಟು ಆ ಸ್ಮಶಾನದಲ್ಲಿರ್ತಕ್ಕಂಥ ಸಕ್ಕುಬಾಯಿ ಇದನ್ನು ಭಸ್ಮನ್ನ ತೊಗೊಂಡು ಬಾ, ಅವಳನ್ನು ಬದುಕಿಸ್ಬೇಕು ಅಂದ್ಬಿಟ್ಟು. ಗರುಡ ಹೋಗಿ ನೋಡ್ತಾನಂತೆ, ರಾಶಿ ರಾಶಿ ಬೂದಿ ಬಿದ್ದಿರುತ್ತಂತೆ. ಇದರಲ್ಲಿ ಸಕ್ಕುಬಾಯಿ ಬೂದಿ ಯಾವುದು ಗೊತ್ತಾಗ್ತಾ ಇಲ್ಲಮ್ಮ ಅಂತ ವಾಪಸ್ ಬಂದಂತೆ. ಹೋಗಿ ಎಲ್ಲ ಬೂದಿ ಹತ್ರ ಕಿವಿ ಇಡು, ಯಾವ ಬೂದಿ ಪಾಂಡುರಂಗ ಅಂತ ಇರುತ್ತೋ ಅದೇ ಬೂದಿ ಸಕ್ಕುಬಾಯ್ದು ಎತ್ಕೊಂಬ ಅಂತ ಹೇಳಿದ್ರಂತೆ. ಗರುಡ ಹೋಗ್ಬಿಟ್ಟು ಕಿವಿ ಇಟ್ಟಂತೆ ಯಾವುದೋ ಒಂದು ಬೂದಿ ಹತ್ರ ಇಟ್ಟರೆ ಅದು ಹೇಳ್ತಾ ಇತ್ತಂತೆ, ಬೀಗದ ಕೈ ಅಂತ ಇತ್ತಂತೆ. ಅದು ಸಕ್ಕುಬಾಯಿ ಬೂದಿ ಅಲ್ಲ, ಯಾಕೆಂದರೆ ಅವ್ನು ಸಾಯೋವರೆಗೂ ಬೀಗದ ಕೈ. ಅವನು ಯಾವನೊಬ್ಬರು ಮನೆಯಲ್ಲಿ ತಿಜೋರಿ ಇಟ್ಕೊಂಡಿದ್ದಂತೆ. ಮಕ್ಕಳ ಮೇಲೆ ಅನುಮಾನ, ಮಕ್ಕಳು ಯಾರೋ ಹೊಡೆದಾಕ್ಬಿಡ್ತಾರೆ ಅಂತ ಅನುಮಾನ. ಕಡೆಗೆ ಏನಾದಂತೆ, ಅಪ್ಪ ತೀರ್ಕೊಂಬಿಟ್ನಂತೆ. ಆದರೆ ಆ ಬೀಗದ ಕೈ ಎಲ್ಲಿಟ್ಟಿದ್ದಾನೆ ಅಂತಲೇ ಗೊತ್ತಿರಲಿಲ್ವಂತೆ. ಆ ತಿಜೋರಿ ಬೀಗದ ಕೈ ಎಲ್ಲಿದೆ ಅಂತ ಹುಡ್ಕೋದು, ಅಪ್ಪನ ದಿಮ್ ಕೆಳಗೆ ಹುಡ್ಕೋದ್ರಂತೆ, ಅಪ್ಪನ ಬೆಡ್ಶೀಟ್ ಹುಡ್ಕೋದ್ರಂತೆ, ಇದು ಬೆಡ್ ಕೆಳಗೆಲ್ಲ ಹುಡ್ಕೋದ್ರಂತೆ. ಅಪ್ಪ ಏನೇನು ವಸ್ತುಗಳನ್ನ ದಿನ ಉಪಯೋಗಿಸ್ತಾ ಇದ್ನೋ ಅದನ್ನೆಲ್ಲ ಹುಡ್ಕಾಡ್ಬಿಟ್ರಂತೆ. ಮನೆಯೆಲ್ಲ ಇದು ತಲಾಶ್ ಮಾಡಿಬಿಟ್ರಂತೆ. ಎಲ್ಲಿ ಹುಡ್ಕೋದ್ರು ಕೂಡ ಆ ಬೀಗದ ಕೈ ಅಂತಕ್ಕಂಥದ್ದು ಸಿಕ್ಕಿಲ್ವಂತೆ. ಕಡೆಗೆ ಎತ್ಕೊಂಡು ಹೋಗ್ಬಿಟ್ಟು ಅವ್ರದ್ದೇ ಹೊಲದಲ್ಲಿ ಪಾಪ ದಫನ್ ಮಾಡಿ ಎಲ್ಲ ಇದು ಮಾಡಿಬಿಟ್ರು. ಪಾಪ ಬೀಗದ ಕೈ ಮಾತ್ರ ಎಲ್ಲಿದೆ ಅಂತ ಸಿಗ್ಲಿಲ್ಲ. ತಿಜೋರಿ ಏನೋ ಮನೆಯಲ್ಲಿದೆ, ಸುಮ್ಮನೆ ದಿನ ನೋಡೋದು, ಬೀಗದ ಕೈ ಇಲ್ಲ. ಏನು ಮಾಡೋದು? ಬಳಸೋಕ್ಕಾಗೋದಿಲ್ಲ. ಅಪ್ಪ ಬೀಗದ ಕೈ ಎಲ್ಲಿಟ್ಟಿದಾನೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ದಿನ ತಿಜೋರಿ ನೋಡೋದು, ಬಾಯಿ ಬಿಟ್ಕೊಂಡು ಇರೋದಷ್ಟೇ. ಮಕ್ಕಳು ಈ ಕತೆ ಆಗೋಗಿತ್ತಂತೆ. ಸುಮಾರು ವರ್ಷಗಳು, ಒಂದು 4-5 ವರ್ಷ ಆದಮೇಲೆ ನಾಯಿಗಳು ಏನೋ ತೋಡಾಕ್ಬಿಟ್ಟು ಈತನ ತಲೆ ಬುರುಡೆಯನ್ನು ಆಚೆಗೆ ಹಾಕ್ಬಿಡ್ತಂತೆ. ಯಾರ್ದು ತಂದೆ ತಲೆ ಬುರುಡೆ ಇರುತ್ತಲ್ವ, ಹೂತಿರೋದು, ಆಚೆಗೆ ಹಾಕ್ಬಿಟ್ರು. ಮಕ್ಕಳು ನಡ್ಕೊಂಡು ಬರ್ತಾರೆ, ಅವಾಗ ತಲೆ ಕಾಣಿಸ್ತಂತೆ. ಅಯ್ಯೋ, ನಮ್ಮ ತಂದೆ ಸಮಾಧಿನ ಯಾವುದೋ ನಾಯಿಗಳೋ ಏನೋ ತೋಡಾಕ್ಬಿಟ್ಟಿದೆ ನೋಡಿ, ತಂದೆ ಅವ್ರದ್ದು ತಲೆ ಬಂದುಬಿಟ್ಟು ಆಚೆ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಂತ ಗಾಬರಿನ ಬಂದು ಆ ಇದನ್ನು ತಲೆ ಬುರುಡೆನ ಎತ್ಕೊಂಡ್ರಂತೆ ಮಕ್ಕಳೆಲ್ಲ. ಆ ತಲೆ ಬುರುಡೆ ಬಾಯಿನಲ್ಲಿ ಬೀಗದ ಕೈ ಇತ್ತಂತೆ. ಯಾವ್ದ್ರದ್ದು? ತಿಜೋರಿ ಬೀಗದ ಕೈ ಅದ್ರೊಳಗೆ ಇತ್ತಂತೆ. ಅಂದರೆ ಮಕ್ಕಳಿಗೆ ಸಿಗಬಾರ್ದು ಅಂತ ಬಿಟ್ಟು ಇಲ್ಲಿ ಕೆನ್ನೆನಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಸತ್ತೋಗ್ಬಿಟ್ಟಿದ್ನಂತ. ಇಲ್ಲಿ ಇಟ್ಕೊಂಡು ಪಾಪ ಇವ್ರು ದಿಮ್ ಕೆಳಗೆ ಹುಡ್ಕೋದ್ರು, ಬೆಡ್ಶೀಟ್ ಕೆಳಗೆ ಹುಡ್ಕೋದ್ರು, ಹಾಸಿಗೆ ಕೆಳಗೆ ಹುಡ್ಕೋದ್ರು, ಎಲ್ಲಾದ್ರೂ ಕೆಳಗೂ ಹುಡ್ಕೋದ್ರು. ಏನಕ್ಕೆ ಸಿಗುತ್ತೆ? ಈತ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಬಾಯಲ್ಲಿ ಇಟ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ. ಕಡೆಗೆ ಆತನ ತಲೆ ಬುರುಡೆನಲ್ಲಿ ಬೀಗದ ಕೈ ಸಿಕ್ತಂತೆ. ಹಾಳಾದ ಮುಂಡ್ಯದು ಹೋಗೋವಾಗ ಹೆಂಗೋ ಹೋದ, ಸದ್ಯ ಬೀಗದ ಕೈ ಸಿಕ್ತು ಅಂತ ಹೇಳ್ಬಿಟ್ಟು ಆವಾಗ ಬಂದು ತಿಜೋರಿ ತೆಗೆದು ಇರೋದನ್ನೆಲ್ಲ ಮಕ್ಕಳೆಲ್ಲ ಹಂಚ್ಕೊಂಡ್ರಂತೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ಈ ಥರದ್ದು ನೇಚರ್ ಇರುತ್ತೆ, ಸಾಯೋವರೆಗೂ ನಂದೇ ಇರಬೇಕು ಅಧಿಕಾರ ಅಂತ ಹೇಳ್ಬಿಟ್ಟು ಅಂತವನೇ ಅವನು. ಬೀಗದ ಕೈ ಅಂತ ಇತ್ತಂತ ಆ ಬೂದಿ. ಇನ್ನೊಂದು ಬೂದಿ ಹತ್ರಕ್ಕೆ ಬಂದು ಇಟ್ರಂತೆ ಯಾರು ನನ್ನಂತ ಬ್ರಾಹ್ಮಣ, ವಿಪರೀತ ತಿಂಡಿ ಆಸೆ. ಆ ಬೂದಿ ಹೇಳ್ತಾ ಇತ್ತಂತೆ, ಕುಂಬಳಕಾಯಿ ಅಂತ. ಅವ್ರಿಗೆ ಸಾಯೋವರೆಗೂ ಕೂಡ ಕುಂಬಳಕಾಯಿ ತಿಂಡಿ ಮೇಲೇನೆ ಗಮನ.
ಎಲ್ಲಿ ಇನ್ನು ಮುಕ್ತಿ ಸಿಗೋದೇನು? ಕಡೆಗೆ ಸಕ್ಕುಬಾಯಿ ಬೂದಿ ಹತ್ರಕ್ಕೆ ಬಂದ್ಬಿಟ್ಟು ಅಲ್ಲಿ ಕಿವಿ ಇಟ್ಟನಂತೆ ಗರುಡ, ಅಲ್ಲಿ ಹೇಳ್ತಾ ಇತ್ತಂತೆ ಅದು ಪಾಂಡುರಂಗ ಪಾಂಡುರಂಗ ಅಂತ ಇತ್ತಂತೆ. ಆವಾಗ ಆ ಬೂದಿಯನ್ನು ತೊಗೊಂಡೋಗಿ ಬದುಕಿಸ್ಕೊಂಡು ಕರ್ಕೊಂಡು ಬಂದ್ರಂತೆ. ಯಾಕೆ ಅಂತಂದರೆ ಭಕ್ತ ಏಕಾಂತಿನೋ ಮುಖ್ಯ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಂತ ಬಿಟ್ಟಂತ. ಯಾವಾಗ ಭಗವಂತನ ಮೇಲೆ ಮನಸ್ಸು ದೃಢವಾಗಿ ನಿಲ್ಲುತ್ತೆ, ಜೀವನ್ಮುಕ್ತಿ ಅಂದರೆ ಬದುಕಿರೋವಾಗಲೇ ಮುಕ್ತನಾಗ್ಬಿಡ್ತಾನೆ ಅವನು ಅಂತ ಹೇಳ್ಬಿಟ್ಟಂತ. ಈ ಒಂದು ಆನಂದ ಸ್ಥಿತಿ ನಮಗೆ ಬದುಕಿರೋವಾಗಲೇ ಉಂಟಾಗ್ಬಿಡುತ್ತೆ. ಆವಾಗ ಸಾಕ್ಷಿ ಮಾತ್ರನಾಗಿ ನೋಡ್ತಾ ಇರ್ತೀವಿ ನಾವು. ನನ್ನ ಮಗ, ನನ್ನ ಹೆಂಡತಿ, ನನ್ನ ಮನೆ ಇದಿರಲ್ಲ. ನನ್ನ ಸಮಾಜ, ನಾನೇ ಮಾಡಬೇಕು ಈ ಕೆಲಸ, ಇವೆಲ್ಲ ಇರಲ್ಲ. ಭಗವಂತ ಕೊಟ್ಟನ ಮಾಡ್ತಾನೆ ಇವನು ಏನನ್ನ ಕೆಲಸ, ಇಲ್ಲರೂ ಸುಮ್ಮನೆ ನೋಡ್ತಾ ಇರ್ತಾನೆ, ಯಾರೋ ಮಾಡ್ತಾ ಇರ್ತಾರೆ, ಸುಮ್ಮನೆ ಸಾಕ್ಷಿ ಭಾವದಲ್ಲಿ ನೋಡ್ತಾ ಇರ್ತಾನೆ. ಇದನ್ನು ಜೀವನ್ಮುಕ್ತ ಸ್ಥಿತಿ ಅಂತ ಕರೀತಾರೆ. ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಂತ ಬಿಟ್ಟು. ಅದಕ್ಕೆ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ ಏನು ಅಂದರೆ, ಏಕಾಂತನ ನಾವು ಅಭ್ಯಾಸ ಮಾಡಬೇಕು. ಏಕಾಂತ ಅಂದರೆ ಏನು ಅಂದರೆ, ಒಂದೇ ಆದ ಹಂತವನ್ನು, ಗುರಿಯನ್ನು ಉಳ್ಳವರು ಏಕಾಂತಿಗಳು. ನಿನ್ನ ಗುರಿ ಏನಪ್ಪ ಅಂದರೆ ಭಗವಂತ ಅಂತಕ್ಕಂಥವನೇ ಏಕಾಂತಿ. ನಿನ್ನ ಗುರಿ ಏನು ಅಂತಂದರೆ, ಅಯ್ಯೋ ನನ್ನ ಮಗನ ಓದಿಸ್ಬೇಕು ಸ್ವಾಮಿ, ಒಂದು ಒಳ್ಳೆ ಜಾಬಿಗೆ ಸೇರಿಸ್ಬೇಕು, ಆಮೇಲೆ ಅವ್ನಿಗೆ ಮದುವೆ ಮಾಡಬೇಕು, ಯಾರಾದ್ರೂ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಬೇಕು, ಆಮೇಲೆ ನನ್ನ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು, ಆ ಮೊಮ್ಮಕ್ಕಳನ್ನು ನಾನು ಕಾನ್ವೆಂಟ್ಗೆ ಕರ್ಕೊಂಡು ಹೋಗಬೇಕು, ಲಂಚ್ ಬಾಕ್ಸ್ ಹಿಡ್ಕೊಂಡು ಹೋಗಬೇಕು, ಆಮೇಲೆ ಅಯ್ಯೋ ಸ್ವಾಮಿ ಮದುವೆ ನೋಡಿದಿರ ಸತ್ತೋಗ್ಬಿಟ್ರೆ ಹೆಂಗೆ ಸ್ವಾಮಿ, ಆ ಮೊಮ್ಮಕ್ಳಿಗೆ ಮದುವೆ ನೋಡಿಬಿಟ್ಟು ಸತ್ತೋಗ್ಬಿಟ್ರೆ ಏನೋ ಚೆನ್ನಾಗಿರುತ್ತೆ, ಆಮೇಲೆ ಮನೆ ಆಲ್ಟ್ರೇಷನ್ ಮಾಡಿಸ್ಬೇಕು. ಇವೆಲ್ಲ ಅದು ಏಕಾಂತ ಅಲ್ಲ. ಏಕಾಂತ ಅಂದರೆ ಇವೆಲ್ಲ ಯಾವುದೂ ಅಲ್ಲ. ಇದು ಡಿಸ್ಟರ್ಬ್ಡ್ ಲೈಫ್. ಇದು ಏಕಾಂತ ಅಂದರೆ ಏನು ಅಂದರೆ, ನಿನ್ನ ಗುರಿ ಏನು ಅಂದರೆ ಭಗವಂತ. ನಾನು ಭಗವಂತನ ಒಲಮೆಯನ್ನು ಪಡ್ಕೊಳೋದು, ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡೋದೇ ನನ್ನ ಗುರಿ ಅಂತಂದರೆ ಅದು ನಿಜವಾದ ಗುರಿ. ಅದಕ್ಕೆ ಹೇಳಿದ್ದು 10 ನಿಮಿಷ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಯಾವುದು ನಮಗೆ ಫಸ್ಟ್ ಜ್ಞಾಪಕಕ್ಕೆ ಬರುತ್ತೆ ಅಯಾಚಿತವಾಗಿ, ಅಂದರೆ ನಾವು ಯೋಚನೆ ಮಾಡಿದಿರಾ ತಾನೇ ತಾನಾಗಿ ಯೋಚನೆಗೆ ಬರುತ್ತೆ. ನಾವು ನಿಜವಾಗ್ಲೂ ಪ್ರೀತಿಸ್ತಾ ಇರ್ತಕ್ಕಂಥ ವಸ್ತು ಅದೇ. ನಾವು ಇವತ್ತೇ ಪ್ರಯೋಗ ಮಾಡಿಬಿಡ್ಬೋದು. ಮನೆಗೆ ಹೋಗಿ ಬೇಕಾದ್ರೆ ಒಂದು 10 ನಿಮಿಷ ಕೂತ್ಕೊಂಡ್ಬಿಟ್ರೆ ಆಯಿತು. ಎಲ್ಲೂ ಸಿಗಲಿಲ್ಲ ಅಂತಂದರೆ ಅಲ್ಲಿ ಒಳ್ಳೆ ಏಕಾಂತ ಸಿಗುತ್ತೆ. ಅಲ್ಲಿ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಎಲ್ಲಿ ಜ್ಞಾಪಕಕ್ಕೆ ಬರದೇ ಇರೋದು ಅಲ್ಲಿ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಇಂತಹ ಕೃತಾರ್ಥ ಪುರುಷರ ಲಕ್ಷಣವನ್ನು ವಿವರಿಸುವುದೇಕೆ ಎಂಬುದನ್ನು ಶ್ರೀ ಶಂಕರ ಭಗವತ್ಪಾದರು ತಮ್ಮ ಗೀತಾ ಭಾಷ್ಯದಲ್ಲಿ ಸ್ಥಿತಪ್ರಜ್ಞ ಲಕ್ಷಣದ ಅವತರಣಿಕೆಯಲ್ಲಿ ಹೀಗೆ ಹೇಳಿರುತ್ತಾರೆ. ಆಧ್ಯಾತ್ಮ ಶಾಸ್ತ್ರದಲ್ಲಿ ಎಲ್ಲ ಕಡೆಯಲ್ಲಿಯೂ ಯಾವ್ಯಾವುದು ಕೃತಾರ್ಥ ಪುರುಷನ ಲಕ್ಷಣಗಳು ಅದನ್ನೇ ಸಾಧನೆಯನ್ನಾಗಿಸಿ ಉಪಯೋಗಿಸಲಾಗಿದೆ. ಕೃತಾರ್ಥ ಪುರುಷರು ಅಂದರೆ ಸ್ಥಿತಪ್ರಜ್ಞ ಅಂತ ಕರೀತಾರಲ್ಲ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿ ತಸ್ಯ ಕೇಶವ ಅಂತ. ಸ್ಥಿತಪ್ರಜ್ಞನ ಲಕ್ಷಣಗಳು ಯಾವುದೋ ಅದೇ ಸಾಧಕನಿಗೆ ಸಾಧನೆಗಳು. ನಾವು ಅದನ್ನು ಸಾಧಿಸ್ಕೋಬೇಕು. ಸ್ಥಿತಪ್ರಜ್ಞನಿಗೆ ಸಹಜವಾಗಿರ್ತಕ್ಕಂಥ ಲಕ್ಷಣಗಳು ಸಾಧಕನಿಗೆ ಸಾಧನೆಗಳಾಗಿ ಉಪಯೋಗಕ್ಕೆ ಬರುತ್ತೆ. ಏಕೆಂದರೆ ಅವನ್ನು ಪ್ರಯತ್ನದಿಂದ ಪಡೆಯಬಹುದು ಮತ್ತು ಯಾವುವು ಪ್ರಯತ್ನದಿಂದ ಪಡೆಯುವ ಸಾಧನಗಳು ಅವು ಲಕ್ಷಣಗಳು ಕೂಡ ಆಗಿರುತ್ತವೆ. ನೋಡಿ, ಅವರಲ್ಲಿ ನಿತ್ಯಯುಕ್ತನು ಏಕಭಕ್ತಿಯುಳ್ಳವನು ಆದ ಜ್ಞಾನಿಯು ಶ್ರೇಷ್ಠನು. ನಾನು ಜ್ಞಾನಿಗೆ ಅತ್ಯಂತ ಪ್ರಿಯನು ಮತ್ತು ಅವನು ನನಗೆ ಪ್ರಿಯನಾಗಿರುವನು. ಇವರೆಲ್ಲರೂ ಉತ್ಕೃಷ್ಟರೇ ಸರಿ. ಯಾರನ್ನೂ ನಿಕೃಷ್ಟರು ಅಂತ ಕರೆದಿಲ್ಲ ಪರಮಾತ್ಮ. ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಎಲ್ಲರೂ ಕೂಡ ಉತ್ಕೃಷ್ಟರೇ. ಆದರೆ ಜ್ಞಾನಿಯು ನನ್ನ ಆತ್ಮನೇ ಎಂದು ನನ್ನ ಮತವು. ಏಕೆಂದರೆ ಆ ಯುಕ್ತಾತ್ಮನು ನಾನೇ ಅತ್ಯುತ್ತಮವಾದ ಗತಿ ಎಂದು ನನ್ನನ್ನೇ ಆಶ್ರಯಿಸಿರುತ್ತಾನೆ. ಜ್ಞಾನಿ ಯಾಕೆ ಉತ್ತಮ ಅಂತಂದರೆ ಅವನಿಗೆ ಗುರಿ ಯಾವುದಪ್ಪ ಅಂದರೆ ಭಗವಂತನೇ ಆಗಿರ್ತಾನೆ. ಹಾಗಾಗಿ ಅದು ಅತ್ಯುತ್ತಮ. ಈ ಏಕಾಂತಿಗಳು ಭಗವಂತನಿಗೆ ಅತ್ಯಂತ ಪ್ರಿಯರು. ಅವರು ಇತರ ಸಾಧಕರಿಗಿಂತ ಉತ್ತಮರು ಎಂಬ ಮಾತನ್ನು ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿಯೂ ಕಾಣಬಹುದು. ಮಹಾಭಾರತದ ಮೋಕ್ಷಧರ್ಮ ಪರ್ವ ಈ ರೀತಿ ಹೇಳುತ್ತೆ. ಏನಂತ ಅಂದರೆ, ಎಂಥ ಆಶ್ಚರ್ಯ, ಭಗವಾನ್ ಶ್ರೀಹರಿಯು ಎಲ್ಲ ಏಕಾಂತಿ ಭಕ್ತರನ್ನು ತೃಪ್ತಿಪಡಿಸುತ್ತಾನೆ. ಎವರಿಕಿವಾರೆ ಯಮುನಾ ತೀರೆ ಅಂತ ಹೇಳ್ತಾರೆ. ಯಮುನಾ ತೀರದಲ್ಲಿ ಗೊಲ್ಲ ತೀರೆಲ್ಲ ಹೋದ್ರಂತೆ. ಎಲ್ಲರಿಗೂ ಆಸೆ ಏನು ಅಂತಂದರೆ, ಕೃಷ್ಣ ನನ್ನ ಹತ್ರಕ್ಕೆ ಬರಬೇಕು, ನನ್ನನ್ನೇ ಮಾತಾಡಿಸ್ಬೇಕು, ನನ್ನ ಜೊತೆನೇ ಇರಬೇಕು ಅಂತ ಹೇಳ್ಬಿಟ್ಟು ಅಂತ. ಕೃಷ್ಣ ಅಷ್ಟೂ ರೂಪಗಳಲ್ಲಿ ಅಷ್ಟೂ ಗೋಪಿಕಾಸ್ತ್ರೀಯರ ಜೊತೆನಲ್ಲೂ ಇರ್ತಾ ಇದ್ನಂತೆ. ಅದಕ್ಕೆ ಅವ್ರಿಗೇನು ಅಂತಂದರೆ, ಓ ಕೃಷ್ಣ ನನ್ನ ಹತ್ರ ಇದ್ದಾನೆ, ಅವ್ರ ಹತ್ರ ಇಲ್ಲ, ಕೃಷ್ಣ ಇಲ್ಲೇ ಇದ್ದಾನೆ, ಅಲ್ಲಿಲ್ಲ ಅಂತ ಹೇಳಿ. ಅದಕ್ಕೆ ಎವರಿಕಿವಾರೆ ಯಮುನಾ ತೀರೆ ಅಂತ. ಅವ್ರವ್ರದೇ ಲೋಕ. ಹಾಗಾಗಿ ಹಂಗಿದ್ಬಿಟ್ರಂತೆ. ಎಂಥ ಆಶ್ಚರ್ಯ, ಭಗವಾನ್ ಶ್ರೀಹರಿಯು ಎಲ್ಲ ಏಕಾಂತಿ ಭಕ್ತರನ್ನು ತೃಪ್ತಿಪಡಿಸುತ್ತಾನೆ. ಅವರು ವಿಧಿಪೂರ್ವಕ ಮಾಡಿದ ಪೂಜೆಯನ್ನು ಭಗವಂತನು ಸ್ವಯಂ ಸ್ವೀಕರಿಸುತ್ತಾನೆ. ನಾವು ಹುಣ್ಣಿಮೆನಲ್ಲಿ ನೋಡಿದ್ದೀವಿ, ಮಕ್ಕಳಿದ್ದಾಗ ಆಟ ಆಡ್ತಾ ಇದ್ವಿ ನಾವೆಲ್ಲ. ಏನು ಅಂದರೆ, ಇಲ್ಲೊಬ್ಬ ನಿಂತಿರ್ತಾನೆ, ಅಷ್ಟು ದೂರದಲ್ಲಿ ಇನ್ನೊಬ್ಬ ನಿಂತಿರ್ತಾನೆ. ಅವನು ಹೇಳ್ತಾ ಇರ್ತಾನೆ, ನನ್ನೆದುರುಗ ಇದ್ದಾನೆ ಚಂದ್ರ ಅಂತ ಹೇಳ್ಬಿಟ್ಟು ಅಂತ. ಇವನು ಹೇಳ್ತಾ ಇರ್ತಾನೆ, ನನ್ನೆದುರುಗ ಇದ್ದಾನೆ ಚಂದ್ರ ಅಂತ ಹೇಳ್ಬಿಟ್ಟು. ಚಂದ್ರ ಎಲ್ಲಿದ್ದಾನೆ? ಅವನಿರೋ ಜಾಗದಲ್ಲೇ ಇದ್ದಾನೆ. ಆದರೆ ಅವರವ್ರಿಗೆ ಏನಂತ ಕಾಣ್ತಾ ಇದ್ದಾನೆ, ನನ್ನೆದುರುಗ ಚಂದ್ರ ಇದ್ದಾನೆ ಅನ್ನೋ ಥರದಲ್ಲಿ ಕಾಣ್ತಾ ಇರ್ತಾನೆ. ಅದೇ ಥರನೇ ಭಗವಂತನೂ ಕೂಡ
ಯಾವ ವಿಪ್ರರು ನಿಷ್ಠೆಯುಳ್ಳವರಾಗಿ ಉಪನಿಷತ್ತುಗಳ ಸಹಿತ ವೇದವನ್ನು ಪಠಿಸುತ್ತಾರೋ, ಯಾರು ಯತಿಧರ್ಮವನ್ನು ಅನುಸರಿಸಿ ಅದರ ವಿಧಿಗಳನ್ನು ಶ್ರದ್ಧೆಯಿಂದ ಆಚರಿಸುತ್ತಾರೋ ಅವರಿಬ್ಬರು ಪಡೆಯುವ ಗತಿಗಿಂತ ಉತ್ತಮವಾದ ಗತಿಯನ್ನು ಏಕಾಂತಿಯಾದ ಭಕ್ತನು ಪಡೆಯುತ್ತಾನೆ. ನೋಡಿ ಎಂಥ ಅದ್ಭುತವಾಗಿರತಕ್ಕಂಥದ್ದು. ಮಹಾಭಾರತದ ಮೋಕ್ಷಧರ್ಮ ಪರ್ವ ಹೇಳ್ತಾ ಇರತಕ್ಕಂಥ ಮಾತಿದು. ಏನು ಅಂತಂದರೆ, ಯಾವ ವಿಪ್ರರು ನಿಷ್ಠೆಯುಳ್ಳವರಾಗಿ ಉಪನಿಷತ್ತುಗಳ ಸಹಿತ ವೇದವನ್ನು ಪಠಿಸುತ್ತಾರೋ, ವೇದಗಳನ್ನು ಉಪನಿಷತ್ ಸಹಿತವಾಗಿ ಯಾರು ಪಠಣ ಮಾಡಿರ್ತಾರೋ ಅವ್ರಿಗೆ ಸಿಗ್ತಕ್ಕಂಥ ಫಲ, ಅವ್ರಿಗೆ ಸಿಗ್ತಕ್ಕಂಥ ಸ್ಥಾನ ಯಾವುದಿದೆಯೋ, ಯಾರು ಯತಿಧರ್ಮವನ್ನು ಅಂದರೆ ಸನ್ಯಾಸಿಗಳಾಗಿ ಅನುಸರಿಸಿ ಅದರ ವಿಧಿಗಳನ್ನು ಶ್ರದ್ಧೆಯಿಂದ ಆಚರಿಸುತ್ತಿರುವರೋ ಅವರಿಬ್ಬರೂ ಪಡೆಯುವ ಸ್ಥಾನಕ್ಕಿಂತ ಉತ್ಕೃಷ್ಟವಾಗಿರತಕ್ಕಂಥ ಸ್ಥಾನವನ್ನು ಏಕಾಂತಿಯಾಗಿರ್ತಕ್ಕಂಥ ಭಕ್ತನು ಪಡೆದುಕೊಳ್ಳುತ್ತಾನೆ. ನೋಡಿ, ಸನ್ಯಾಸಿಗಳಿಗಿಂತ ಅದು ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಾನ, ಆಯಿತಾ. ಆಮೇಲೆ ವೇದ ಪಾರಾಯಣ ಮಾಡ್ತಾ ಇರ್ತಕ್ಕಂಥವ್ರಿಗಿಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಾನ. ಎಷ್ಟು ಅದೃಷ್ಟ ನಮಗೆ. ಹಾಗಾಗಿ ಭಕ್ತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅಂದರೆ ಭಕ್ತಿ ಅಂದರೆ ಪ್ರೀತಿಗಿಂತ ದೊಡ್ಡದು, ಭಗವಂತನನ್ನು ಪ್ರೀತಿಸ್ತಕ್ಕಂಥದ್ದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ. ಈ ಏಕಾಂತಿಗಳೇ ನಿಜವಾದ ವೈಷ್ಣವರು, ಭಾಗವತರು, ಸಂತರು ಎನ್ನುತ್ತಾರೆ ಭರದ್ವಾಜ ಋಷಿಗಳು. ಯಾವಾಗ ಭಗವಂತನೂ ಅಂತರಾತ್ಮನೂ ಆದ ವಿಷ್ಣುವಿನಲ್ಲಿ, ಭಗವಂತ ಅಂದರೆ ನಾವೇನು ತಿಳ್ಕೋಬೇಕು, ಎಲ್ಲೋ ವೈಕುಂಠದಲ್ಲಿದ್ದಾನೆ, ಎಲ್ಲೋ ಕೈಲಾಸದಲ್ಲಿದ್ದಾನೆ, ಎಲ್ಲೋ ದ್ವಾರಕೆನಲ್ಲೋ ಕಾಶಿನಲ್ಲೋ ಇದ್ದಾನೆ ಅಂತ ತಿಳ್ಕೋಬಾರ್ದು. ನನ್ನ ಹೃದಯದಲ್ಲಿ ಇದ್ದಾನೆ, ನನ್ನ ಅಂತರ್ಯಾಮಿಯಾಗಿದ್ದಾನೆ, ಸಾಲದ್ದಕ್ಕೆ ನಾನೇ ಆಗಿದ್ದಾನೆ. ಅಂದರೆ ಏನು ನಾನು ಅಂತ ವ್ಯವಹಾರ ಮಾಡ್ತಾ ಇದ್ದೀವೋ ಆ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಶಕ್ತಿ ಯಾವುದು? ಭಗವಂತನೇ. ಹಂಗಂದರೆ ಭಗವಂತ ಅಂತಂದರೆ ನನ್ನಿಂದ ಭಿನ್ನ ಅಂತ ತಿಳ್ಕೊಬಾರ್ದು, ನನ್ನ ಸ್ವರೂಪನೇ ಆಗಿದ್ದಾನೆ ಅಂತ ತಿಳ್ಕೊಬೇಕು. ಯಾವಾಗ ಭಗವಂತನು ಅಂತರಾತ್ಮನೂ ಆದ ವಿಷ್ಣುವಿನಲ್ಲಿ ಅನನ್ಯತ್ವ ಅಂದರೆ ಬೇರೆ ಕಡೆ ಮನಸ್ಸಿಲ್ದಿರ ಭಗವಂತನ ಮೇಲೆ ಇರತಕ್ಕಂಥ ಮನಸ್ಸನ್ನು ಅನನ್ಯತ್ವ ಅಂತ ಕರೀತಾರೆ, ಪಡೆಯುತ್ತಾರೆಯೋ ಆಗ ಅಂಥವರನ್ನು ವೈಷ್ಣವರು, ಭಾಗವತರು, ಸಂತರು ಎಂದು ಕರೆಯುತ್ತಾರೆ. ಭಗವಂತನಾದರೂ ಎಲ್ಲ ಜೀವಿಗಳಲ್ಲಿಯೂ ಇರುತ್ತಾನೆ. ಭಗವಂತನ ಅಡ್ರೆಸ್ ಯಾವುದು ಅಂತ ಕೇಳಿದ್ರೆ ನಾವು ಹುಡ್ಕೊಂಡು ಹೋಗ್ಬೇಕಾದಿಲ್ಲ, ಎಲ್ಲ ಜೀವಿಗಳಲ್ಲೂ ಇದ್ದಾನೆ. ಒಳಗೆ ಕಣ್ಣು ಮುಚ್ಕೊಂಡ್ರೆ ನನ್ನೊಳಗಿದ್ದಾನೆ, ಕಣ್ಣು ತೆಗೆದ್ರೆ ನೋಡಿ ಕಾಣ್ತಾ ಇರ್ತಕ್ಕಂಥ ಪ್ರತಿ ಜೀವಿನಲ್ಲೂ ಕೂಡ ಪರಮಾತ್ಮನೇ ತೋರ್ಕೊತಾ ಇದ್ದಾನೆ. ಎಲ್ಲ ಜೀವಿಗಳಲ್ಲಿಯೂ ಇರುವನು. ಹಾಗಾದರೆ ಯಾರನ್ನು ಭಕ್ತರೆಂದು ಕರೆಯುತ್ತಾರೆ? ನಿಜವಾದ ಭಕ್ತರು ಅಂದರೆ ಯಾರು ಅಂತಂದರೆ, ಯಾರು ಅವನಲ್ಲಿಯೇ ನೆಲೆಸಿರುತ್ತಾರೆಯೋ, ಯಾರ ಮನಸ್ಸು, ಪ್ರಾಣ, ಅಂತರಾತ್ಮ ಎಲ್ಲವೂ ಅವನಲ್ಲಿ ಲಯವಾಗಿದೆಯೋ ಅಂಥವರನ್ನು ಭಕ್ತ ಅಂತ ಕರೀತಾರೆ. ಕೆಲವ್ರಿಗೆ ಹೆಂಗೆ ಅಂದರೆ ಭಗವಂತನ ಕಥೆಗಳು ಕೇಳೋದು ಅಂದರೆ ಇಷ್ಟ, ಕೆಲವರಿಗೆ ಭಗವಂತನ ನಾಮಸ್ಮರಣೆ ಇಷ್ಟ, ಕೆಲವರಿಗೆ ಭಗವಂತನನ್ನು ಪೂಜೆ ಮಾಡೋದು ಇಷ್ಟ, ಕೆಲವರಿಗೆ ಭಗವಂತನ ಗ್ರಂಥಗಳನ್ನು ಪಠಣ ಮಾಡೋದು ಇಷ್ಟ. ಇನ್ನು ಕೆಲವ್ರಿಗೆ ಹೆಂಗೆ ಅಂತಂದರೆ ದೇವಸ್ಥಾನಕ್ಕೆ ಹೋಗಲ್ಲ, ಮಠಕ್ಕೆ ಹೋಗಲ್ಲ. ನಾವು ಅಂಥವ್ರನ್ನ ನೋಡಿರ್ತೀವಿ. ಜೇಡರ ದಾಸಿಮಯ್ಯ ಅಂತ ಕೇಳಿದ್ದೀರಾ? ಜೇಡರ ದಾಸಿಮಯ್ಯ ಅಂತ ಒಬ್ಬರು ಸಂತರು, ಶರಣರು. ಅವ್ರಿಗೆ ಒಂದು ದಿವಸಕ್ಕೆ ದೇವಸ್ಥಾನಕ್ಕೆ ಹೋದರಲ್ಲ, ಒಂದು ದಿವಸಕ್ಕೆ ಮಠಕ್ಕೆ ಹೋದರಲ್ಲ. ಅವರು ಏನು ಅಂತಂದರೆ ಹುಟ್ಟುತಃ ನೇಯ್ಗೆಯವರು, ನೇಯ್ಗೆ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಆ ನೇಯ್ಗೆ ಬಿಟ್ಟರೆ, ಕರ್ಮ ಬಿಟ್ಟರೆ ಅವ್ರಿಗೆ ಬೇರೆ ಇನ್ನೇನು ಗೊತ್ತಿಲ್ಲ. ಆ ನೇಯ್ಗೆ ಮಾಡ್ತಾ 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 ಅವರು ಶಿವಸ್ಮರಣೆ ಮಾಡ್ತಾ ಇರ್ತಾರೆ. ಆ ನೇಯ್ಗೆನೇ ಪೂಜೆ. ಅಂದರೆ ಏನು ಅವರು ಕರ್ತವ್ಯನ ಮಾಡ್ತಾರೆ, ಆ ಕರ್ತವ್ಯನೇ ಪೂಜೆ. ಆ ಕರ್ತವ್ಯದಲ್ಲೇ ದೇವರನ್ನ ಕಾಣ್ತಾ ಇರ್ತಾರೆ. ಭಗವಂತ ಅವ್ರ ಮನೆಗೆ ಹುಡುಕೊಂಡು ಹೋಗ್ತಾನೆ. ಭಕ್ತ ಕಬೀರನ್ನ ನೋಡಿರ್ತೀವಿ. ಭಕ್ತ ಕಬೀರದಾಸರು ಕೂಡ ನೇಯ್ಗೆ ಮಾಡ್ತಾ ಇದ್ದವರು. ಭಗವಂತ ಅವ್ರ ಮನೆಗೆ ಹುಡುಕೊಂಡು ಹೋಗ್ತಾನೆ, ಭಕ್ತರ ಕಬೀರ ಮನೆಗೆ ಹೋಗ್ಬಿಟ್ಟು ಎಷ್ಟೋ ಸಲ ಅವರು ರಾಮನಾಮ ಹೇಳ್ತಾ ನೇಯ್ಗೆ ಮಾಡೋದನ್ನೇ ಮರ್ತೋಗ್ತಾ ಇರ್ತಾರೆ. ಅಂದರೆ ನಾವು ನೇಯ್ಬೇಕು, ನಮ್ಗೆ ಜೀವನ ನಡೆಯಲ್ಲ ಅನ್ನೋದೇ ಮರ್ತೋಗ್ತಾ ಇರ್ತಾರೆ. ಆವಾಗ ಈತನ ಪಕ್ಕಕ್ಕೆ ಕೂಡಿಸಿ ಶ್ರೀರಾಮಚಂದ್ರನೇ ನೇಯ್ತಾ ಇರ್ತಾನೆ. ಆ ನೇಯ್ಗೆ ಕೆಲಸನ ಶ್ರೀರಾಮಚಂದ್ರ ಮಾಡಿಕೊಡ್ತಾ ಇರ್ತಾನೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಭಕ್ತರು ಕಬೀರರು. ಯಾಕೆ ಹೇಳ್ತಾರೆ ಭಕ್ತ ಕುಂಬಾರ, ಗೋರ ಕುಂಬಾರನ್ನ ಕೇಳಿದ್ರ? ಹಿಂಗೇನು ಅಂತಂದರೆ ನಮ್ಮ ಕರ್ಮಗಳನ್ನು ಬಿಡಬಾರ್ದು. ನಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳು ಏನಿದೆ, ನಾವು ನಮ್ಮ ಕರ್ತವ್ಯ ಕರ್ಮಗಳೇನಿದೆ ಅದನ್ನು ಮಾಡ್ಕೊತ ನಮ್ಮ ಏನು ವಿಹಿತವಾಗಿರ್ತಕ್ಕಂಥ ಹೆಂಡತಿ ಮಕ್ಕಳ ಪಾಲನೆ, ಪೋಷಣೆ, ಆಮೇಲೆ ಸಮಾಜದಲ್ಲಿ ನಮ್ಮ ಕರ್ತವ್ಯ, ಇದನ್ನೆಲ್ಲ ಮಾಡ್ತಾ ಭಗವಂತನ ಕಡೆ ಮನಸ್ಸಿಟ್ಟರೆ ಸಾಕು ಅಂತಕ್ಕಂಥದ್ದು ನಾರದರ ಒಂದು ಅಭಿಪ್ರಾಯ. ಇದು 67ನೇ ಸೂತ್ರದ ಅಂತರಾತ್ಮ. ಇನ್ನು 68ನೇ ಸೂತ್ರ ಇದೆ. ಇವತ್ತಿಗೆ ಸಮಯಾವಕಾಶ ಮುಗಿತಾ ಬಂದಿದೆ. 68ನೇ ಸೂತ್ರ ಏನು ಅಂದರೆ, ಕಂಠಾವರೋಧ ರೋಮಾಂಚಾಶ್ರುಭಿ ಪರಸ್ಪರಂ ಲಪಮಾನ ಪಾವಯಂತಿ ಕುಲಾನಿ ಪೃಥ್ವೀಂಚ. ಈ ಭಕ್ತ ಆಗಿರ್ತಕ್ಕಂಥವನು ತಾನೊಬ್ಬನೇ ಉದ್ಧಾರ ಆಗೋದಿಲ್ವಂತೆ, ತನ್ನ ಕುಲಾನ್ನ ಅಂದರೆ ಇಡೀ ತನ್ನ ವಂಶನ್ನ ಉದ್ಧಾರ ಮಾಡ್ತಾನೆ. ಪೃಥ್ವೀಂಚ ತನ್ನ ಸುತ್ತೂರ ಇರ್ತಕ್ಕಂಥ ಸಮಾಜವನ್ನು ಉದ್ಧಾರ ಮಾಡಿಬಿಡ್ತಾನೆ. ಅವನಿಗೆ ಬಾಹ್ಯ ಲಕ್ಷಣ ಏನು ತೋರ್ಕೊಳಲ್ಲ. ಇವಾಗ ಒಳಗಡೆ ಇರ್ತಕ್ಕಂಥ ಪ್ರೇಮನ್ನ ಮೂಕ ಸ್ವಾದನವತ್ತು ಅಂತ, ಮೂಗ ರುಚಿ ನೋಡಿ ವರ್ಣಿಸೋದಕ್ಕಾಗತ್ತಾ? ಆಗೋದಿಲ್ಲ. ಅದೇ ಥರನೇ ಒಳಗಡೆ ಇರ್ತಕ್ಕಂಥ ಪ್ರೇಮ, ಅದಕ್ಕೆ ಅದು ಒಂದು ಸೂತ್ರ ಬಂದೋಯ್ತಲ್ಲ ಹಿಂದೆ, ಅನಿರ್ವಚನೀಯಂ ಪ್ರೇಮ ಸ್ವರೂಪಂ ಅಂತ ಹೇಳ್ತಾರೆ ನಾರದರು.
ಅದನ್ನು ಪ್ರೇಮನ, ಹೃದಯದಲ್ಲಿರ್ತಕ್ಕಂಥ ಪ್ರೇಮನ ನಾವು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಇವನು ಭಕ್ತ ಅಂತ ಗೊತ್ತಾಗೋದೇನು? ಬಾಹ್ಯ ಲಕ್ಷಣಗಳು ಏನು ಅಂತಂದರೆ ನಾರದರಲ್ಲಿ ಹೇಳ್ತಾರೆ, ಕಂಠಾವರೋಧ. ಭಗವಂತನ ಬಗ್ಗೆ ಮಾತಾಡೋಕೆ ಶುರು ಮಾಡೋ ಅಷ್ಟೊತ್ತಿಗೆ ಅವನಿಗೆ ಕಂಠ ಗದ್ಗದಿತ ಆಗುತ್ತೆ, ಮಾತಾಡೋಕ್ಕಾಗಲ್ಲ, ಗಂಟು ಕಟ್ಟಿದಂಗೆ ಆಗುತ್ತೆ, ಏನೋ ಒಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ, ಅವ್ನು ಮಾತಾಡೋಕ್ಕಾಗಲ್ಲ. ರೋಮಾಂಚ ಏನಾಗುತ್ತೆ, ಮೈಯೆಲ್ಲ ನವಿರೇಳುತ್ತೆ, ಅವನಿಗೆ ರೋಮಾಂಚಿತನಾಗ್ತಾನೆ. ಅಶ್ರುಬಿಹಿ, ತಾನು ಆ ಒಂದು ಅವಸ್ಥೆಯನ್ನು, ಆ ಅನುಭವವನ್ನು ಬೇರೆಯವ್ರಿಗೆ ಹಂಚ್ಕೊಳಕ್ಕಾಗ್ದಿರ ಪ್ರೇಮಾಶ್ರುಗಳು ಸುರಿಸ್ತಾನೆ, ಕಣ್ಣಲ್ಲಿ ನೀರನ್ನು ಸುರಿಸ್ಬಿಡ್ತಾನೆ ಅವನು. ಈ 3 ಲಕ್ಷಣಗಳು ಭಗವಂತನಲ್ಲಿ ಎದ್ದು ತೋರ್ಕೊಳುತ್ತೆ. ಈ ಪರಸ್ಪರಂ ಲಪಮಾನ, ಪರಸ್ಪರರು ಇವರು ಉದ್ಧಾರ ಮಾಡ್ಕೊತ ಪಾವಯಂತಿ, ಪವಿತ್ರ ಮಾಡಿಬಿಡ್ತಾನೆ. ಯಾರನ್ನ? ಕುಲಾನಿ ಪೃಥ್ವೀಂಶ, ಅವನ ವಂಶನ, ಅವನ ಕುಲನ ಮತ್ತು ಅವನ ಸುತ್ತಲೂ ಇರತಕ್ಕಂಥ ಸಮಾಜನ ಉದ್ಧಾರ ಮಾಡಿಬಿಡ್ತಾ ಇರತಕ್ಕಂಥದ್ದು. ಇದು 68ನೇ ಸೂತ್ರ ನಾರದರು ಹೇಳ್ತಾ ಇರ್ತಕ್ಕಂಥದ್ದು. ಈ ಸೂತ್ರದ ಬಗ್ಗೆ ವಿವರವಾಗಿ ನಾವು ಮುಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಳ್ಳೋಣ. ಶ್ರೀರಾಮಕೃಷ್ಣರು ಒಂದು ಕಡೆ ಹೇಳ್ತಾರೆ, ಏನು ಅಂತಂದರೆ ವಚನವೇದ ಅಂತಿದೆ, ಶ್ರೀರಾಮಕೃಷ್ಣ ವಚನವೇದ. ಅದರಲ್ಲಿ ಮೊದಲನೇ ಉಪದೇಶನೇ ಶ್ರೀರಾಮಕೃಷ್ಣರದ್ದೇನು ಅಂತಂದರೆ, ಯಾವಾಗ ರಾಮನಾಮವನ್ನು, ಕೃಷ್ಣನಾಮವನ್ನು, ಕಾಳಿನಾಮವನ್ನು ಹೇಳಿದ ಕೂಡಲೇ, ಅಂದರೆ ಭಗವನ್ ನಾಮವನ್ನು ಹೇಳಿದ ಕೂಡಲೇ ಯಾರಿಗೆ ಕಂಠ ಗದ್ಗದಿತವಾಗುತ್ತೋ, ರೋಮಾಂಚಿತನಾಗ್ತಾನೋ, ಕಣ್ಣುಗಳಲ್ಲಿ ಆನಂದ ಬಾಷ್ಪ ಅಥವಾ ಪ್ರೇಮಾಶ್ರು ಸುರಿಯುತ್ತೋ, ಆವಾಗ ತಿಳ್ಕೊ. ಮಾಸ್ಟರ್ ಮಹಾಶಯಗೆ ಹೇಳ್ತಾ ಇರ್ತಕ್ಕಂಥದ್ದು, ಅಂದರೆ ಮಹೇಂದ್ರನಾಥ ಗುಪ್ತಾ ಅಂತ ಅವರು ಡೈರಿ ಬರ್ಕೊತಾ ಇರ್ತಾರೆ, ಅವ್ರಿಗೆ ಹೇಳ್ತಾ ಇರ್ತಕ್ಕಂಥ ಮಾತಿದು. ಯಾರು? ಶ್ರೀರಾಮಕೃಷ್ಣರು. ಆವಾಗ ತಿಳ್ಕೊ, ಸಂಧ್ಯಾವಂದನಾದಿ ಕರ್ಮಗಳಿಂದ ಏನೂ ಪ್ರಯೋಜನ ಇಲ್ಲ ಅಂತ. ಅಂದರೆ ಅವನು ಕರ್ಮಗಳನ್ನು ದಾಟ್ಬಿಡ್ತಾನೆ, ತುದಿನ ಮುಟ್ಟುಬಿಟ್ಟಿದ್ದಾನೆ, ಇನ್ನು ಅವನ ಸಾಧನೆ ಏನೂ ಇಲ್ಲ ಅಂತ, ಜೀವನ್ ಮುಕ್ತನು ಆಗ್ಬಿಟ್ಟಿದ್ದಾನೆ ಅಂತ. ಇನ್ನು ಅವನ ಕೊನೆಗೆ ಮುಟ್ಟಬೇಕಾಗಿರ್ತಕ್ಕಂಥ ಸಾಧನೆ ಅಥವಾ ಸ್ಥಾನ ಯಾವುದೂ ಇಲ್ಲ. ಅಂದರೆ ಸುಮ್ಮನೆ ನಾಮಕಾವಸ್ಥೆಗೆ ಏನಾಗಿರುತ್ತೆ, ಸಮಾಜದಲ್ಲಿ ಒಂದು ಮನುಷ್ಯನ ಥರ ಓಡಾಡ್ಕೊಂಡಿರ್ತಾರೆ. ಆ ಪರಿಸ್ಥಿತಿಗೆ ಅವನು ಭಕ್ತ ತಲುಪಿಬಿಡ್ತಾನೆ ಅಂತ. ಅದಕ್ಕೆ ಈ ಅವಸ್ಥೆ ಉಂಟಾಗಬೇಕು ಅಂತ, ಅದು ಉಂಟಾಗಬೇಕು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನೆಕ್ಸ್ಟ್ ಈ ಸೂತ್ರ ಹೇಳುವಾಗ ಹೇಳ್ತೀನಿ ಅದನ್ನೆಲ್ಲ ಸೂತ್ರಗಳನ್ನು. ಚೈತನ್ಯ ಮಹಾಪ್ರಭುಗಳು ಇದ್ರ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾರೆ. ಹಾಗಾಗಿ ಆ ಒಂದು ಸ್ಥಿತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥ ಅವನು ಕೃತಕೃತ್ಯನಾಗಿದ್ದಾನೆ, ಜೀವನ್ಮುಕ್ತನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಇವಾಗ ನೋಡಿ, ರೈಲು ಬರ್ತಾ ಇರುವಾಗ ರೈಲ್ವೆ ಸ್ಟೇಷನ್ ಇನ್ನೂ 1 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. 1 ಕಿಲೋಮೀಟ್ರ್ ದೂರದಲ್ಲಿರೋವಾಗಲೇ ಇಲ್ಲಿ ಬ್ರೇಕ್ ಹಾಕ್ಬಿಡ್ತಾರೆ, ಹೌದಾ? ರೈಲ್ಗೆ ಆ ರೈಲ್ ನಿಲ್ಲೋದು ಎಲ್ಲೋ ನಿಧಾನಕ್ಕೆ ಬಂದು ರೈಲ್ವೆ ಸ್ಟೇಷನಲ್ಲಿ ನಿಲ್ಲುತ್ತೆ. ಫ್ಯಾನ್ ತಿರುಗ್ತಾ ಇರುತ್ತೆ, ಸ್ವಿಚ್ ಆಫ್ ಮಾಡಿಬಿಡ್ತೀವಿ, ತಕ್ಷಣ ಫ್ಯಾನ್ ನಿಂತೋಗುತ್ತಾ? ಸ್ವಲ್ಪ ಹೊತ್ತು ತಿರುಗ್ತಾ ಇರುತ್ತೆ, ನಿಧಾನಕ್ಕೆ ತಿರುಗಿ ನಿಂತೋಗುತ್ತೆ. ಹಾಗೆ ಈ ಅವಸ್ಥೆ ಯಾವನಿಗೆ ಉಂಟಾಗಿರುತ್ತೋ ಅವನು ಬದುಕಿರೋವಾಗಲೇ ಮುಕ್ತನಾಗ್ಬಿಟ್ಟಿದ್ದಾನೆ, ಅಂದರೆ ಮುಕ್ತಿ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾನೆ ಅವನು. ಆದರೆ ಅವನ ಕರ್ಮ ಅಂತಕ್ಕಂಥದ್ದು ಅವನ ಅಂತ್ಯದವರೆಗೂ, ಅಂದರೆ ಶರೀರ ಬಿದ್ದೋಗೋವರೆಗೂ ಕೂಡ ಅದು ತಳ್ಕೊಂಡು ಬರುತ್ತೆ, ಕರ್ಮ ಅಂತಕ್ಕಂಥದ್ದು. ಯಾಕಂದರೆ ಆ ಫೋರ್ಸ್ ಇರುತ್ತಲ್ಲ, ಕರ್ಮದ ಫೋರ್ಸು, ಅದು ತಳ್ಕೊಂಡು ಬರುತ್ತೆ. ಹಾಗಾಗಿ ಬದುಕಿರೋವಾಗಲೇ ಅವ್ನು ಮುಕ್ತನಾಗ್ಬಿಟ್ಟಿರ್ತಾನೆ. ಇದನ್ನೇ ಜೀವನ್ ಮುಕ್ತ ಸ್ಥಿತಿ ಅಂತ ಕರೀತಾರೆ. ಪ್ರಾರಬ್ಧ ಕರ್ಮ ಸ್ವಲ್ಪ ದೂರ ಎಳ್ಕೊಂಡು ಬರುತ್ತೆ. ಹಂಗಾಗಿ ಇಲ್ಲಿ ನಾರದರು ಏನು ಹೇಳ್ತಾ ಇದ್ದಾರೆ, 68ನೇ ಸೂತ್ರದಲ್ಲಿ ಇದನ್ನು ವರ್ಣಿಸ್ತಾರೆ. ಶಾಸ್ತ್ರಗಳು ಏನು ಹೇಳುತ್ತೆ, ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ, ಶ್ರೀರಾಮಕೃಷ್ಣರು ಏನು ಹೇಳ್ತಾರೆ, ಇದನ್ನೆಲ್ಲ ಕೂಡ ಮುಂದಿನ ಪ್ರವಚನದಲ್ಲಿ ನಾವು ದೀರ್ಘವಾಗಿ ಚರ್ಚೆಯನ್ನು ಮಾಡ್ಕೊಳ್ಳೋಣ. ಇವತ್ತಿಗೆ ಈ ಪ್ರವಚನವನ್ನು ಮುಗಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಾಮಿಗಳ ಬಗ್ಗೆ